ಹಲ್ಲೆಲೂಯಾ. ಕರ್ತನು ನಮಗಾಗಿಯೇ ಜೀವಿಸುತ್ತಿದ್ದಾರೆ. ಆತನು ನಮ್ಮ ಸಂಗಡ ಮಾತನಾಡುವ ದೇವರು. ಯಾಕೆಂದ್ರೆ ಜೀವ ಕೊಡುವ ವಾಕ್ಯ ಆತನಲ್ಲಿ ಮಾತ್ರವಿದೆ. ನಿತ್ಯ ಜೀವವನ್ನು ಬಯಸ್ತಿದ್ದೀವಿ, ಅದು ಯೇಸು ಸ್ವಾಮಿಯೇ ಕೊಡ್ತಾರೆ. ಹಾಗಾಗಿ ಈ ದಿನದಲ್ಲಿ ನನ್ನನ್ನು ಸತ್ಯದಲ್ಲಿ ಬಲಪಡಿಸುವಂತೆ ಕೊಡಲ್ಪಟ್ಟ ವಾಕ್ಯ ಭಾಗ ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ. ಮತ್ತೇಯು 3ಾம் ಅಧಿಕಾರ 16ಾம் ವಚನ. ಮ್ಯಾಥ್ಯೂ 3rd chapter 16th verse, page number 3. இயேசு ஞானஸ்தானம் பெற்று ஜலத்திலிருந்து கரையேறின உடனே இதோ வானம் அவருக்கு திறக்கப்பட்டது. தேவ ஆவி புறாவை போல் தேவ ஆவி புறாவை போல இறங்கி தம்மேல் வருகிறதை கண்டார். ಯೇಸು ದೀಕ್ಷಾ ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಯೇಸು ಸ್ವಾಮಿಯ ಸುವಾರ್ತೆ ಸಾರುವುದಕ್ಕೆ ಪ್ರಾರಂಭಿಸಿದ ಮೊದಲ ದಿನದಲ್ಲಿ ಯೇಸು ಸ್ವಾಮಿ ನಮಗೆ ಎಷ್ಟು ದೊಡ್ಡ ಮಾದರಿ ಹೇಳಿಕೊಟ್ಟಿದ್ದಾರೆ. ದೇವರ ಮಕ್ಕಳು ದೇವರ ವಾಕ್ಯವನ್ನು ನಂಬುವಾಗ ದೇವರ ವಾಕ್ಯಕ್ಕೆ ವಿಧೇಯ ತೋರಿಸಬೇಕು. ನಂಬಿ ದೀಕ್ಷಾ ಸ್ನಾನ ಹೊಂದುವನೇ ರಕ್ಷಣೆ ಆಗ್ತಾನೆ. ಆದ್ರಿಂದ ದೇವರ ಮಕ್ಕಳ ಜೀವಿತದಲ್ಲಿ ದೀಕ್ಷಾ ಸ್ನಾನ ಎಷ್ಟು ಮುಖ್ಯ, ಅದನ್ನು ಯಾರು ಕೂಡ ಅಸಡ್ಡೆ ಮಾಡಬಾರ್ದು. ಕಾರಣ ನೆಪಗಳನ್ನು ಹೇಳಿಕೊಂಡು ಹಿಂದೆ ಬೀಳಬಾರ್ದು. ಅದಕ್ಕೆ ಭಯಭಕ್ತಿ ತೋರಿಸ್ಬೇಕೆಂಬುದನ್ನು ವ್ಯಕ್ತಪಡಿಸುವಂತೆ ಯೇಸು ಸ್ವಾಮಿ ಪಾಪಿ ಅಲ್ಲದಿದ್ದರು, ಆತನು ದೀಕ್ಷಾ ಸ್ಥಾನ ಕೊಡಬೇಕಾದ ಅವಶ್ಯಕತೆ ಇಲ್ಲದಿದ್ದರು, ನಮಗೆಲ್ಲರಿಗೂ ಒಂದು ಮಾದರಿ ಆಗಿರುವಂತೆ ಸ್ನಾನಿಕ ಯೋಹಾನನ ಮುಂದೆ ಆತನು ಕೂಡ ದೀಕ್ಷಾ ಸ್ಥಾನ ತೆಗೆದುಕೊಳ್ಳುವ ಒಂದು ಕಾರ್ಯವನ್ನು ಇಲ್ಲಿ ಮಾಡಿಬಿಟ್ರು. ಆಗ ಒಂದು ಘಟನೆ ಏನಾಗುತ್ತದೆ, ಯೇಸು ಸ್ವಾಮಿ ಯಾರಂತ ಸ್ನಾನಿಕ ಯೋಹಾನ ಗೊತ್ತಿಲ್ಲ. ಆದ್ರೆ ದೇವರು ಹೇಳಿದ್ರು, ನೀನು ದೀಕ್ಷಾ ಸ್ಥಾನ ಕೊಡುವಾಗ ದೇವರಾತ್ಮ ಯಾರ ಮೇಲೆ ಇಳಿದು ಬರುತ್ತದೋ ತಿಳ್ಕೊ, ಅವರೇ ಯೇಸು ಸ್ವಾಮಿ. ಆತನೇ ಈ ಲೋಕದ ಪಾಪವನ್ನು ಹೊತ್ತು ತೀರಿಸುವ ದೇವರ ಕುರಿಮರಿ ಅಂತ ದೇವರು ಮೊದಲೇ ಹೇಳಿಕೊಟ್ಟಿದ್ರು. ಅದಕ್ಕೆ ಗುರುತಾಗಿ ಯೇಸು ಸ್ವಾಮಿ ದೀಕ್ಷಾ ಸ್ಥಾನವನ್ನು ಪಡ್ಕೊಳ್ಳುವಂತೆ ಯೋರ್ದಾನ್ ಒಳಗೆ ಬಂದು ತೆಗೆದುಕೊಂಡು ಮೇಲೆ ಬರುವಾಗ ಆಕಾಶ ತೆರೆದಿರುವುದನ್ನು ಮತ್ತೆ ದೇವರಾತ್ಮ ಪಾರಿವಾಳದ ರೂಪದಲ್ಲಿ ಯೇಸು ಸ್ವಾಮಿಯಲ್ಲಿ ಇಳಿದು ಬರುವುದನ್ನು ಸ್ನಾನಿಗಳ ಯೋಹಾನ ನೋಡ್ತಾರೆ. ಹಾಗೆ ಹೇಳ್ತಾರೆ, ಓ ಇದುಗೋ ಲೋಕದ ಪಾಪವನ್ನು ಹೊತ್ತು ತೀರಿಸುವ ದೇವರ ಕುರಿ ಮರಿ ಅಂತ ಹೇಳಿ ಯೇಸು ಸ್ವಾಮಿಯನ್ನು ಪರಿಚಯ ಪಡಿಸುವುದಕ್ಕೆ ಸ್ನಾನಿಗಳ ಯೋಹಾನನಿಗೆ ಸಾಧ್ಯವಾಯಿತು. ಆದ್ರಿಂದ ಈ ಸತ್ಯವೇದದಲ್ಲಿ ಇದನ್ನು ತುಂಬಾ ಮುಖ್ಯ ಘಟನೆಯಾಗಿ ಬರೆಸಲ್ಪಟ್ಟಿದೆ. ಸತ್ಯವೇದದಲ್ಲಿ 4 ಸುವಾರ್ತೆಗಳಿವೆ, ಮತ್ತಾಯ, ಮಾರ್ಕ, ಲೂಕ, ಯೋಹಾನ. ಈ 4 ಸುವಾರ್ತೆಗಳಲ್ಲಿಯೂ ಇದರ ವಿವರವನ್ನು ಬರೆಸಲ್ಪಟ್ಟಿದೆ. ಎಲ್ಲಿಯೂ ಕೂಡ ಮಿಸ್ ಮಾಡಲಿಲ್ಲ. ಯಾಕೆಂದ್ರೆ ಇದು ತುಂಬಾ ಮುಖ್ಯವಾದ ಒಂದು ಕಾರ್ಯ. ಸೊ ಇದೆಲ್ಲ ನಮ್ಗೆ ಚೆನ್ನಾಗಿ ಓದಿದ್ದೀವಿ, ತಿಳಿದಿದ್ದೀವಿ, ಕಲ್ತಿದ್ದೀವಿ. ಆದ್ರೆ ನಾವು ಕಲಿಬೇಕಾದ ವಿಷಯ, ಈ ಲೋಕದ ಅಧಿಪತಿ ಸೈತಾನ, ಅವನು ಸುಳ್ಳನು, ಸುಳ್ಳಿಗೆ ತಂದೆ. ಅವನು ಯಾವಾಗಲೂ ಏನ್ ಮಾಡ್ತಾನೆ, ಸತ್ಯವನ್ನು ಮರೆ ಮಾಡಿ ಸುಳ್ಳನ್ನು ಹೊರಗೆ ತೋರ್ಸೋಕೆ ಪ್ರಯಾಸ ಪಡಿಸ್ತಾನೆ. ಯಾವುದು ನಿಜವೋ ಅದನ್ನು ನೀನು ತಿಳ್ಕೊಳ್ಳದ ಹಾಗೆ, ಯಾವುದು ನಿಜವಲ್ಲವೋ ಅದನ್ನು ನೀನು ತಿಳಿದುಕೊಳ್ಳುವ ಹಾಗೆ, ಯಾವುದನ್ನು ಹಿಂಬಾಲಿಸಬೇಕೋ ಅದನ್ನು ನೀನು ಹಿಂಬಾಲಿಸದ ಹಾಗೆ, ಯಾವುದು ಹಿಂಬಾಲಿಸಲ್ಪಡಲಿಲ್ಲವೋ ಅದನ್ನು ನೀನು ಹಿಂಬಾಲಿಸುವಂತೆ ನಿನ್ನನ್ನು ಅಲ್ಲಕೊಲ್ಲಲ ಮಾಡಿಸುವುದೇ ಸೈತಾನ ಕೆಲಸ. ಇವತ್ತು ಈ ಲೋಕದಲ್ಲಿ ಅತಿ ದೊಡ್ಡ ನಂಬಿಕೆ ಎಂದು ಕ್ರೈಸ್ತರು ಹೇಳ್ಕೊಂಡಾಗಲೂ ಕೂಡ ಈ ವಿಷಯದಲ್ಲಿ ಎಲ್ಲರೂ ಹಂಗಂಗ ಅಲ್ಲಾಡ್ಬಿಡ್ತಾರೆ. ಯಾಕೆಂದ್ರೆ ದೇವರ ವಾಕ್ಯ ಏನು ಬರೆಸಿದೆ ಎಂದು ತಿಳ್ಕೊಳಕ್ಕೆ ಪ್ರಯಾಸ ಪಡೋದೇ ಇಲ್ಲ. ಎಲ್ಲರೂ ಮಾಡ್ತಾರಲ್ಲ ಅದನ್ನ ನಾವು ಮಾಡೋಣ, ಎಲ್ಲರೂ ಹೇಳ್ತಾರಲ್ಲ ಅದನ್ನ ನಾವು ಹೇಳ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಈ ಸುಳ್ಳಿಗೆ ತಂದೆಯಾಗಿರುವ ಸೈತಾನ ಅನೇಕ ದೇವರ ಮಕ್ಕಳನ್ನು ಇಲ್ಲಿ ಮೋಸ ಪಡಿಸಿಟ್ಟಿದ್ದಾನೆ. ಆದ್ರಿಂದ ಸತ್ಯವೇ ಆಗಿರೋ ನಾನೇ ಸತ್ಯ ಎಂದು ಹೇಳುವ ಯೇಸು ಸ್ವಾಮಿ ನಮಗೆ ಸತ್ಯವನ್ನು ತಿಳಿಯಪಡಿಸುವುದಕ್ಕಾಗಿ ಈ ವಾಕ್ಯ ಭಾಗವನ್ನು ಕೊಟ್ಟಿದ್ದಾರೆ. ಆದ್ರಿಂದ ಇದರಲ್ಲಿರುವ ನಿಜಾಂಶವನ್ನು ತಿಳ್ಕೊಳ್ಳೋಕೆ ನಾವು ಪ್ರಯಾಸ ಪಡೋಣ. ಯಾಕೆಂತ ಹೇಳಿದ್ರೆ ಇವತ್ತು ಕ್ರೈಸ್ತ ನಂಬಿಕೆ ಅಂತ ಹೇಳಿಕೊಳ್ಳುವ ಈ ಜನ ಮುಖ್ಯವಾಗಿರುವವರು ಈ ಟ್ರಿನಿಟೇರಿಯನ್ಸ್. ಅವರೇ ಈ ಲೋಕವನ್ನೆಲ್ಲ ತುಂಬಿಕೊಂಡಿದ್ದಾರೆ. ಈ ಲೋಕವನ್ನು ಆಳ್ವಿಕೆ ಮಾಡ್ತಿರುವುದು ಅವರೇ. ರೋಮ ಸಾಮ್ರಾಜ್ಯದಿಂದ ಹಿಡಿದುಕೊಂಡು ಇವತ್ತಿನ ತನಕ ಎಲ್ಲ ಕೂಡ ಅವರ ಅಂಡರಲ್ಲಿ ಇದೆ. ಅವರು ಏನ್ ಹೇಳ್ತಾರೆ, ಅವರು ಏನ್ ಮಾಡ್ತಾರೆ ಅದನ್ನೇ ಲೋಕವೆಲ್ಲ ಪಾಲಿಸ್ತಾ ಬಂದಿದೆ. ಅವರ ಉಪದೇಶ ಏನು? ದೇವರು ಮೂವರು ಇದ್ದಾರೆ. 3 persons are in the divinity.
3 person, 1 2 3, ಫಾದರ್, ಸನ್ ಅಂಡ್ ಹೋಲಿ ಸ್ಪಿರಿಟ್. ಫಾದರ್ ಎಂಬುದು ಫಸ್ಟ್ ಪರ್ಸನ್, ಸನ್ ಎಂಬುದು ಸೆಕೆಂಡ್ ಪರ್ಸನ್, ಹೋಲಿ ಸ್ಪಿರಿಟ್ ಎಂಬುದು ಥರ್ಡ್ ಪರ್ಸನ್ ಎಂಬ ಒಂದು ಉಪದೇಶವನ್ನು ಬೈಬಲ್ ಕಾಳಜಿಗಳ ಮೂಲಕ ಲೋಕದಲ್ಲಿ ಎಲ್ಲರೂ ಕಳ್ಸಿಕೊಟ್ಬಿಟ್ಟಿದ್ದಾರೆ, ಪಾಸ್ಟ್ಗಳನ್ನು ತಿಳಿಸ್ಬಿಟ್ಟಿದ್ದಾರೆ. ಈ ಪಾಸ್ಟ್ಗಳು ಹೋಗಿ ಸಭೆಗಳಲ್ಲಿ ಇದನ್ನು ಹೇಳ್ತಿದ್ದಾರೆ. ಆಗ ಅವ್ರು ಹೇಳಿಕೊಡುವ ಕಾರ್ಯ ಏನು ಗೊತ್ತಾ? ದೇವರು ಮೂವರಾಗಿದ್ದಾರೆ. ಅದಕ್ಕಾದ ಗುರುತು ಏನು ಗೊತ್ತಾ? ಯೇಸು ಸ್ವಾಮಿ ದೀಕ್ಷಾ ಸ್ಥಾನ ತಗೊಂಡದ್ದೇ. ನೋಡಿ, ಬೈಬಲ್ ಕೂಡ ಹೇಳಿದೆ. ಏನಂತ ಹೇಳಿದೆ? ಯೇಸು ಸ್ವಾಮಿ ದೀಕ್ಷಾ ತಗೊಳಕ್ಕೆ ಯೋರ್ದಾನ್ ಎಳೆಗೆ ಬಂದನು. ಬಂದ್ರ? ಬಂದ್ರು. ಯೇಸು ಸ್ವಾಮಿ ಅಲ್ಲಿದ್ದಾರೆ. ಆಕಾಶ ತೆಗೆದು ಅಲ್ಲಿ ಒಂದು ಶಬ್ದ ಆಯ್ತಾ? ನೋಡುವ, ತಂದೆಯ ದೇವರಲ್ಲಿ ಮಾತಾಡ್ಬಿಟ್ರು. ಓ, ಹಾಗಾದ್ರೆ ತಂದೆಯ ದೇವರಲ್ಲಿ ಮಾತಾಡ್ಬಿಟ್ರು, ಯೇಸು ಸ್ವಾಮಿ ದೀಕ್ಷಾ ತಗೊಂಡ್ಬಿಟ್ರು, ಪವಿತ್ರಾತ್ಮನ ಪಾರಿವಾಳ ಹಾಗೆ ಬಂದ್ಬಿಟ್ಟು. ನೋಡುವ, ಆಕಾಶದಲ್ಲಿ ತಂದೆ, ಭೂಮಿಯಲ್ಲಿ ಯೇಸು ಸ್ವಾಮಿ, ಪಾರಿವಾಳ ರೂಪದಲ್ಲಿ ಪವಿತ್ರವಾನ್ ಬಂದ್ಬಿಟ್ಟು 1 2 3 ಬಂದ್ಬಿಡ್ತಾ ಅಂತ ಹೇಳಿ ಈ ಒಂದು ಉದಾಹರಣೆಯನ್ನು ಲೋಕದ ಎಲ್ಲಾ ಮಕ್ಕಳಿಗೂ ಹೇಳೋಕೆ ಪ್ರಯಾಸ ಪಡ್ತಾರೆ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಬೈಬಲ್ ಏನ್ ಹೇಳುತ್ತೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಅವ್ರು ಹೇಳುತ್ತಿರುವುದೇನು? ಪವಿತ್ರಾತ್ಮ ಎಂಬುದು ಥರ್ಡ್ ಪರ್ಸನ್, ನಾಟ್ ಫಸ್ಟ್ ಪರ್ಸನ್. ತಂದೆ ಎಂಬುದು ಫಸ್ಟ್ ಪರ್ಸನ್, ಮಗನೆಂಬುದು 2ನೇ ಪರ್ಸನ್, ಪವಿತ್ರಾತ್ಮ ಎಂಬುದು 3ನೇ ಪರ್ಸನ್. ಇದೇ ಅವರ ಟೀಚಿಂಗ್. ಆದ್ರೆ ಸತ್ಯವೇದ ಏನ್ ಹೇಳುತ್ತದೆ ಎಂಬುದು ನಾವು ತಿಳ್ಕೊಳ್ಬೇಕು. ಯಾಕಂದ್ರೆ ನಮಗೆ ಬೋಧನೆ ಮಾಡುವುದು ಸತ್ಯವೇದ ಮಾತ್ರ. ನಾಳೆ ನ್ಯಾಯ ತೀರ್ಪಲ್ಲಿ ನಿಂತುಕೊಂಡ್ರೆ ನಿನ್ನನ್ನು ನ್ಯಾಯ ವಿಚಾರಣೆ ಮಾಡುವುದು ಬೇರೆ ಯಾರು ಅಲ್ಲ, ಈ ಸತ್ಯವೇದ ಮಾತ್ರವೇ. ಈ ಸತ್ಯವೇದದಲ್ಲಿ ಏನ್ ಹೇಳಿದೆ ಅದೇ ನಿನಗೆ ನ್ಯಾಯ ವಿಚಾರಣೆ ಮಾಡ್ತದೆ. ಹಾಗಾದ್ರೆ ಲೋಕದವರು ಏನ್ ಬೇಕಾದ್ರೆ ಹೇಳಿ, ನಾನು ಅನೇಕರು ಹಾಗೆ ಮಾಡ್ತಾರೆ ಪಾಸಿಗಳು. ನೋ ಟೆನ್ಷನ್, ಅವ್ರ ಧೈರ್ಯ ಇದ್ರೆ ನನ್ನ ಮುಖಾಮುಖಿಯಾಗಿ ನಾನು ಮಾತಾಡಕ್ಕೆ ನಾನು ರೆಡಿ ಇದ್ದೀನಿ. ಅವ್ರು ಮಾಡಲ್ಲ, ಅವ್ರಿಗೆ ಮಾಡಕ್ಕೆ ಅವ್ರ ಕೆಪಾಸಿಟಿ ಇಲ್ಲ, ಅದಕ್ಕೆ ಗಟ್ಸ್ ಅವ್ರಿಗೆ ಇಲ್ಲ. ಅವ್ರಿಗೆ ಬೇಕಾದ್ರೆ ನನ್ನ ಮೇಲೆ ಬಯಲಾಗಿ ತೋರಿಸ್ಕೊಳ್ತಾರೆ, ಆದ್ರೆ ದೇವರ ವಾಕ್ಯದ ಮುಂದೆ ನಿಂತ್ಕೊಳ್ಳೋಕೆ ಅವ್ರ ಆಗಲ್ಲ. ಯಾಕಂದ್ರೆ ದೇವರ ವಾಕ್ಯ ತುಂಬಾ ಸ್ಪಷ್ಟವಾಗಿ ಬರೆಸಲ್ಪಟ್ಟಿದೆ. ದೇವರು 3 ವ್ಯಕ್ತಿಯಾಗಿದ್ದಾನೆ ಎಂಬುದು ಈ ಸತ್ಯದ ಬರೆಸಲ್ಪಡಲಿಲ್ಲ. ಆದ್ರೆ ಇವರು 3 ವ್ಯಕ್ತಿಗಳನ್ನು ಪ್ರೂವ್ ಮಾಡುವುದಕ್ಕೆ ಈ ಒಂದು ಕಾರಣವನ್ನು ಹೇಳ್ತಾರೆ. ನಾವು ಓದಿದ ವಾಕ್ಯವನ್ನು ಮತ್ತೊಂದ್ಸಲ ಓದಿ. ಯೇಸು ದೀಕ್ಷಾ ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರಾತ್ಮವು ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಟ್ರಿನಿಟಿ ಹೇಳುವುದೇನು? ಯಾರು ಪಾರಿವಾಳದ ಹಾಗೆ ಬಂದ್ರಂತ? ಪವಿತ್ರಾತ್ಮನೇ 3ನೇ ವ್ಯಕ್ತಿಯೇ ಪಾರಿವಾಳದ ಹಾಗೆ ಬಂದನು ಎಂಬುದಾಗಿ ಅವರ ವಾದ. 1ನೇ ವ್ಯಕ್ತಿ ಅಲ್ಲ, 3ನೇ ವ್ಯಕ್ತಿ ಅಂತ. ಆದ್ರೆ ನಾವು ಓದಿದ ವಾಕ್ಯ ಭಾಗದಲ್ಲಿ ಓದ್ತೇವೆ, ಅಲ್ಲಿ ದೇವರಾತ್ಮ ಯಾರ ಮೇಲೆ ಬಂತಂತೆ? ಯೇಸು ಸ್ವಾಮಿ ಅಂತ ಬಂತು. ಮತ್ತು ದೇವರ ಆತ್ಮ, ದೇವರ ಆತ್ಮವೇ ಪಾರಿವಾಳದ ರೂಪದಲ್ಲಿ ಬಂತು ಅಂತ ಬರೆಸಲ್ಪಟ್ಟಿದೆ. ಆದ್ರೆ ತ್ರಯಕರವರು ಹೇಳಿದ್ರು ಯಾರಂತ? ಪವಿತ್ರಾತ್ಮನೇ, ದೇವರಾತ್ಮ ಅಲ್ಲ ಎಂಬ ಒಂದು ತಿದ್ದುಪಡಿ ಮಾಡ್ತಾರೆ. ನೋಡಿ, ತಿಳ್ಕೊಳ್ಳಿ. ದೇವರಾತ್ಮ ಎಂಬುದು ಫಸ್ಟ್ ಪರ್ಸನ್, ಸನ್ ಎಂಬುದು ಸೆಕೆಂಡ್ ಪರ್ಸನ್, ಹೋಲಿ ಸ್ಪಿರಿಟ್ ಥರ್ಡ್ ಪರ್ಸನ್. ಆದ್ರೆ ನಾವು ಓದಿದ ಈ ವಾಕ್ಯ ಭಾಗದಲ್ಲಿ ದೇವರಾತ್ಮ ಅಂತ ಬರ್ಸಿದೆ, ಪವಿತ್ರಾತ್ಮ ಬರೆಸಬರ್ಲಿಲ್ಲ. ಅವ್ರು ಫಸ್ಟ್ ಪರ್ಸನ್. ಹಾಗಾದ್ರೆ ಅಲ್ಲಿ ಅವ್ರು ಮಿಸ್ಟೇಕ್ ಆಗ್ಬಿಡ್ತಾರೆ. ಅವ್ರು ಯೇಸು ಸ್ವಾಮಿನ ಸೆಕೆಂಡ್ ಪರ್ಸನ್ ಅಂತ ಹೇಳ್ತಾರೆ. ಕೂಡ ಪರಲೋಕದಲ್ಲಿ ತಂದೆ ಮಾತಾಡೋ ಪುನಃ ತಂದೆ ಆಗುತ್ತೆ ಹೊರತು ಅಲ್ಲಿ ಇನ್ನೊಂದು ವ್ಯಕ್ತಿ ಬರಲ್ಲ. ಆದ್ರಿಂದ ಅವ್ರು ತುಂಬಾ ಕೇರ್ಫುಲ್ ಆಗಿ ದೇವರಾತ್ಮ ಅಂತ ಹೇಳದೆ ಪವಿತ್ರಾತ್ಮ ಅಂತ ಹೇಳಕ್ ನೋಡ್ತಾರೆ. ಅವ್ರು ಏನ್ ಬೇಕಾದ್ರೆ ಹೇಳಿ, ನಿನಗೆ ಬುದ್ಧಿ ಇದೆ, ನಿನಗೆ ಕಣ್ ಕಾಣಿಸ್ತದೆ, ನಿನಗೆ ಕಿವಿ ಕೇಳಿಸ್ತದೆ, ನಿನ್ನ ಕೈಲಿ ಬೈಬಲ್ ಇದೆ, ನಿನ್ನ ಬೈಬಲ್ ಏನಿದೆ ಚೆಕ್ ಮಾಡಿ ನೋಡು. ಯೇಸು ಏನ್ ಕಲ್ಸ್ಕೊಟ್ಟಿದ್ದಾರೆ? ದೇವರ ಮಕ್ಕಳಿಗೆ ಏನಾದ್ರೂ ಒಂದು ಕನ್ಫ್ಯೂಷನ್ ಬಂದಾಗ ಏನ್ ಮಾಡ್ಬೇಕು? ದೇವರ ವಾಕ್ಯ ಚೆಕ್ ಮಾಡ್ಬೇಕು. ಅಲ್ಲಿ ಏನಂತ ಬರೆದಿದೆ? 2-3 ಸಾಕ್ಷಿಗಳು ಇರ್ಬೇಕು. 2-3 ಸಾಕ್ಷಿಗಳು ಏನ್ ಹೇಳ್ತದೋ ಅದೇ ಸರಿ. ಹೌದಾ? ಹಾಗೆ ತಾನೆ ಮತ್ತಾಯ 18ನೇ ಅಧ್ಯಾಯ 16ನೇ ವಚನವು, 2 ಕೊರಿಂಥ 13ನೇ ಅಧ್ಯಾಯ 1ನೇ ವಚನ ಹಂಗತೆ ಬರ್ತಿದೆ. 2-3 ಸಾಕ್ಷಿಗಳು ಹೇಳ್ತದೋ ಅದೇ ತಾನೆ ಸರಿ. ಯಾರೋ ಒಬ್ರು ಹೇಳ್ತಾರೆ, ಅವರೆಲ್ಲ ಹೇಳ್ತಾರೆ, ಅದಕ್ಕೆಲ್ಲ ನಂಬಬೇಡ. ದೇವರ ವಾಕ್ಯ ಏನ್ ಬರ್ಸಲ್ಪಟ್ಟಿದೆ ನೋಡ್ಬೇಕು. ಹಾಗಾದ್ರೆ ಇಲ್ಲಿ ಮತ್ತಾಯನ ಬರೆದ ಸುವಾರ್ತೆಯನ್ನು ನೋಡ್ತೀವಿ, ದೇವರಾತ್ಮವೇ ಪಾರಿವಾಳ ರೂಪದಲ್ಲಿ ಯೇಸು ಇಳಿತಂತ ಹೇಳಿದ. ಹಾಗಾದ್ರೆ ದೇವರಾತ್ಮದ ಒಂದ್ಸಲ ಬಂದ್ಬಿಡ್ತು ಅಲ್ಲಿ ಮತ್ತಾಯದಲ್ಲಿ. ಈಗ ಮಾರ್ಕ 1ನೇ ಅಧ್ಯಾಯ 10ನೇ ವಚನ, 2ನೇ ಸುವಾರ್ತೆ ಅಲ್ವಾ? ಅಲ್ಲಿ ಏನ್ ಬರ್ಸಿದೆ ಅಂತ ಓದುವಾಗ ಮಾರ್ಕ್ 1ನೇ ಅಧ್ಯಾಯ 10ನೇ ವಚನ, ಮಾರ್ಕ್ ಫಸ್ಟ್ ಚಾಪ್ಟರ್ 10th verse, பேஜ் நம்பர் 40 அவர் ஜலத்திலிருந்து கரையேறின உடனே வானம் திறக்கப்பட்டதையும் ஆவியானவர் புறாவை போல் தம்மில் இறங்குவதையும் கண்டார். ஆவியானவர், தமிழிನಲ್ಲಿ ஆவியானவர் போட்டிருக்கு, ಕನ್ನಡದಲ್ಲಿ ಏನಿದೆ?
ಮಾಡಿಸಿಕೊಂಡ ಕೂಡಲೇ ಆತನು ನೀರಿನೊಳಗಿಂದ ಮೇಲಕ್ಕೆ ಬರಲು ಆಕಾಶ ಒಡೆದು ದೇವರ ಆತ್ಮವು ಪಾರಿವಾಳದ ಹಾಗೆ ಆತನ ಮೇಲೆ ಇಳಿಯುವುದನ್ನು ಕಂಡನು. ಹಾಗಾದ್ರೆ ಮಾರ್ಕನ ಬರೆದ ಸುವಾರ್ತೆಯಲ್ಲೂ ಕೂಡ ಪುನಃ ಏನಂತ ಬರೆದಿದೆ? ದೇವರಾತ್ಮನೇ ಬರೆದಿದೆ. ಮತ್ತಾಯದಲ್ಲಿಯೂ ದೇವರಾತ್ಮ, ಮಾರ್ಕನ ಬರೆದ ಸುವಾರ್ತೆಯಲ್ಲೂ ಕೂಡ ದೇವರಾತ್ಮವೇ ಅಂತ ಬರೆಸಲ್ಪಟ್ಟಿದೆ. ಈಗ ಇನ್ನೊಂದು ಸುವಾರ್ತೆ ಓದಿ, ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 32ನೇ ವಚನ. ಯೋಹಾನ್ 1ನೇ ಅಧ್ಯಾಯ 32ನೇ ವಚನ. ಜಾನ್ 1st chapter 32nd verse, பேஜ் நம்பர் 108. பின்னும் யோவான் சாட்சியாக சொன்னது, ஆவியானவர் புறாவை போல வானத்திலிருந்து ஆவியானவர் புறாவை போல வானத்திலிருந்து இறங்கி இவர் மேல் தங்கினதை கண்டேன். ಇದಲ್ಲದೆ ಯೋಹಾನನು ಸಾಕ್ಷಿ ಕೊಟ್ಟು ಹೇಳಿದ್ದೇನೆಂದ್ರೆ, ದೇವರಾತ್ಮವು ಪಾರಿವಾಳದಂತೆ ಆಕಾಶದಿಂದ ಇಳಿಯುವುದನ್ನು ನೋಡಿದನು, ಅದು ಆತನ ಮೇಲೆ ನೆಲೆಸಿಕೊಂಡಿತ್ತು. ಯಾವ ಆತ್ಮ? ಹಾಗಾದ್ರೆ ಮತ್ತಾಯನ ಬರೆದ ಸುವಾರ್ತೆ, ಮಾರ್ಕನ ಬರೆದ ಸುವಾರ್ತೆ, ಯೋಹಾನ ಬರೆದ ಸುವಾರ್ತೆ, ಈ 3 ಸುವಾರ್ತೆಗಳಲ್ಲಿ ಏನಂತ ಬರೆದಿದೆ? ದೇವರಾತ್ಮವೇ. ಈ ಟ್ರಿನಿಟಿಯಲ್ಲಿ ಹೇಳುವ ಫಸ್ಟ್ ಪರ್ಸನ್ ಪಾರಿವಾಳದ ಹಾಗೆ ಬಂದರು ಅಂತ ಬೈಬಲ್ ಬರ್ಸಿದೆ. ಎಷ್ಟು ಸಲ ಬರ್ಸಿದೆ? 3 ಸಲ ಬರ್ಸಿದೆ. ಕಂಡೀಷನ್ ಏನು? 2-3 ಸಾಕ್ಷಿಗಳು ಯಾವ್ದು ಅದನ್ನು ಒಪ್ಕೊಳ್ಬೇಕು. ಹಾಗಾದ್ರೆ 4 ಸುವಾರ್ತೆಗಳಲ್ಲಿ 3 ಸುವಾರ್ತೆಗಳಲ್ಲಿ ದೇವರಾತ್ಮ ಅಂತ ಬರ್ಸಲ್ಪಟ್ಟಿದೆ. ಲೂಕನ ಬರೋ ಸುವಾರ್ತೆ ಏನಂತ ಬರೆದಿದೆ? ಲೂಕನ ಬರೋ ಸುವಾರ್ತೆ 3ನೇ ಅಧ್ಯಾಯ 22ನೇ ವಚನ. ಲೂಕ 3ನೇ ಅಧಿಕಾರಂ 22ನೇ ವಚனம். ಲೂಕ್ 3rd chapter 22nd verse, பேஜ் நம்பர் 70. பரிசுத்த ஆவியானவர் ரூபம் கொண்டு பரிசுத்த ஆவியானவர் ரூபம் கொண்டு புறாவை போல் அவர் மேல் இறங்கினார். புறாவை போல் அவர் மேல் இறங்கினார். வானத்திலிருந்து ஒரு சத்தம் உண்டாகி, நீர் என்னுடைய நேசகுமாரன், உம்மில் பிரியமா இருக்கிறேன் என்று ಉರೈತது. ಮತ್ತು ಪವಿತ್ರಾತ್ಮನು ದೇಹಕಾರವಾಗಿ ಪಾರಿವಾಳದ ಹಾಗೆ ಆತನ ಮೇಲೆ ಇಳಿದನು. ಆಗ ನೀನು ಪ್ರಿಯನಾಗಿರುವ ನನ್ನ ಮಗನು, ನಿನ್ನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. 4 ಸುವಾರ್ತೆಗಳಲ್ಲಿ ಲೂಕನು ಬರೋ ಸುವಾರ್ತೆಯಲ್ಲಿ ಮಾತ್ರವೇ ಪವಿತ್ರಾತ್ಮ ಎಂಬ ಪದ ಬರೆದಿದೆ. ಉಳಿದ 3 ಸುವಾರ್ತೆಗಳಲ್ಲಿ ಮತ್ತಾಯ, ಮಾರ್ಕ, ಯೋಹಾನ ಎಂಬ 3 ಸುವಾರ್ತೆಗಳಲ್ಲಿ ಯಾವ ಆತ್ಮ ಅಂತ ಬರೆಸಿದೆ? ದೇವರಾತ್ಮ. ಈಗ ತ್ರಯಕದವ್ರು ನೋಡಿ ಪ್ರಶ್ನೆ, ನೀವು ಏನ್ ಹೇಳ್ತಾ ಇದ್ದೀರಾ? 4ರಲ್ಲಿ 3 ಸ್ಥಳದಲ್ಲಿ ಕೂಡ ದೇವರಾತ್ಮ ನೀವು ಹೇಳುವ ಫಸ್ಟ್ ಪರ್ಸನೇ ಅಂತ ಇಲ್ಲಿ ಹೇಳ್ತದೆ, ನೀವ್ ಯಾಕೆ 3rd ಪರ್ಸನ್ ಅಂತ ಹೇಳ್ತೀರಾ ಅಂತ ಹೇಳಿದಾಗ ಅವ್ರ ಹತ್ರ ಉತ್ತರ ಇಲ್ಲ. ನಾವು ಅವ್ರ ಮೇಲೆ ಸುಮ್ಮನೆ ಜಗಳಕ್ಕೆ ಹೋಗ್ತಾ ಇಲ್ಲ. ನಾವು ಜಗಳ ಮಾಡಕ್ಕೆ ನಾವ್ಯಾರ ಪೊಲೀಸ ಅವ್ರನ್ನ ಜಗಳ ತಗೊಳಕ್ಕೆ? ನಾನು ಹೇಳುವ ವಿಷಯ ಅಂದ್ರೆ, ನೋಡಿ, ಅವರವರಿಗೆ ಸ್ವಾತಂತ್ರ್ಯವಿದೆ, ಅವರವರಿಗೆ ಫ್ರೀಡಮ್ ಇದೆ. ನೀವು ಏನ್ ಮಾಡ್ತೀರೋ ಅದನ್ನು ಧಾರಾಳವಾಗಿ ಮಾಡ್ರಿ. 3 ಅಂತ ಹೇಳಿದ್ರೆ 3 ಅಂತ ಹೇಳ್ಕೊಂಡು ಹೋಗಿ, 1 ಅಂತ ಹೇಳಿದ್ರೆ 1 ಅಂತ ಹೇಳಿ. ಕೆಲವು ಕಡೆ 1, ಕೆಲವು ಕಡೆ 3 ಅಂತ ಚೇಂಜ್ ಮಾಡಿ ಮಾತಾಡಬೇಡಿ. ಯಾಕಂತ ಹೇಳಿದ್ರೆ ವಿಶ್ವಾಸಿಗಳು ಅಮಾಯಕರು. ಸೇವಕರನ್ನು ದೇವರ ಸ್ಥಾನದಲ್ಲಿ ನಿಂತುಕೊಂಡು ಅವರಿಗೆ ಸುವಾರ್ತೆ ಹೇಳ್ತಾರೆ. ಸೇವಕರು ಹೇಳುವುದನ್ನು ವಿಶ್ವಾಸಿಗಳು ನಂಬ್ತಿದ್ದಾರೆ. ಅವರನ್ನು ಮೋಸ ಪಡಿಸಬೇಡಿ. ನಿಮ್ಮ ದೇವರು 3 ಪರ್ಸನ್ ಆದ್ರೆ ನಿಮ್ಮ ದೇವರು 3 ಅಂತಾನೆ ಹೇಳ್ರಿ. ಸಂದರ್ಭಕ್ಕೆ ತಕ್ಕ ಹಾಗೆ ದೇವರು ಒಬ್ಬನಂತ ಹೇಳ್ಕೊಳ್ತೀರಾ, ಆಮೇಲೆ 3 ಅಂತ ಹೇಳಕ್ ಬರ್ತೀರಾ? ಪಾಪ ಅಮಾಯಕರಾದ ವಿಶ್ವಾಸ ಏಮಾರಿಸ್ತೀರಾ ಎಂಬುದೇ ನನ್ನ ಪ್ರಶ್ನೆ. ನೀವು ಒಬ್ಬರಂತ ನಂಬಿದ್ರು 3 ಅಂತ ನಂಬಿದ್ರು ನಮಗೆ ಸಮಸ್ಯೆ ಇಲ್ಲ. ಏನ್ ಮಾಡ್ತೀವಿ ಅದನ್ನು ಕರೆಕ್ಟಾಗಿ ಮಾಡಿ. ಚೇಂಜ್ ಮಾಡಿ ಮಾತಾಡಬೇಡಿ. ಯಾಕೆಂದ್ರೆ ನಾವು ಯಾವ್ದು ನಂಬಿದ್ದೇವೆ? ಸತ್ಯದ ನಂಬಿದ್ದೇವೆ. ನಮಗಿರುವ ನಂಬಿಕೆ ಏನು? ದೇವರು ಒಬ್ಬನು ಮಾತ್ರವೇ ಎಂಬುದೇ ನಮ್ಮ ಉತ್ತರ. ಅಲ್ಲಿ ಫಸ್ಟ್ ಪರ್ಸನ್ 3rd ಪರ್ಸನ್ ಎಂಬ ಸ್ಟೋರಿ ಈ ಬೈಬಲ್ ಅಲ್ಲಿ ಇಲ್ಲ. ಮತ್ತಾಯ, ಮಾರ್ಕ, ಯೋಹಾನ ಎಂಬ ಸುವಾರ್ತೆಗಳಲ್ಲಿ ದೇವರಾತ್ಮವೇ ಅಂತ ಹೇಳಲ್ಪಟ್ಟಿದೆ. ಲೂಕನ ಬರೋ ಸುವಾರ್ತೆಯಲ್ಲಿ ಪವಿತ್ರಾತ್ಮ ಅಂತ ಹೇಳಲ್ಪಟ್ಟಿದೆ. ಹಾಗಾದ್ರೆ ಲೂಕನ ಬರೋ ಸುವಾರ್ತೆಯಲ್ಲಿ ಹೇಳಿದ್ದು ತಪ್ಪ? ಕರೆಕ್ಟ್, ಅದು ಕರೆಕ್ಟ್. ಹೇಗೆ ಕರೆಕ್ಟ್? ಯಾಕೆಂತ ಹೇಳಿದ್ರೆ ದೇವರಾತ್ಮ ಅಂದ್ರು, ಪವಿತ್ರಾತ್ಮ ಅಂದ್ರು, ಕ್ರಿಸ್ತನಾತ್ಮ ಅಂದ್ರು ಒಂದೇನೆ, ಅದು ಬೇರೆ ಬೇರೆ ಅಲ್ಲ ಎಂಬುದೇ ದೇವರ ವಾಕ್ಯ. ತಿಳ್ಕೊಳ್ಳಿ. ಬೈಬಲ್ ಅಲ್ಲಿ ದೇವರಾತ್ಮ ಅಂದ್ರು, ಪವಿತ್ರಾತ್ಮ ಅಂದ್ರು, ಕ್ರಿಸ್ತನಾತ್ಮ ಅಂದ್ರು ಕೂಡ ಎಷ್ಟು ಆತ್ಮ? ಯಾಕೆಂದ್ರೆ ಬೈಬಲ್ ಬರೆಸಲ್ಪಟ್ಟಿದೆ. ಎಫೆಸದವರಿಗೆ 4ನೇ ಅಧ್ಯಾಯ 4, 5, 6 ವಚನ. ನಮಗೆ ಒಂದೇ ನಂಬಿಕೆ, ಒಂದೇ ಶರೀರಕ್ಕೆಂದು, ನಮಗೆ ಒಬ್ಬನೇ ಆತ್ಮನು. ಎಷ್ಟಾತ್ಮ? 3 ಆತ್ಮ ಇಲ್ಲ. ಅವ್ರು 3 ಆತ್ಮ ನಂಬುವರು. ಆದ್ರೆ ಈ ಬೈಬಲ್ ಹೇಳುದು ಒಬ್ಬನೇ ಮಾತ್ರ. ಆ ಒಬ್ಬನೇ ಆತ್ಮವನ್ನೇ ದೇವರಾತ್ಮ ಅಂದ್ರೂ ಕರಿಬಹುದು, ಪವಿತ್ರಾತ್ಮ ಅಂದ್ರೂ ಕರಿಬಹುದು, ಕ್ರಿಸ್ತನಾತ್ಮ ಅಂದ್ರೂ ಕರಿಬಹುದು. ಯಾಶ್ಯಕರು ಕೂಡ ಒಂದೇ ಆತ್ಮನೇ, ಬೇರೆ ಬೇರೆ ಅಲ್ಲ ಅದು. ಯಾಕೆಂದ್ರೆ ಅವರ ಥಿಯಾಲಜಿ ಅವರ ಫೌಂಡರ್ ಬರ್ಸಿಕೊಟ್ಟಿದ್ದು. ನಮ್ಮ ಥಿಯಾಲಜಿ ನಮ್ಮ ದೇವರು ಬರ್ಸಿಕೊಟ್ಟಿದ್ದು. ನಮ್ಮ ಕಾನ್ಸ್ಟಿಟ್ಯೂಷನ್ ಯಾವ್ದು ಮಾತ್ರ?
ಸತ್ಯವೇದ. ಯಾಕಂದ್ರೆ ಇಸ್ರಾಯೇಲೇ ಕೇಳು, ನಿನ್ನ ದೇವರ ಕರ್ತನು ಒಬ್ಬನೇ ಮಾತ್ರ. ಆ ಒಬ್ಬನೇ ಆತ್ಮವೇ ನಮ್ಗಿರೋದು. ದೇವರಾತ್ಮ, ಪವಿತ್ರಾತ್ಮ, ಕ್ರಿಸ್ತನ ಯಾವುದು ಬೇರೆ ಬೇರೆ ಅಲ್ಲ, ಅದು ಒಂದೇನೇ. ಅದು ಮೂರು ವ್ಯಕ್ತಿಗಳಲ್ಲ ಎಂಬುದನ್ನು ತಿಳ್ಕೊಂಡಿದ್ದೇವೆ. ಹಾಗಾಗಿ ತ್ರಯಕದವರ 3rd ಪರ್ಸನ್ ಸ್ಟೋರಿ ಇಲ್ಲಿ ಸುಳ್ಳಾಗುತ್ತದೆ. ಯಾಕೆಂತ ಹೇಳಿದ್ರೆ ಮತ್ತಾಯ, ಮಾರ್ಕ, ಯೋಹಾನ ಎಂಬ ಪುಸ್ತಕದಲ್ಲಿ ದೇವರಾತ್ಮ ಅಂತ ಹೇಳುವಾಗ ಅದು ಅಲ್ಲ ಪವಿತ್ರಾತ್ಮ ಅಂತ ಹೇಳುವುದಕ್ಕೆ ಅವ್ರು ಪ್ರಯಾಸ ಪಡುವಾಗ ಈ 3 ವಾಕ್ಯಗಳೇ ಅವರಿಗೆ ವಿರೋಧವಾಗಿ ಸಾಕ್ಷಿ ಕೊಟ್ಬಿಡ್ತದೆ. ಹಾಗಾಗಿ ಅವರ ಉಪದೇಶ ಬಿದೋಗುತ್ತೆ. ಯಾಕಂದ್ರೆ ಅದು 3ನೇ ವ್ಯಕ್ತಿ ಅಂತ ಹೇಳುವಾಗ ಇಲ್ಲಿ 1ನೇ ವ್ಯಕ್ತಿ ಅಂತ ಇಲ್ಲಿ ಇರ್ತದೆ. 1ನೇ ವ್ಯಕ್ತಿ, 2ನೇ ವ್ಯಕ್ತಿ, 3ನೇ ವ್ಯಕ್ತಿ ಎಲ್ಲ ಇರುವುದು ಒಬ್ಬರು ಮಾತ್ರವೇ. ಹೇಗೆ ಒಬ್ರು ನಮ್ಮನ್ನೆಲ್ಲ ಸೃಷ್ಟಿ, ಆದಾಮನ ಮೊದಲುಗೊಂಡು ಈ ಸಕಲ ಸೃಷ್ಟಿಯನ್ನು ನಮ್ಮನ್ನೆಲ್ಲರೂ ಸೃಷ್ಟಿ ಮಾಡಿದ್ರಿಂದ ಆತನು ನಮ್ಮ ತಂದೆ. ನಮ್ಮನ್ನು ಉಂಟು ಮಾಡಿದ್ರಿಂದ ಆತನು ನಮ್ಮ ತಂದೆ. ನಾವು ಪಾಪಿಗಳಾಗಿ ಹೋದಾಗ ನಮ್ಮನ್ನು ರಕ್ಷಿಸುವಂತೆ ದೇವರು ಮನುಷ್ಯಧಾರಿಯಾದನು. ಗಾಡ್ ಮ್ಯಾನಿಫೆಸ್ಟೆಡ್ ಇನ್ ಫ್ಲೆಶ್. ದೇವರ ಇನ್ನೊಂದು ವ್ಯಕ್ತಿ ಅಲ್ಲ, ದೇವರೇ ಮನುಷ್ಯ ಅವತಾರದಲ್ಲಿ ಬಂದನು. ಆತನು ಬರುವಾಗ, ಯಾಕಂದ್ರೆ ಬರೆಸಲ್ಪಟ್ಟಿದೆ, ದೇವರಿಗೆ ಅರ್ಪಿಸಲ್ಪಡುವಾಗ ಕುರಿ ಗಂಡಾಗಿರ್ಬೇಕು, ಅದು ಹೆಣ್ಣಾಗಿರಬಾರದು. ಆದ್ರಿಂದಲೇ ಈ ದೇವರು ಒಂದು ಪುರುಷನ ಸ್ಥಾನದಲ್ಲಿ ಒಂದು ಗಂಡು ಮಗುವಾಗಿ ಹುಟ್ಟಿ ಬಂದನು. ಆದ್ದರಿಂದಲೇ ತನ್ನನ್ನು ಮಗನೆಂದು ಕರೆಸಿಕೊಂಡನು. ನಮ್ಮನ್ನು ರಕ್ಷಿಸುವುದಕ್ಕೆ, ನಮಗಾಗಿ ರಕ್ತ ಸುರಿಸುವುದಕ್ಕೆ ಒಂದು ಶರೀರವನ್ನು ಧರಿಸಿಕೊಂಡು ಬಂದದ್ರಿಂದ ನಮ್ಮನ್ನು ರಕ್ಷಿಸುವುದರಲ್ಲಿ ಆತನು ಮಗನಾಗಿದ್ದಾನೆ. ಅಲ್ಲಿಗೆ ಮುಗಿಸ್ಬಿಡ್ಲಿಲ್ಲ. ನಾವು ಎಲ್ಲಾ ಕಾಲದಲ್ಲಿಯೂ ಕರ್ತನ ಚಿತ್ತ ಮಾಡುವಂತೆ, ಪರಿಶುದ್ಧರಾಗಿ ನಡೆಯುವಂತೆ ಪವಿತ್ರಾತ್ಮನಾಗಿ ಇವತ್ತು ಸಭೆಯನ್ನು ನಡೆಸುತ್ತಿದ್ದಾನೆ. ಆದ್ರಿಂದ ನಮ್ಮನ್ನು ಉಂಟು ಮಾಡಿದರಲ್ಲಿ ಆತನ ತಂದೆ, ನಮ್ಮನ್ನು ರಕ್ಷಿಸುವುದರಲ್ಲಿ ಆತನ ಮಗನು, ನಮ್ಮನ್ನು ಪರಿಶುದ್ಧ ಮಾರ್ಗದಲ್ಲಿ ನಡೆಸುವುದರಲ್ಲಿ ಆತನ ಪವಿತ್ರಾತ್ಮನು. 3 ವ್ಯಕ್ತಿ ಅಲ್ಲ, ಒಂದೇ ವ್ಯಕ್ತಿ. ಹೇಗೆ ನಾನು ನಿಮಗೆ ಪಾಸ್ಟ್ ಎಂದು ಕರೆಸಲ್ಪಡ್ತೇನೆ, ಅದ್ರಲ್ಲಿ ಯಾವ ಡೌಟ್ ಇಲ್ಲ. ನಾನು ನನ್ನ ಹೆಂಡತಿಗೆ ಗಂಡನನ್ನು ಕರೆಸಲ್ಪಡ್ತೇನೆ, ಅದ್ರಲ್ಲಿ ಯಾವ ಡೌಟ್ ಇಲ್ಲ. ನಾನು ನನ್ನ ಮಗನಿಗೆ ಡ್ಯಾಡಿ ಕರೆಸಲ್ಪಡ್ತೇನೆ. ನಾನು 3 ವ್ಯಕ್ತಿ ಅಲ್ಲ, ಏಕಕಾಲದಲ್ಲಿ ಒಂದು ಪಾಸ್ಟರ್ ಆಗಿದ್ದೀನಿ, ಇಲ್ಲಿ ಗಂಡನೂ ಆಗಿದ್ದೀನಿ, ಇಲ್ಲಿ ಡ್ಯಾಡಿ ಆಗಿದ್ದೀನಿ, ಬೇರೆ ಬೇರೆ ವ್ಯಕ್ತಿ ಅಲ್ಲ. ಹಾಗೆ ಆತನು ರಕ್ಷಿಸುವುದರಲ್ಲಿ ಮಗನಾಗಿಯೂ, ಉಂಟು ಮಾಡುವುದರಲ್ಲಿ ತಂದೆಯಾಗಿಯೂ, ನಮ್ಮನ್ನು ಪರಿಶುದ್ಧ ಮಾಡುವುದರಲ್ಲಿ ಪವಿತ್ರಾತ್ಮನಾಗಿದ್ದಾನೆ. ಒಂದೇ ದೇವರು, ಒಂದೇ ಆತ್ಮ. ಈ ಪ್ರಯತ್ನದಲ್ಲಿರುವ 1st ಪರ್ಸನ್, 2nd ಪರ್ಸನ್, 3rd ಪರ್ಸನ್ ಸ್ಟೋರಿ ಅದು ಸುಳ್ಳಾದದ್ದು. ಆ ರೀತಿ ಒಂದು ಪರ್ಸನಾಲಿಟಿ ಸತ್ಯದಲ್ಲಿ ಬರೆಸಲ್ಪಡಲಿಲ್ಲ. ಯಾಕಂದ್ರೆ ಇಸ್ರಾಯೇಲೇ ಕೇಳು, ನಮ್ಮ ದೇವರ ಕರ್ತನು ಎಷ್ಟು ಮಾತ್ರ ಒಬ್ಬನೇ, ನಮಗಿರುವುದು ಒಂದೇ ಆತ್ಮ ಅಂತ ಹೇಳಿ ಎಫೆಸರ್ ಅವರಿಗೆ 4ನೇ ಅಧ್ಯಾಯ 4ನೇ ವಚನ ಬರೆಯಲು ಬರ್ತದೆ. ಅದರಲ್ಲಿ ಇನ್ನೊಂದು ಸುಳ್ಳು ಕೂಡ ನೋಡಿಕೊಳ್ಳಿ. ಏನು ಸುಳ್ಳು? ನಾವು ಇದು 1ನೇ ವಚನ, ಯೇಸು ದೀಕ್ಷಾ ಸ್ನಾನ ಮಾಡಿಸಿಕೊಂಡ ಮೇಲೆ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ ಆತನಿಗೆ ಆಕಾಶ ತೆರೆಯಿತು ಮತ್ತು ದೇವರಾತ್ಮವು ಪಾರಿವಾಳದ ಹಾಗೆ ಇಳಿದು ಬರುವುದನ್ನು ಕಂಡನು. ಹೇಗೆ ಬರುವುದನ್ನು? ಪಾರಿವಾಳದ ಹಾಗೆ, ಪಾರಿವಾಳವಾಗಿ ಅಲ್ಲ. ಇದೇ 2ನೇ ಅವ್ರು ಮಾಡೋದು. ಅವರು ಪಾರಿವಾಳವನ್ನು ದೇವರ ಸಾಗಿ ಕೊಡ್ತಿದ್ದಾರೆ. ಹೇಗೆ ವಿಗ್ರಹಾರಾಧಿಗಳು ಕಾಗೆಯನ್ನು ದೇವರಂತ ಹೇಳ್ತಾರಲ್ಲ, ಇಲಿಯನ್ನು ದೇವರಂತ ಹೇಳ್ತಾರೆ ಅಲ್ವಾ, ಕೋತಿಯನ್ನು ದೇವರಂತ ಹೇಳ್ತಾರೆ, ಹಸುವನ್ನು ದೇವರಂತ ಹೇಳ್ತಾರೆ, ಕತ್ತೆಯನ್ನು ದೇವರಂತ ಹೇಳ್ತಾರೆ. ಹೀಗೆ ಕಣ್ಣಿಗೆ ಕಾಣುವ ಪ್ರಾಣಿಗಳನ್ನ ದೇವರಂತ ಹೇಳ್ತಾರಲ್ಲ, ಅದೇ ಗುಂಪಿನ ಜೊತೆಗೆ ಕ್ರೈಸ್ತರೆಂದು ಕಳಿಸಿಕೊಳ್ಳುವ ಈ ಜನರು ಕೂಡ ಪಾರಿವಾಳವನ್ನು ದೇವರನ್ನು ಹೇಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಆದ್ರಿಂದಲೇ ಅನೇಕ ಪಾಸ್ಟರ್ಗಳು ಅವರ ಬೋರ್ಡ್ಗಳಲ್ಲಿ, ಸೈನ್ ಬೋರ್ಡ್ ಅಲ್ಲಿ ಪಾರಿವಾಳವನ್ನು ಡ್ರಾಯಿಂಗ್ ಮಾಡಿರ್ತಾರೆ, ಪಾರಿವಾಳವನ್ನು ದೇವರ ಸಾಕಿರ್ತಾರೆ. ಎಷ್ಟು ತಪ್ಪಾದ ಕಾರ್ಯ. ನಾವು ರೋಡ್ ನಡೆಯುವಾಗ, ನಾನು ಗ್ರೌಂಡ್ ಅಲ್ಲಿ ವಾಕಿಂಗ್ ಮಾಡಕ್ ಹೋದಾಗ ಬೆಳಗ್ಗೆ 1,000 ಪಾರಿವಾಳ ಬಂದಿರುತ್ತೆ. ಹೋಗಿ ಪ್ರೈಸ್ ಆಫ್ ದೇವ್ರೆ ಅಂತ ಹೇಳಬೇಕಾಗುತ್ತಾ? ಅಲ್ಲಿ ಪಾರಿವಾಳ ಕುತ್ಕೊಂಡು ನೋಡಿ, ಎಷ್ಟೊಂದು ಮೂರ್ಖತನ. ಬೈಬಲ್ ಏನ್ ಬರ್ಸಿದೆ? ದೇವರಾತ್ಮನು ಪಾರಿವಾಳ ಹಾಗೆ ಬಂದನು, ಪಾರಿವಾಳವಾಗಿ ಬರಲಿಲ್ಲ. ಹಾಗಾದ್ರೆ ವಿಗ್ರಹಾರಾಧಿಗಳು ಹೇಗೆ ಕಣ್ಣಿಗೆ ಕಾಣಿಸೋ ಪ್ರಾಣಿಗಳನ್ನ ದೇವ್ರು ಮಾಡ್ತಾರೋ, ಹಾಗೆ ಕ್ರೈಸ್ತರು ಕೂಡ ಒಂದು ಹಾರುವ ಪಕ್ಷಿಯಾದ ಪಾರಿವಾಳವನ್ನು ಕೂಡ ದೈವಿಕತದ 3ನೇ ವ್ಯಕ್ತಿಯಾಗಿ ಪಾರಿವಾಳವನ್ನು ತಿಳ್ಕೊಳ್ತಾರೆ. ಆದ್ರಿಂದ ಅವರ ಎಲ್ಲಾ ಸೈನ್ ಬೋರ್ಡ್ಗಳಲ್ಲಿಯೂ, ಎಲ್ಲಾ ಲೆಟರ್ ಅಲ್ಲಿಯೂ, ಎಲ್ಲಾ ಕಾರ್ಯಗಳಲ್ಲಿಯೂ ಇದನ್ನು ತೋರ್ಸೋಕೆ ಆಸೆ ಪಡ್ತಾರೆ. ಎಷ್ಟು ತಪ್ಪಾದ ಕಾರ್ಯ. ವಾಕ್ಯ ಬರ್ತದೆ ಪಾರಿವಾಳದ ಹಾಗೆ ಅಂತ ಬರ್ತು, ಪಾರಿವಾಳವಾಗಿ ಅಲ್ಲ. ಸೈತಾನನು ಏನೇನ್ ತೋಟದಲ್ಲಿ ಸೈತಾನನಾಗಿ ಕಂಡ್ಬಿಡ್ತೀನಿ ಅಂತ ಹೇಳಿ ಸರ್ಪದ ರೂಪದಲ್ಲಿ ಬಂದನು. ಆದ್ರಿಂದ ನೀವು ಆದಿಕಾಂಡದಲ್ಲಿ ಓದುವಾಗ ಎಲ್ಲಿ ಕೂಡ ಸೈತಾನ ಹೆಸರೇ ಬರಲ್ಲ. ಸರ್ಪವು ಹಾಗೆ ಹೇಳ್ತು, ಸರ್ಪವು ಹೇಳ್ತಾ ಹೊರತು ಸೈತಾನ ಪದವೇ ಬರಲ್ಲ. ಸೈತಾನ ಸರ್ಪದ ರೂಪದಲ್ಲಿಯೇ ಬಂದನು. ಇಲ್ಲಿ ದೇವರಾತ್ಮವು ಪಾರಿವಾಳ ರೂಪದಲ್ಲಿ ಬರ್ಲಿಲ್ಲ, ಪಾರಿವಾಳದ ಹಾಗೆ. ಅಂದ್ರೆ ಮೇಲೂ ಒಂದು ಪಾರಿವಾಳ ಸಡನ್ ಆಗಿ ಡೌನ್ ಹಂಗೆ ಇಳಿಬೇಕಾದ್ರೆ ಹೆಂಗ್ ನೋಡಕ್ಕೆ ಒಂದು ಸೀನ್ ಕಾಣುತ್ತೋ ಹಾಗೆಯೇ ಪಾರಿವಾಳ ಇಳಿದು ಬರುವ ಹಾಗೆ ಬಂದ್ರೆ ಹೊರತು ಪಾರಿವಾಳವಾಗಿ ಬರ್ಲಿಲ್ಲ.
ಯಾಕಂದ್ರೆ ದೇವರಾಗಿ ಬರೆಸಲ್ಪಡಿದೆ ಏನಂತ, ನಿನ್ನ ದೇವರದ ಕರ್ತನಿಗೆ ಯಾವ ರೀತಿ ಸ್ವರೂಪ ಮಾಡ್ಕೊಳ್ಬೇಡ, ಆಕಾಶದಲ್ಲಿರುವ ಯಾವುದರ ರೂಪವನ್ನಾಗಲಿ, ಭೂಮಿಯಲ್ಲಿ ಚಲಿಸುವ ಯಾವುದೇ ರೂಪವನ್ನಾಗಲಿ, ಸಮುದ್ರದ ಯಾವುದೇ ರೂಪವನ್ನು ಮಾಡಿಕೊಳ್ಳಬಾರದು ಅಂತ ಹೇಳಿಕೊಳ್ಳುವಾಗ, ಪಾರಿವಾಳವು ಭೂಮಿಯಲ್ಲಿ ವಾಸ ಮಾಡುವಂತ ಪ್ರಶ್ನಿಸುತ್ತಾನೆ. ಅದನ್ನು ದೇವರ ಪ್ರತಿಯಾಗಿ ನೀನು ನಂಬುವುದು ಎಷ್ಟು ದೊಡ್ಡ ಅಪಾಯ. ಜೋಪಾನ, ಸೈತಾನ ಎಷ್ಟು ತಂತ್ರವಾಗಿ ವಿಗ್ರಹಾರಾಧನೆಯನ್ನು ಈ ದೇವರಾತ್ಮ ಎಂಬ ಒಂದು ಹೆಸರಲ್ಲಿ ಒಳಗೆಪಡಿಸಿ ವಿಶ್ವಾಸಗಳ ಮನಸ್ಸಲ್ಲಿ ಅದಕ್ಕೊಂದು ದೈವಿಕತೆ ಏರ್ಪಡಿಸಕ್ಕೆ ಪ್ರಯತ್ನ ಪಡ್ತಾನೆ. ಕಾಪಾಡಿಕೊಳ್ಳಿ, ಯಾಕಂದ್ರೆ ಸತ್ಯವೇದ ಪಾರಿವಾಳವನ್ನು ದೇವರಾಗಿ ಹೇಳ್ತಾ ಇಲ್ಲ, ಪಾರಿವಾಳದ ಹಾಗೆ ಮಾತ್ರ ಹೇಳಿ ಹೊರತು ಪಾರಿವಾಳವಾಗಿ ಅಲ್ಲ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಯಾಕಂದ್ರೆ ನಮ್ಮ ಯೇಸು ಸ್ವಾಮಿ ಸತ್ಯವಾಗಿದ್ದಾರೆ, ಸೈತಾನು ಸುಳ್ಳಾಗಿದ್ದಾನೆ. ದೇವರ ಮಕ್ಕಳು ಈ ಸುಳ್ಳಾದ ಕಾರ್ಯಗಳಿಂದ ನಮ್ಮನ್ನು ಕಾಪಾಡಿಕೊಳ್ಳಬೇಕು. ಆದ್ರಿಂದಲೇ ಈ ಸಂದೇಶವನ್ನು ಒಂದು ಪ್ರಶ್ನೆ ಶೀರ್ಷಿಕೆಯಿಂದ ಕಲಿತಿದ್ದೀವಿ. ಸಂದೇಶದ ಶೀರ್ಷಿಕೆ, ಪ್ರಶ್ನೆ ಶೀರ್ಷಿಕೆ, ದೀಕ್ಷಾ ಸ್ನಾನ ಮಾಡಿಸಿಕೊಂಡಿದ್ದ ಯೇಸುವಿನ ಮೇಲೆ ದೇವರಾತ್ಮ ಪಾರಿವಾಳದ ಹಾಗೆ ಇಳಿದು ಬರುವುದನ್ನು ಸ್ನಾನಿಕನಾದ ಯೋಹಾನನ್ನು ಕಂಡನೋ? ಯೇಸು ஞானஸ்தான பெற்ற பிறகு தேவனுடைய ஆவி புறாவை போல் அவர் மேல் இறங்குவதை யோவான் ஸ்நானன் கண்டாரோ பார்த்தாரோ? Did John the Baptist see the Spirit of God descending like a dove upon Jesus after he had been baptized? ನೋಡಿದನ? ಹೌದು, ನೋಡ. ಏನಂತ? ದೇವರಾತ್ಮವೇ ಇಳಿದು ಬರುವುದನ್ನು ನೋಡಿದ. ಯಾರು ವಿಟ್ನೆಸ್? ನೋಡಿದವ್ರು ಯಾರು? ಯೇಸು ಸ್ವಾಮಿಗೆ ದೀಕ್ಷಾ ಸ್ನಾನ ಮಾಡಿದ ಸ್ನಾನಿಕನ ಯೋಹಾನ ನೋಡ್ಬಿಟ್ನು. ಯಾರು ಬರುವುದನ್ನ? ದೇವರಾತ್ಮವೇ. ಆದ್ರಿಂದ ದೇವರ ಮಕ್ಕಳು ನಮ್ಮ ಇಷ್ಟಕ್ಕೆ ಕಥೆಗಳನ್ನ ಹೇಳ್ಬಾರ್ದು, ನಮ್ಮ ಊಹೆಗೆ ನಾವು ಊಹಿಸಿಕೊಳ್ಳಬಾರ್ದು, ದೇವರನ್ನು ನಾವು ತೀರ್ಮಾನಿಸಬಾರ್ದು, ದೇವರನ್ನು ನಾವು ಉಂಟು ಮಾಡಬಾರ್ದು, ದೇವರೇ ನಮ್ಮನ್ನು ಉಂಟು ಮಾಡಬೇಕು. ದೇವರ ಬಗ್ಗೆ ನಾವು ಕಥೆ ಹೇಳ್ಬಾರ್ದು, ದೇವರ ಬಗ್ಗೆ ದೇವರಕ್ಕೆ ಬರೆಸಲ್ಪಟ್ಟಿದೆ. ಆದ್ರಿಂದ ದೇವರನ್ನು ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಹಿಡಿದು ಪಾಪ. ದೇವರು ವಿಭಜನೆಯಾಗಿಲ್ಲ, ಅದು ಪಾಪದ ಕಾರ್ಯ. ಕೊರಿದ ಸಭೆಯಲ್ಲಿ ಕೂಡ ಈ ರೀತಿ ಗುಂಪು ಗುಂಪಾಗಿ ನಿಂತುಕೊಂಡಾಗ ಪೌಲ್ ಹೇಳಿದನು, ಕ್ರಿಸ್ತನು ವಿಭಾಗವಾಗಿದ್ದಾನೋ? ಎಂದಿಗೂ ಇಲ್ಲ. ದೇವರು ಯಾವತ್ತು ವಿಭಾಗವಾಗಿಲ್ಲ, ಮೂರು ತುಂಡು ಆಗಲೇ ಇಲ್ಲ. ಆದ್ರಿಂದ ದೇವರನ್ನು ಮೊದಲ ವ್ಯಕ್ತಿ, ಎರಡನೇ ವ್ಯಕ್ತಿ, ಮೂರನೇ ವ್ಯಕ್ತಿ ಅಂತ ಕರೆದು ಪಾಪವಾಗಿರ್ತದೆ. ಇಂತಹ ತ್ರಯಗಳ ಶಾಪದಿಂದ ನಮ್ಮನ್ನು ಬಿಡಿಸಿಕೊಳ್ಳೋಣ. ದೇವರ ವಾಕ್ಯ ಹೇಳುವುದು ಒಂದೇ ಒಂದು ಆತ್ಮ ಮಾತ್ರವೇ. ದೇವರ ವಾಕ್ಯ ಒಂದೇ ಆತ್ಮವಾಗಿದ್ರೆ ತ್ರಯಕದ ಮೂರು ಆತ್ಮ ಎಂಬುದು ಸುಳ್ಳಾಗುವುದು ಇರುವುದನ್ನು ನಾವು ತಿಳಿದುಕೊಂಡವರಾಗಿ ಅದರಿಂದ ಬಿಡಿಸಿಕೊಳ್ಳೋಣ. ಪಾರಿವಾಳವನ್ನು ಪವಿತ್ರಾತ್ಮನಿಗೆ ಹೋಲಿಕೆಯಾಗಿ ಮಾತಾಡುವ ಇಂಥ ಶಾಪದಿಂದ ನಾವು ರಕ್ಷಿಸಿಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಅಡಚಣೆಗಾಗಿ ಕ್ಷಮಿಸಿರಿ. ಕರೆಂಟ್ ಓದೋದ್ರಿಂದ ಸ್ವಲ್ಪ ತಡೆಯಾಗಿದೆ, ಆದ್ರೂ ದೇವರು ನಮಗೆ ಜೊತೆಗಿದ್ದಾರೆ. ಕರೆಂಟ್ ಇದ್ರು ಕರೆಂಟ್ ಇಲ್ಲದಿದ್ರು ಯೇಸು ಸ್ವಾಮಿ ಇದ್ದಾರೆ, ಅದೇ ನಮಗೆ ಭಾಗ್ಯ. ಹಾಗಾಗಿ ನಾವಿರುವ ಲೋಕ ಸುಳ್ಳಿನ ಲೋಕದಲ್ಲಿದ್ದೇವೆ. ಈ ಲೋಕದ ಅಧಿಪತಿ ಸೈತಾನನಾಗಿದ್ದಾನೆ. ಅವನು ತನ್ನ ಆಳ್ವಿಕೆಯಲ್ಲಿ ಸುಳ್ಳನ್ನು ಪ್ರಸರಿಸುವುದೇ ಅವನ ಕೆಲಸ. ಜನರು ಯಾರು ಸತ್ಯವನ್ನು ತಿಳ್ಕೊಳ್ಬಾರ್ದು, ಸುಳ್ಳನ್ನು ತಿಳಿದು ಅವರೆಲ್ಲ ಏಮಾರಿಸಲ್ಪಟ್ಟು ಹೋಗ್ಬೇಕು. ಬೈಬಳನ್ನೇ ಓದುವಾಗಲೂ ಕೂಡ ಅವರು ಸತ್ಯವನ್ನು ಗ್ರಹಿಸಿಕೊಳ್ಳಬಾರದೆಂಬ ಉದ್ದೇಶದಲ್ಲಿ ಸೈತಾನ ಕಾರ್ಯ ಮಾಡ್ತಿದ್ದಾನೆ. ಈ ಒಂದು ಬಲೆಯಲ್ಲಿ ಎಷ್ಟೋ ಜನ ಬಿದ್ದು ಹೋಗಿರುವಾಗ ದೇವರು ನಿನ್ನನ್ನು ಮಾತ್ರ ಗುರುತು ಹಿಡಿದು ಕರೆದಿದ್ದಾರೆ. ಸತ್ಯವನ್ನು ತಿಳಿವಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ಆದ್ರಿಂದ ಸತ್ಯವನ್ನು ಕಲ್ತ್ಕೊಳ್ಳೋಣ. ಸತ್ಯವೇದ ಏನೋ ಬರೆದಿದೆ ಅದನ್ನು ಒಪ್ಪಿಕೊಳ್ಳಿ. ಸತ್ಯವೇದ ಪವಿತ್ರಾತ್ಮ ಅಂತ ಹೇಳಿದ್ರೆ ಪವಿತ್ರಾತ್ಮ, ಸತ್ಯವೇದ ದೇವರಾತ್ಮ ಅಂದ್ರೆ ದೇವರಾತ್ಮ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಎರಡು ಪಾರಿವಾಳ ಬರಲಿಲ್ಲ. ಮತ್ತಾಯ, ಮಾರ್ಕ, ವ್ಯವಹಾರದಲ್ಲಿ ಒಂದು ಪಾರಿವಾಳವು ಮತ್ತೆ ಲೂಕಲ್ಲಿ ಇನ್ನೊಂದು ಪಾರಿವಾಳ ಬಂದದ್ದೇ ಒಂದು ಮಾತ್ರವೇ. ಅಂದ್ರೆ ದೇವರಾತ್ಮ ಅಂದ್ರು ಪವಿತ್ರಾತ್ಮ ಅಂದ್ರು ಅದು ಒಂದೇ, ಅದು ಬೇರೆ ಬೇರೆ ಅಲ್ಲ. ಯಾಕಂದ್ರೆ ದೇವರು ಒಬ್ಬನು ಮಾತ್ರವೇ, ನಮಗಿರುವ ಆತ್ಮ ಒಂದೇ ಒಂದು ಆತ್ಮ ಮಾತ್ರವೇ. ಆದ್ರಿಂದ ನಮ್ಮನ್ನು ಕಾಪಾಡಿಕೊಳ್ಳೋಣ. ಈ ಲೋಕ ಸುಳ್ಳನ್ನು ಕಲಿಸಿಕೊಡುತ್ತದೆ, ಸುಳ್ಳಲ್ಲಿ ಇಷ್ಟಪಡುವವರನ್ನು ಪ್ರೀತಿಸುತ್ತದೆ. ನೀನು ಯಾರಾಗಿದ್ದಿ? ಸುಳ್ಳನ್ನು ತಿಳಿಸುವ ಈ ಲೋಕದಲ್ಲಿ ನೀನು ಸುಳ್ಳನ್ನು ವಿರೋಧಿಸಿ ಸತ್ಯಕ್ಕಾಗಿ ವೈರಾಗ್ಯ ತೋರಿಸುವನಾಗಿದ್ರೆ ಯೇಸು ಸ್ವಾಮಿ ನಿನ್ ಜೊತೆಗಿದ್ದು ಸತ್ಯವನ್ನು ತಿಳಿಯಪಡಿಸ್ತಾನೆ. ಬಿಡುಗಡೆ ಆದವರಾಗಿ ನಡೆಯೋದಕ್ಕೆ ದೇವರು ಸಹಾಯ ಮಾಡ್ತಾರೆ. ಈಗ ನಾನು ಹೇಳಿದ ಮಾತೇನು? ಪವಿತ್ರಾತ್ಮ ಅಂದ್ರು, ದೇವರಾತ್ಮ ಅಂದ್ರು, ಕ್ರಿಸ್ತನಾತ್ಮ ಅಂದ್ರು ಒಂದೇ ಅಂತ ಹೇಳಿದ್ವಿ. ದೇವರಾಗಿ ಹೇಗೆ ಬರೆಸಿದ ವಾಕ್ಯ ಓದಿ. 1 ಸಾಮುವೇಲ 2ನೇ ಅಧ್ಯಾಯ 2ನೇ ವಚನ. 1 ಸಾಮುವೇಲ್ 2ാം അധികാരം 2ാം വചനം. 1 സാമുവേൽ 2nd chapter 2nd verse, page number 303.
கர்த்தரை போல பரிசுத்தமுள்ளவர் இல்லை. கர்த்தரை போல் பரிசுத்தமுள்ளவர் இல்லை. உம்மை அல்லாமல் வேறொருவரும் இல்லை. உம்மை அல்லாமல் வேறு ஒருவரும் இல்லை. எங்கள் தேவனை போல எங்கள் தேவனை போல ஒரு கன்மலையும் இல்லை. ஒரு ಕಣ್ಮಲೆಯೂ இல்லை. ಕರ್ತನ ಹಾಗೆ ಪರಿಶುದ್ಧನು ಇಲ್ಲವೇ ಇಲ್ಲ. ನಿನ್ನ ಹೊರತು ದೇವರು ಯಾರು? ನಮ್ಮ ದೇವರೇ ಅಸಮಾನವಾದ ಆಶ್ಚರ್ಯ ದುರ್ಗವು. ಇದೇ ಇಸ್ರಾಯೇಲರ ನಂಬಿಕೆ. ಹನ್ನಳ ಸ್ತೋತ್ರ ಗೀತೆ, ಸ್ವಾಮಿಯಲ್ಲ ತಾಯಿ ದೇವನ ಕುರಿತು ಹಾಡಿದ ಮಾತು. ಇಸ್ರಾಯೇಲ್ ದೇವರು ಅಸಮಾನನಾದ ದೇವರು, ಅಂದ್ರೆ ಆತನಿಗೆ ಸಮನಾಗಿ ಇನ್ನೊಬ್ರು ಇಲ್ಲ. ಅವರಿಗೆ ಈಡು ಎಣೆಯಾಗಿ ಇನ್ನೊಬ್ಬರು ಇಲ್ಲವೇ ಇಲ್ಲ. ಆತನು ಮಾತ್ರವೇ. ಪವಿತ್ರಾತ್ಮ ಅಂತ ಕರೆದ್ರು, ಆತನು ದೇವರಾತ್ಮ ಅಂತ ಕರೆದ್ರು, ಬೇರೆ ಬೇರೆ ಅಲ್ಲ, ಆತನೇ. ಅದಕ್ಕೆ ಕೇಳಿದ್ರೆ ಕರ್ತನಂತ ಪರಿಶುದ್ಧನು ಇಲ್ಲವೇ ಇಲ್ಲ. ಆತನೊಬ್ಬನೇ ಪರಿಶುದ್ಧನು. ನೋಡಿ ಇವನು ಪ್ರಶ್ನೆ, ಮೂರನೇ ವ್ಯಕ್ತಿಯನ್ನು ನೋಡಿ ನೀವು ಪವಿತ್ರಾತ್ಮ ಅಂತ ಕರೆದ್ರೆ, ಹಾಗಾದ್ರೆ ಮೊದಲನೇ ಆತ್ಮ ಯಾರು? ದೇವರನ್ನು ಮೂರು ವ್ಯಕ್ತಿ ಹೇಳ್ತೀರಲ್ಲ, ಮೂರನೇ ವ್ಯಕ್ತಿಯನ್ನು ಪವಿತ್ರ ಪರಿಶುದ್ಧನು ಅಂತ ಕರೆದ್ರೆ, ಹಾಗಾದ್ರೆ ಮೊದಲನೇ ವ್ಯಕ್ತಿ ಅಶುದ್ಧನಾ? ಶುದ್ಧತೆಯಲ್ಲಿ ಕೊರತೆ ಉಳ್ಳವನಾ? ಏನ್ ನಿಮ್ಮ ವಾದ ಎಂಬ ಪ್ರಶ್ನೆಗೆ ಅವರ ಹತ್ರ ಉತ್ತರ ಇಲ್ಲ. ಯಾಕೆಂತ ಹೇಳಿದ್ರೆ ಅವ್ರು ಮೂರನೇ ವ್ಯಕ್ತಿಯನ್ನು ಪವಿತ್ರ ಅಂತ ಕರೆದಾಗ ಒಂದನೇ ಎರಡನೇ ವ್ಯಕ್ತಿ ಯಾರು ಎಂಬ ಪ್ರಶ್ನೆ ಬರುತ್ತದಲ್ಲ. ಆದ್ರೆ ದೇವರ ಕೇಳಿದ್ರೆ ಕರ್ತನ ಹಾಗೆ ಪರಿಶುದ್ಧನು ಬೇರೆ ಯಾರು ಇಲ್ಲ. ಅಂದ್ರೆ ಅರ್ಥ ಏನು? ಪರಿಶುದ್ಧನು ಒಬ್ಬನು ಮಾತ್ರವೇ. ಅದು ಇನ್ನು ಹೇಳ್ತದೆ, ಕರ್ತನಂತ ಪರಿಶುದ್ಧನು ಇಲ್ಲವೇ ಇಲ್ಲ. ನಿನ್ನ ಹೊರತು ದೇವರು ಯಾರು? ಈ ಒಬ್ಬನೇ ದೇವರು ಬಿಟ್ಟು ಬೇರೆ ದೇವರೇ ಇಲ್ಲ. ಆತನ ಬಿಟ್ಟು ಯಾರಿಲ್ಲ, ಬೇರೆ ದೇವರೇ ಇಲ್ಲ. ನಮ್ಮ ದೇವರೇ ಅಸಮಾನವಾದ ಆಶ್ರಯ ದುರ್ಗ. ಆತನಿಗೆ ಹೋಲಿಕೆಯಾಗಿ ಇನ್ನೊಂದು ವ್ಯಕ್ತಿಯೇ ಇಲ್ಲ. ಹಾಗಾದ್ರೆ ಇದು ಎಷ್ಟು ಸ್ಪಷ್ಟವಾಗಿ ತ್ರಯೇಕ ಎಂಬ ಉಪದೇಶ ಎಷ್ಟು ಸುಳ್ಳಾದದ್ದು, ಅದು ಸೈತಾನನಿಂದ ಏರ್ಪಡಿಸಲ್ಪಟ್ಟಿದ್ದು, ಈ ಸತ್ಯವೇದಕ್ಕೆ ವಿರುದ್ಧವಾದದ್ದು, ನಮ್ಮ ದೇವರನ್ನು ವಿರೋಧಿಸುವಂಥದ್ದು. ಯಾಕೆಂದ್ರೆ ಅದು ಕ್ರಿಸ್ತ ವಿರೋಧಿ ಆತ್ಮದಿಂದ ತುಂಬಿದ್ದು. ಎಲ್ಲಿ ಹೇಳ್ತದೆ ಪರಿಶುದ್ಧನು ಒಬ್ಬನು ಮಾತ್ರವೇ, ಆ ಒಬ್ಬನೇ ದೇವರು, ಆ ದೇವರಿಗೆ ಸಮಾನವಾಗಿ ದೇವರೇ ಇಲ್ಲ ಎಂಬುದೇ ಇಸ್ರಾಯೇಲ್ ಸಲಮನ ಸ್ವಾಮಿಯ ನಂಬಿಕೆ. ಆದ್ರೆ ತ್ರಯಕ ಎಂಬುದು ತಂದೆ ಎಂಬುದು ಒಂದು ಆತ್ಮ, ಮಗ ಎಂಬುದು ಇನ್ನೊಂದು ಆತ್ಮ, ಪವಿತ್ರಾತ್ಮದ ಮತ್ತೊಂದು ಆತ್ಮ ಅಂತ ಹೇಳಿ ಈ ಸತ್ಯವೇದಕ್ಕೆ ವಿರುದ್ಧವಾದದನ್ನು ಬೋಧಿಸಿ ಜನರನ್ನೆಲ್ಲ ಮೋಸ ಪಡಿಸುವುದಕ್ಕೆ ನಿಂತಿರುವಾಗ ನಿನ್ನ ಕಿವಿ ಯಾವುದಕ್ಕೆ ಕಿವಿಗೊಡುತ್ತದೆ? ಸತ್ಯಕ್ಕ ಸುಳ್ಳಿಗ? ಯಾಕಂದ್ರೆ ನಮ್ಮ ಮೂಲ ತಾಯಿ ಆಗಿದ್ವಾ ಅವಳು ಯಾರು ಗೊತ್ತಾ? ಅವಳು ಚೀಟ್ ಆಗ್ಬಿಟ್ಲು, ಅಂದ್ರೆ ಏಮಾರಿಸ್ಬಿಟ್ಲು. ದೇವರ ಮಾತನ್ನು ಕೇಳುವುದಕ್ಕಿಂತ ಸೈತಾನನ ಮಾತನ್ನೇ ಕೇಳಿದಳು. ಅವಳ ಹೊಟ್ಟೆಯಿಂದ ಬಂದವರೇ ನಾವಲ್ಲ. ಹಾಗಾದ್ರೆ ನಮ್ಮ ಡಿಫಾಲ್ಟ್ ಆಗಿ ಸತ್ಯವನ್ನು ಇಷ್ಟಪಡೋದಿಲ್ಲ. ಯಾವ್ದನ್ನ ಇಷ್ಟಪಡ್ತಾರೆ? ಸುಳ್ಳನ್ನೇ ಇಷ್ಟಪಡ್ತಾರೆ. ಯಾವುದು ಬೈಬಲ್ ಹೇಳಿದ್ಯೋ ಅದನ್ನು ಕಲ್ತ್ಕೊಳ್ಳೋದಿಲ್ಲ. ಬೈಬಲ್ ಹೇಳೋದನ್ನು ಕಲ್ತ್ಕೊಳ್ಳೋಕೆ ಮನುಷ್ಯ ಸಂತಿ ಇಷ್ಟಪಡ್ತಾರೆ. ಇಂಥ ನಡುವೆ ತಪ್ಪಿಸಿಕೊಳ್ಳುವುದಕ್ಕೆ ಮೊದಲನೇ ಆದಾಮನಿಂದ ಎಲ್ಲರೂ ಪಾಪಿಗಳಾಗಿರುವಾಗ ಎರಡನೆಯ ಆದಾಮನಿಂದ ನೀನು ಬಿಡುಗಡೆ ಆಗುವುದಕ್ಕೆ ದೇವರು ಕರೆದಿದ್ದಾರೆ. ಅದಕ್ಕೆ ಈ ಸಂದೇಶ. ಸುಳ್ಳು ಎಲ್ಲಿದೆ ಎಂಬುದು ತಿಳ್ಕೋ, ಸತ್ಯವನ್ನು ಗ್ರಹಿಸ್ಕೊಳ್ಳಕ್ಕೆ ಪ್ರಯಾಸ ಪಡು, ದೇವರ ಪಾದವನ್ನು ಹಿಡ್ಕೋ, ಆತನ ವಾಕ್ಯದಲ್ಲಿ ಆಶ್ರಯ ಮಾಡಿಕೊಳ್ಳಕ್ಕೆ ಭಾಗ್ಯ ಮಾಡಿ. ಯಾಕಂದ್ರೆ ಕರ್ತನ ಹಾಗೆ ಬೇರೆ ಪರಿಶುದ್ಧನೇ ಇಲ್ಲ, ಆತನ ಬಿಟ್ಟು ಬೇರೆ ದೇವರೇ ಇಲ್ಲ, ಆ ದೇವರಿಗೆ ಸಮನಾಗಿ ಇನ್ನೊಂದು ವ್ಯಕ್ತಿ ಇಲ್ಲವೇ ಇಲ್ಲ. ಯಾಕೆಂದ್ರೆ ಇಸ್ರಾಯೇಲ್ ದೇವರು ಒಬ್ಬರು ಮಾತ್ರವೇ ಎಂಬುದು ಇಲ್ಲಿ ವಾಕ್ಯದ ಮಾತು. ಸೊ ಈ ಸಂದೇಶವನ್ನು ಅಲ್ಲಿ ಪಾರಿವಾಳದ ಹಾಗೆ ಎಂಬ ಪದವನ್ನು ತ್ರಯಕದವರು ಪಾರಿವಾಳವಾಗಿ ಮೋಸ ಮಾಡಿಕೊಳ್ತುವಾಗ, ಹೀಗೆ ಒಂದು ನೆಗೆಟಿವ್ ರೋಲ್ಗೆ ಅವರು ಹೋಗ್ಬಿಡುವಾಗ ದೇವರ ಮಕ್ಕಳಾದ ನಾವು ಅದೇ ಪದದಲ್ಲಿ ಪಾಸಿಟಿವ್ ಆಗಿ ಚಿಂತಿಸೋಣ. ಇಲ್ವಾ ಕೇಳಿದ್ರೆ ಕರ್ತರೈ ಪೋಲ್, ಕರ್ತನ ಹಾಗೆ ಪರಿಶುದ್ಧನು ಇಲ್ಲವೇ ಇಲ್ಲ. ಹಾಗಾದ್ರೆ ನಾವು ದೇವರ ವಾಕ್ಯ ಒಂದು ಉದಾಹರಣೆ ಕೊಡುವಾಗ ಅವರ ಹಾಗೆ ಇರಬೇಕು. ನಮ್ಮ ದೇವರು ಗೊತ್ತಾ? ಅಸಮಾನನಾದ ದೇವರು, ಅಂದ್ರೆ ಆತನಿಗೆ ಸಮನಾಗಿ ಬೇರೆ ಯಾರು ಇಲ್ಲ. ಭೂಮಿಯಲ್ಲಿ ಯಾರು ಇಲ್ಲ, ಪರಲೋಕದಲ್ಲೂ ಯಾರು ಇಲ್ಲ, ಪಾತಾಳದಲ್ಲೂ ಇಲ್ಲ. ಆತನ ಈ ಕಾಲಕ್ಕೆ ಯಾರು ಇಲ್ಲ. ಆತನೇ, ಆತನಿಗೆ ಸರಿಸಾಟಿ ಬೇರೆ ಯಾರು ಇಲ್ಲ ಅಂತ ದೇವರೇ ನಂಬಿದ್ದೇವೆ. ಯಾಕೆ ಗೊತ್ತಾ? ನೀನು ನಾನು ಕೂಡ ಸರಿಸಾಟಿಯಾದ ದೇವರಿಗೆ ಮಕ್ಕಳಾಗಿರ್ಬೇಕು. ನಮ್ಮ ಹಾಗೆ ಬೇರೆ ಯಾರು ಇರಬಾರ್ದು. ನಮಗೆ ನಾವೇ. ಲೋಕದಲ್ಲಿ ಬೇರೆಯೆಲ್ಲ ಒಂದು ಗುಂಪಾಗಿರ್ತಾರೆ, ಆದ್ರೆ ನಾವು ಮಾತ್ರ ಸೆಪರೇಟ್. ಯಾಕಂದ್ರೆ ನಾವು ದೇವರ ಮಕ್ಕಳು. ನಾವು ಯಾವತ್ತು ಅವ್ರ ತರ ಅಲ್ಲ, ನಾವು ನಮ್ಮ ದೇವರ ತರ. ನಮ್ಮ ದೇವರು ಸರಿಸಾಟಿ ಇಲ್ಲದ ದೇವರು, ಅಸಮಾನನಾದ ದೇವರು, இணையற்ற தேவன். அவரை போல வேற இன்னொருத்தர் காண்பிக்க முடியாது. ಯಾಕೆಂದ್ರೆ ಆತನೇ ದೇವರು. ಎಷ್ಟು ಸ್ಪಷ್ಟವಾಗಿದೆ ನೋಡಿ.
ಕರ್ತನಂತ ಪರಿಶುದ್ಧನಿಲ್ಲ, ನಿನ್ನ ಹೊರತು ದೇವರು ಯಾರು? ನಮ್ಮ ದೇವರೇ ಅಸಮಾನನಾದ ಆಶ್ರಯದುರ್ಗವು, ಆತನಿಗೆ ಸರಿಸಾಟಿ ಯಾರು ಇಲ್ಲ, ಆತನು ಒಬ್ಬನು ಮಾತ್ರವೇ. ಹಾಗಾದ್ರೆ ಈ ಸತ್ಯದ ಬೋಧಿಸುವುದೇನು? ದೇವರ ಮಕ್ಕಳಾದ ನಾವು ಈ ಲೋಕದಲ್ಲಿ ಜೀವಿಸುವಾಗ ಇಲ್ಲಿ ಕೋಟಿ ಜನ ಇದ್ದಾರೆ, ಅವರಲ್ಲಿ ಇನ್ನು ಒಬ್ಬನಾಗಿರ್ಬಾರ್ದು, ಆ ಕೋಟಿಯಲ್ಲಿ ಇನ್ನು ಒಬ್ಬನಾಗಿರ್ಬೇಕು. ನೀನೇ ವಿಶೇಷವಾಗಿರ್ಬೇಕು. ಯಾಕೆ ಗೊತ್ತಾ? ನಾವು ಆರಿಸೋ ದೇವರಂತವ್ರು. ಎಲ್ಲರಾಗೆಲ್ಲ ನಮ್ಮ ದೇವರು ಆತನೇ ಒಬ್ಬನು, ಆತನಿಗೆ ಸರಿಯಾಗಿ ಇನ್ನೊಬ್ರು ಯಾರು ಇಲ್ಲ. ಈ ಸತ್ಯವೇದ ಅಂತ ಒಂದು ಸತ್ಯವನ್ನು ತುಂಬಿಸಿದೆ. ಅವರಿಗೆ ಸಾಟಿಯಾಗಿ ಈ ಭೂಮಿಯಲ್ಲಿ ಯಾರು ಇಲ್ಲ ಅಂತ ದೇವರು ಏರ್ಪಡಿಸಿದ್ದಾರೆ ಅಂತ ಒಂದು 7 ವ್ಯಕ್ತಿಯನ್ನು ಸತ್ಯದ ಬರೆಸಿಕೊಟ್ಟಿದೆ. ಈ ಭೂಮಿಯಲ್ಲಿ ಅವರಿಗೆ ಈಕ್ವಲ್ ಆಗಿ ಇನ್ನೊಬ್ರು ಹುಟ್ಟಲೇ ಇಲ್ಲ, ಇನ್ನೊಬ್ರು ನಿಂತ್ಕೊಳಕ್ಕಾಗ್ಲಿಲ್ಲ. ಯಾಕೆಂದ್ರೆ ಯೇಸು ಸ್ವಾಮಿ ನಂಬುವ ಜನ ಹಂಗಿರ್ತಾರೆ ಎಂಬುದೇ ಸತ್ಯದ ಬೋಧನೆ. ಆದ್ಮೇಲೆ ಈ ಸಂದೇಶವನ್ನು ಉಪಶೀರ್ಷಿಕೆಯಿಂದ ಕಲಿಯೋಣ. ಸಂದೇಶದ ಉಪಶೀರ್ಷಿಕೆ: ಅಸಮಾನನಾದ ಕರ್ತನಾದ ದೇವರನ್ನು ಹಿಂಬಾಲಿಸಿದ್ದರಿಂದ ತಮಗೆ ಸಮಾನರು ಇಲ್ಲವೆಂಬ 7 ಸಾಕ್ಷಿ ಪಡೆದವರು. ಅಸಮಾನನಾದ ಕರ್ತನಾದ ದೇವರನ್ನು ಹಿಂಬಾಲಿಸಿದ್ದರಿಂದ ತಮಗೆ ಸಮಾನರು ಇಲ್ಲವೆಂಬ 7 சாட்சிಯನ್ನು ಪಡೆದವರು. ஈடு இணையற்ற கர்த்தராகிய தேவனை பின்பற்றியதால் தங்களுக்கு ஈடானவர்கள் இல்லை என்ற 7 ಸಾಕ್ಷಿ பெற்றவர்கள். ಈ ಭೂಮಿಯಲ್ಲಿ ಅವರಿಗೆ ಸಮವಾಗಿ ಇನ್ನೊಬ್ರು ಯಾರು ಇಲ್ಲವೇ ಇಲ್ಲ, ಅವರು ಮಾತ್ರವೇ. ಯಾಕೆಂದ್ರೆ ದೇವರ ಪದವಿಯನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಯಾಕೆ ಬರೆಸಲ್ಪಟ್ಟಿದೆ? ನೀನು ಕೂಡ ಹಾಗೆ ಎಲ್ಲರಲ್ಲಿ ಒಬ್ಬನಾಗಿರ್ಬೇಡ, ನೀನು ಎಲ್ಲರಲ್ಲಿ ಯೂನಿಕ್ ಆಗಿರ್ಬೇಕು. ನೀನು ಮಾತ್ರವೇ, ನಿನ್ನಾಗೆ ಇನ್ನೊಬ್ರು ಇಲ್ಲ. ಯಾಕೆಂದ್ರೆ ನಾವು ಅರಸ ದೇವರು ಯೂನಿಕ್ ದೇವರು, ಆತನಿಗೆ ಸರಿದಾಗಿ ಇನ್ನೊಬ್ರು ಇಲ್ಲವೇ ಇಲ್ಲ. ದೇವರು ನಿನ್ನ ತುಂಬಾ ವಿಶೇಷವಾಗಿ ಎಣಿಸಿದ್ದಾರೆ. ನಿನಗೆ ನಿನ್ನ ಮುಖದಲ್ಲಿ ಯಾವ ಕಲರ್ ಇರಬೇಕು, ನಿನ್ನ ಕೂದಲು ಏನ್ ಕಲರ್ ಇರಬೇಕು, ನಿನ್ನ ಹೈಟ್ ಎಷ್ಟಿರ್ಬೇಕು, ನಿನ್ನ ವೆಯ್ಟ್ ಎಷ್ಟಿರ್ಬೇಕು, ನೀನ್ ಹೆಂಗಿರ್ಬೇಕು, ಎಲ್ಲ ದೇವರ ಪ್ಲಾನ್. ನೀನ್ ಇನ್ನೊಬ್ಬರ ತರ ಇರೋಕ್ಕೆ ಆಸೆ ಪಡ್ಬೇಡ. ನೀನೇ ದೇವರ ದೃಷ್ಟಿಯಲ್ಲಿ ನೀನು ವಿಶೇಷವಾಗಿ ಎಣಿಸಿದ್ದಾರೆ. ಯಾಕಂದ್ರೆ ನಿನ್ನ ಹಾಗೆ ಈ ಭೂಮಿಯಲ್ಲಿ ಇನ್ನೊಬ್ರು ಇಲ್ಲ, ನೀನು ಮಾತ್ರ ದೇವರಿಗೆ ಮೆಚ್ಚುಗೆ ಆದವನು. ಇಂಥ ಅಸಮಾನನಾದ ದೇವರನ್ನು ಹಿಂಬಾಲಿಸುವುದಾದ್ರೆ ನಿನ್ನನ್ನು ಕೂಡ ಈ ರೀತಿ ಈ ಭೂಮಿಯಲ್ಲಿ ನಿನ್ನ ಹಾಗೆ ಈಕ್ವಲ್ ಆಗಿ ಇನ್ನೊಬ್ರು ಇಲ್ಲ ಅಂತ ನಿಲ್ಲಿಸುವುದಕ್ಕೆ ದೇವರು ದೊಡ್ಡವರಾಗಿದ್ದಾರೆ ಅಂತ ಒಂದು ಚರಿತ್ರೆ ಸತ್ಯದ ಬರೆಸಿಕೊಟ್ಟಿದೆ. ಅದನ್ನ ಅಳವಡಿಕೆಯಲ್ಲೇ ಓದ್ಬೋದು. ಅಂತ ಈ ಮಹಾದೇವರ ಕೃಪೆಯನ್ನು ನಾವು ಕೂಡ ಸಾಕ್ಷಿ ಪಡ್ಕೊಳ್ಳೋಕೆ, ನಮಗೂ ಭಾಗ್ಯ ಸಿಗಬೇಕೆಂಬ ಆಸೆಯುಳ್ಳವರಾಗಿ ಅಸಮಾನವಾದ ದೇವರನ್ನು ಹಿಂಬಾಲಿಸುವುದಕ್ಕೆ ನಾವು ಭಾಗ್ಯ ಮಾಡಿಕೊಳ್ಳೋಣ. ಹಾಗಾಗಿ ಮೊದಲನೇ ವಾಕ್ಯ ಓದಿ. ಆದಿಕಾಂಡ 41ನೇ ಅಧ್ಯಾಯ 38-39 ವಚನ. ஆதியாகமம் 41ஆம் அதிகாரம் 38-39 வசனம். Genesis 41st chapter 38 and 39 verse, பேஜ் நம்பர் 49. அப்பொழுது பார்வோன் தன் ஊழியக்காரரை நோக்கி, தேவ ஆவியை பெற்ற இந்த மனுஷனை போல வேறொருவன் உண்டோ என்று. பின்பு பார்வோன் யோசேப்பை நோக்கி, தேவன் இவை எல்லாவற்றையும் உனக்கு வெளிப்படுத்தியிருக்கிறபடியால் உன்னை போல விவேகமும் ஞானமும் உள்ளவன் வேறொருவனும் இல்லை. ಈಜಿಪ್ಟ್ ದೇಶದ ಅರಸ ಕೊಟ್ಟ ಸರ್ಟಿಫಿಕೇಟ್ ಫರೋಹನು ತನ್ನ ಪರಿವಾರದವರಿಗೆ, ಈತನಲ್ಲಿ ದೇವರ ಆತ್ಮ ಉಂಟಲ್ವಾ, ಈತನಿಗಿಂತ ಯೋಗ್ಯನಾದ ಪುರುಷನು ನಮಗೆ ಸಿಕ್ಕಾನೆ ಎಂದು ಹೇಳಿ ಯೋಸೇಫನಿಗೆ, ದೇವರು ಇದನ್ನೆಲ್ಲ ನಿನಗೆ ತಿಳಿಸಿದ್ರಿಂದ ನಿನಗೆ ಸಮನಾದ ಬುದ್ಧಿ ವಿವೇಕವುಳ್ಳ ಪುರುಷನು ಯಾವನು ಇಲ್ಲ ಎಂಬ ಒಂದು ಸರ್ಟಿಫಿಕೇಟ್ ಅನ್ನು ಈಜಿಪ್ಟ್ ಗೌರ್ಮೆಂಟ್ ಹೇಳಿತು. ಈಜಿಪ್ಟ್ ದೇಶದಲ್ಲಿ ಗುಲಾಮನಾಗಿ ಬಂದಿದ್ದಾರೆ. ಮಾರ್ಕೆಟ್ ಅಲ್ಲಿ ತರಕಾರಿ ತಗೊಳ್ಳುವ ಹಾಗೆ ಕಾಸು ಕೊಟ್ಟು ತಗೊಂಡಿದ್ದಾರೆ ಈತನ. ಆದ್ರೆ ಅರಸ ಹೇಳ್ತಾನೆ, ನಿನಗೆ ಈಕ್ವಲ್ ಆಗಿ ಈಜಿಪ್ಟ್ ಬೇರೆ ಯಾರು ಇಲ್ಲ, ನಿನಗೆ ಸಮಾನಾಗಿ ಯಾರೊಬ್ರು ಇಲ್ಲ. ಯಾಕೆ? ನಾವೆಲ್ಲ ಇಲ್ಲಿ ಕಾಣುವ ಕಲ್ಲು ಮಣ್ಣು ಬೊಂಬೆ ಏನು ಎಲ್ಲವನ್ನು ಕಪ್ಪೆ ಇದನ್ನೆಲ್ಲ ದೇವ್ರನ್ನ ನಂಬುತ್ತೇವೆ. ಆದ್ರೆ ನೀನ್ ಇದನ್ನೆಲ್ಲ ನಂಬಲ್ಲ, ನೀನು ದೇವರನ್ನ ಮಾತ್ರ ನಂಬ್ತೀಯ. ಆದ್ರೆ ಆ ದೇವರಾತ್ಮ ನಿನ್ನಲ್ಲಿದೆ. ಆದ್ರೆ ನಾವು ತಿಳ್ಕೊಂಡ್ಬಿಟ್ವಿ, ನಾವೆಲ್ಲ ಅರಸರಾಗಿ ಕಿರೀಟವನ್ನು ಧರಿಸ್ಕೊಂಡು ಸಿಂಹದ ಕೂತ್ಕೊಂಡಿದ್ವಿ. ಆದ್ರೆ ನಿನಗೆ ನಾವು ಈಕ್ವಲ್ ಅಲ್ಲ. ಯಾಕಂದ್ರೆ ಯೋಸೇಫನ್ ಈಕ್ವಲ್ ಆಗಿ ಈ ಭೂಮಿಯಲ್ಲಿ ಯಾರು ಇಲ್ಲ ಎಂಬುದಾಗಿ ಫರೋಹನ ಅವತ್ತು ಡಿಕ್ಲೇರ್ ಮಾಡಿದ. ಆದ್ರಿಂದ ಹೇಳ್ದ, ಯಾರಾದ್ರೂ ಸರಿ ಇಸ್ರೇಲ್ ದೇಶದಲ್ಲಿ ಯೋಸೇಫನ ಅಪ್ಪಣೆ ಇಲ್ಲದೆ ಯಾರು ಕೈ ಕಾಲ ಅಲ್ಲಾಡಿಸಬಾರ್ದು. ದೇವರಾತ್ಮ ಅವನ ಅಲ್ಲಿದೆಪ್ಪ, ಅವನಾಗೆ ಜ್ಞಾನ ವಿವೇಕವನ್ನು ಬೇರೆ ಒಬ್ಬರು ಇಲ್ಲ. ಎಲ್ಲಿಂದ ಬಂತು? ಯಾವ ಸ್ಕೂಲ್ ಕಲ್ಕೊಂಡ? ಯಾವ ಯೂನಿವರ್ಸಿಟಿ ಕಳಿಸಿತ್ತು? ಏನು ಇಲ್ಲ. ಇಸ್ರಾಯೇಲರ ಸದಮಲ ಸ್ವಾಮಿಯನ್ನು ನಂಬುವನಾಗಿದ್ದ ಅಷ್ಟೇ. ದೇವರಿಗೆ ಭಯಪಟ್ಟು ಜೀವಿಸೋನಾಗಿದ್ದ. ಅವ್ರ ಅಪ್ಪ ಅಮ್ಮ ಇಲ್ಲ, ಅಣ್ಣ ತಮ್ಮಗಿರಿಲ್ಲ, ಮನೆ ಇಲ್ಲ, ಯಾರ್ಯಾರು ಇಲ್ಲ. ಯಾವ ಐಡೆಂಟಿಟಿ ಇಲ್ಲದೆ ದೇವರನ್ನು ಮಾತ್ರ ನಂಬಿಕೊಂಡು ಐದು ದೇಶದಲ್ಲಿ ಜೀವಿಸುತ್ತಿದ್ದ.
ಆದ್ರಿಂದ ದೇವರ ಆತ್ಮ ಯೋಸೇಫನ ಮೇಲೆ ಬಂತು. ಅವತ್ತು ಆ ಅರಸನಿಗೆ ದೊಡ್ಡ ಒಂದು ಕನಸು ಬಂತು. ತುಂಬಾ ಕಳವಳದಲ್ಲಿದ್ದ. ಆ ಉತ್ತರ ಹೇಳಕ್ಕೆ ಯಾವ ಕೈಲಾಗ್ಲಿಲ್ಲ, ಯಾವ ಜ್ಞಾನಿಗಳಿಗೂ ಸಾಧ್ಯವಾಗಲಿಲ್ಲ. ಆದ್ರೆ ಹೇಳಿದ್ರು, ಇಲ್ಲಿ ಜೈಲಲ್ಲಿ ಒಬ್ಬ ಇದ್ದಾನೆ, ನಮ್ಮ ಮನಸ್ಸಲ್ಲಿ ನೆನೆಸುವುದನ್ನು ಕೂಡ, ನಮ್ಮ ಕನಸಲ್ಲಿ ನೆನೆಸುವುದನ್ನು ಕೂಡ ತಿಳಿಸೋದಕ್ಕೆ ಒಬ್ಬನಿದ್ದಾನೆ. ಅದ್ ಹೆಂಗ್ ಸಾಧ್ಯ? ಯಾವ ಕಂಪ್ಯೂಟರ್ ಆಗಲ್ವಲ್ಲ, ಯಾವ ಎಳೆಗೂ ಆಗಲ್ವಲ್ಲ, ಅದ್ ಹೇಗೆ ಸಾಧ್ಯ? ಯಾಕೆಂದ್ರೆ ದೇವರ ಆತ್ಮ ಪರ ಒಬ್ಬನೇ ಮುಗ್ತಿದ್ದಾನೆ, ಅವನೇ ಯೋಸೇಫನು. ಕರೆಸರ್ಸ್ತಾರೆ, ಪರಮ ಮುಂದೆ ನಿಂತ್ಕೊಳ್ತಾನೆ. ಯೋಸೇಫನ ಹಂಗೆ ಇದ್ದನ್ನ ಹಂಗೆ ಹೇಳ್ಬಿಡ್ತಾನೆ. ಅರಸನ್ ಖುಷಿ ಆಗ್ಬಿಡ್ತು. ಇದು ಎಂತ ಜ್ಞಾನ, ಇದು ಯಾವ ಮನುಷ್ಯನ್ ತಿಳಿಸಿಕೊಡಲಿಲ್ಲ. ದೇವರ ಆತ್ಮ ನಿನ್ನೊಳಗಿದೆ, ಯಾಕೆಂದ್ರೆ ನೀನ್ ಆ ಒಬ್ಬನೇ ದೇವರನ್ನ ಮಾತ್ರ ನಂಬ್ತಾ ಇದೀಯಾ. ಆದ್ರಿಂದ ನೀನೇ ಈ ದೇಶಕ್ಕೆ ಅಧಿಪತಿಯಾಗಿರ್ಬೇಕು. ನಾನು ಕುತ್ಕೊಳ್ಳುವಾಗ ರಥದಲ್ಲಿ ನೀನು ಕುತ್ಕೋಬೇಕು. ಇಲ್ಲಿ ಎಲ್ಲವೂ ನಿನ್ನ ಕಾಲಗಳಿಗೆ ಇರಬೇಕು. ಯಾಕೆಂದ್ರೆ ನಿನ್ನ ಹಾಗೆ ಜ್ಞಾನ ವಿವೇಕ ಪಡೆದು ಈ ಭೂಮಿಯಲ್ಲಿ ಯಾರೂ ಇಲ್ಲ ಎಂಬ ಸಾಕ್ಷಿಯನ್ನು ಆ ಕಾಲದಲ್ಲಿ ದೇವರ ಮಗುವಾದ ಯೋಸೇಫನ್ ಪಡ್ಕೊಂಡ. ಯಾವ ತರ? ದೇವರ ನಂಬುವ ಒಂದು ವ್ಯಕ್ತಿನಲ್ಲ, ದೇವರನ್ನು ವಿರೋಧಿಸುವ ಒಂದು ಶತ್ರುವಿನಿಂದ ಈ ಸಾಕ್ಷಿಯನ್ನು ಪಡೆದನು. ವಿಶ್ವಾಸಿಯೇ, ನಿನ್ನ ಸಾಕ್ಷಿಯನ್ನು ನಿನ್ನ ಶತ್ರು ಕಡೆಯಿಂದ ಪಡಿಬೇಕು. ಅವ್ರು ಕೊಡಲ್ಲ ಅಂತ ಹೇಳ್ಬೋದು, ನೋ ಪ್ರಾಬ್ಲಮ್. ದೇವರ ಆತ್ಮ ನಿನ್ನಲ್ಲಿದ್ರೆ, ಈ ಸತ್ಯವೇದ ಹೇಳುವ ಒಬ್ಬನೇ ದೇವರು ನಿನ್ನಲ್ಲಿ ವಾಸವಾಗಿದ್ರೆ ದೇವನಿಗೆ ಜ್ಞಾನ ಕೊಡ್ತಾನೆ, ವಿವೇಕ ಕೊಡ್ತಾನೆ. ಯಾರ ನೋಡಿ ಎದುರುಬೇಡ. ಈ ಲೋಕದಲ್ಲಿ ಎಷ್ಟು ತ್ರಾಕದವ್ರು ಸೇರ್ಕೊಂಡು ಕೂಡ ನೀನು ಭಯ ಪಡ್ಬೇಕಾಗಿಲ್ಲ. ಯಾಕೆಂತ ಹೇಳಿದ್ರೆ ದೇವರ ಆತ್ಮ ಯಾರಲ್ಲಿ ಇದೆಯೋ ಅವ್ರನ್ನ ಯಾರು ವಿರೋಧಿಸಕ್ಕಾಗಲ್ಲ, ನಿಂತ್ಕೊಳಕ್ಕಾಗಲ್ಲ, ಹರಿದೋಗ್ಬಿಡ್ತಾರೆ. ಯಾಕೆಂತ ಹೇಳಿದ್ರೆ ಯೋಸೇಫನ ಮುಂದೆ ಅವ್ರು ಯಾರು ನಿಂತುಕೊಳ್ಳಕ್ಕಾಗ್ಲಿಲ್ಲ. ದೇವರ ಆತ್ಮನ ಅವನಿಗೆ ಜ್ಞಾನ ವಿವೇಕಗಳನ್ನು ಕೊಟ್ಟು ಸತ್ಯಾರ್ಥವನ್ನು ತಿಳಿಯಪಡಿಸಿ ಮುಂದೆ ಬಲಿಕಿರುವ 7 ವರ್ಷದ ಅತಿ ದೊಡ್ಡ ಕ್ಷಾಮದಿಂದ ಈಜಿಪ್ಟ್ ದೇಶವನ್ನ ಅಲ್ಲ, ಲೋಕವನ್ನೆಲ್ಲ ಕಾಪಾಡುವ ಜ್ಞಾನವನ್ನು ದೇವರು ಯೋಸೇಫನಿಗೆ ಕೊಟ್ಟನು. ಹೀಗೆ ಲೋಕದವರೆಲ್ಲ ಕ್ಷಾಮದ ನಿಮಿತ್ತವಾಗಿ ಅವರೆಲ್ಲರೂ ಊಟ ತಗೊಳಕ್ಕೆ ಈಜಿಪ್ಟ್ ದೇಶಕ್ಕೆ ಬಂದ್ರು. ಹಾಗೆ ತನ್ನ ಅಣ್ಣ ತಮ್ಮಂದ್ರು ಕೂಡ ಅಲ್ಲಿಗೆ ಬರ್ತಾರೆ. ಅವನ್ನೆಲ್ಲ ಪೋಷಿಸುವುದಕ್ಕೆ ಭಾಗ್ಯ ಯೋಸೇಫಿಗೆ ಸಿಗುತ್ತದೆ. ಇದೆಲ್ಲವನ್ನು ಯಾರು ತಿಳಿಸಿಕೊಟ್ರು? ದೇವರ ಆತ್ಮ ಯೋಸೇಫನಲ್ಲಿ ಇರುವುದಕ್ಕೆ ಭಾಗ್ಯ ಸಿಕ್ಕಿತು. ವಿಶ್ವಾಸಿಯೇ, ಹಾಗಾದ್ರೆ ಈ ಒಂದು ಕೃಪೆ ನಿನ್ನ ತಂದೆ ತಾಯಿಗಳಿಂದ ನಿನಗೆ ಬರೋದಿಲ್ಲ, ನಿನ್ನ ಸಭೆಯಿಂದ ನಿನಗೆ ಸಿಗುವುದಿಲ್ಲ, ನಿನ್ನ ಬೈಬಲಿಂದ ಇದು ಪಡ್ಕೊಳ್ಳೋದಿಲ್ಲ. ಇದು ಯಾರು ಕೊಡ್ತಾರೆ? ಒಬ್ಬನೇ ಸತ್ಯ ದೇವರಾಗಿರೋ ದೇವರನ್ನು ಆಧಾರ ಮಾಡಿಕೊಂಡ್ರೆ ಆತನ ಆತ್ಮ ನಿನ್ನೊಳಗೆ ಬಂದ್ರೆ ಮಾತ್ರ ಇದಲ್ಲ. ದೇವರ ಆತ್ಮ ಅಲ್ಲದೆ ಇದು ನಿಮ್ಗೆ ಯಾರು ತಿಳಿಸ್ಕೊಡಕ್ಕಾಗಲ್ಲ. ಆದ್ರಿಂದ ಯೋಸೇಫನ್ ಇದನ್ನು ಕಲ್ತುಕೊಂಡರು. ಆದ್ರಿಂದ ಸರ್ಟಿಫಿಕೇಟ್ ಸಿಕ್ಕಿತು. ಈ ಭೂಮಿಯಲ್ಲಿ ಯೋಸೇಫನ್ಗೆ ಈಕ್ವಲ್ ಆಗಿ ಯಾರು ಇಲ್ಲ. ಯಾಕೆ? ಅವನ ದೇವರಿಗೆ ಈಕ್ವಲ್ ಆಗಿ ಯಾರು ಇಲ್ಲ. ಈ ನೋಡುವುದಲ್ಲ ದೇವರು, ಕಣ್ಣಿಗೆ ಕಾಣುವುದಲ್ಲ ದೇವರು, ಏನ ತಲೆ ಕೂದಲು ಹಿಡಿದು ಎಲ್ಲಾ ದೇವರು ಅವ್ರಿಗೆ. ಆದ್ರೆ ಯೋಸೇಫನ್ ಹಂಗಲ್ಲ, ಜೀವಿಸುವ ಒಬ್ಬನೇ ದೇವರನ್ನು ಮಾತ್ರ ನಂಬುತ್ತಾನೆ. ಅವರಿಗೆ ಸಮನಾಗಿ ಬೇರೆ ಯಾರು ಇಲ್ಲ ಅಂತ ಯೋಸೇಫನ್ ಹೇಳ್ತಾನೆ. ಆದ್ರಿಂದ ಇಡೀ ಈ ದೇಶದಲ್ಲಿ ಯೋಸೇಫನಿಗೆ ಸಮನಾಗಿ ಯಾರು ಇಲ್ಲ, ಅವನೇ ಶ್ರೇಷ್ಠನಾದ ವ್ಯಕ್ತಿ ಅಂತ ಹೇಳಿ ಆ ದೇಶ ನಾಡುವ ಫರೋಹನಿಂದ ಸಾಕ್ಷಿ ಪಡ್ಕೊಳ್ಳಕ್ಕೆ ಯೋಸೇಫನಿಗೆ ಸಾಧ್ಯವಾಯಿತು. ದೇವರ ಮಕ್ಕಳಿಗೆ ದೊಡ್ಡ ಭಾಗ್ಯ ಸಿಗಿತ್ತು. ಅವರು ಇನ್ನು ಮುಂದೆ ಗೋಷನ್ ಎಂಬ ಸೀಮೆಯಲ್ಲಿ ಭಾಗ್ಯವಾಗಿ ಭದ್ರವಾಗಿ ಸುಖವಾಗಿ ಬಾಳೋದಕ್ಕೆ ಸಾಧ್ಯ ಸಿಕ್ಕಿತು. ದೇವಜನರೇ, ದೇವರಾತ್ಮ ನಿನ್ನಲ್ಲಿ ವಾಸವಾಗಿದ್ರೆ ನಿನ್ನ ಶತ್ರುವಿನ ಮುಂದೆಯೂ ದೇವ್ ನಿಮ್ಗೆ ಔತಣ ಕೊಡಿಸಕ್ಕೆ ದೇವರು ದೊಡ್ಡವರಾಗಿದ್ದಾರೆ. ಯಾಕೆಂದ್ರೆ ತಿಳ್ಕೋ, ನಾವು ಆರಾಸ ದೇವರು ಸಾಧಾರಣ ದೇವರಲ್ಲ. ನಾವು ನಮ್ಮ ದೇವರ ಬಗ್ಗೆ ಗರ್ಜಿಸಿ ಮಾತಾಡ ಕರೆಯಲ್ಪಟ್ಟಿದ್ದೇವೆ. ಯಾಕೆಂದ್ರೆ ನಮ್ಮ ಶಾಸನ, ಸಂವಿಧಾನ, ಈ ಸತ್ಯವೇದ ಬರ್ಸ್ಕೊಟ್ಬಿಟ್ಟಿದೆ. ನಮ್ಮ ದೇವರು ಕಲ್ಲು ಮಣ್ಣು ಬೊಂಬೆ ಅಲ್ಲ, ಈ ತ್ರಯಗಳ ಕಥೆಗಳಲ್ಲ. ನಮ್ಮ ದೇವರು ಜೀವವುಳ್ಳ ದೇವರನ್ನು ಪಡೆದಿದ್ದೇವೆ. ಎಲ್ಲವೂ ಸತ್ಯದ ಆಧಾರವಾಗಿದೆ. ಅದರಿಂದ ಈ ದೇವರ ಆತ್ಮ ನಿನ್ನಲ್ಲಿ ವಾಸವಾಗಿದ್ರೆ ನೀನನ್ನು ಕೂಡ ಜ್ಞಾನ ವಿವೇಕ ತುಂಬಿಸ್ತಾರೆ, ನಿನಗೆ ಸತ್ಯವನ್ನು ಬೋಧಿಸ್ಕೊಡ್ತಾರೆ. ಈ ತುಂಬಾ ಸ್ಪಷ್ಟವಾಗಿದೆ. ತುಂಬಾ ಡಿಗ್ರಿ ಓದಿರ್ಬೇಕಾಗಿಲ್ಲ ಇದನ್ನು ಕಲ್ತ್ಕೊಳ್ಳಕ್ಕೆ. ಸಣ್ಣ ಮಕ್ಕಳು ಕೂಡ ಓದಿ ತಿಳಿಬಹುದು. ಯಾಕಂದ್ರೆ ನಾವು ಆಡುವ ಭಾಷೆಯಲ್ಲಿ ಬರೆಸಲ್ಪಟ್ಟಿದೆ, ಭಾಷಾಂತರ ಬರೆಸಲ್ಪಟ್ಟಿದೆ. ಯಾರು ಕೂಡ ಈ ಸತ್ಯನ ಕಲ್ತ್ಕೊಳ್ಬಹುದು, ಇದನ್ನು ಹಿಂಬಾಲಿಸಬಹುದು. ಈ ಸತ್ಯ ದೇವರ ಆತ್ಮವನ್ನು ಪಡ್ಕೊಳ್ಳಕ್ಕೆ ಭಾಗ್ಯ ಮಾಡಿಕೊಳ್ಳಬಹುದು. ಯಾಕಂದ್ರೆ ದೇವರ ಉದ್ದೇಶ ನೀನು 4 ಜನರಲ್ಲಿ ಒಬ್ಬನಾಗಿರ್ಬೇಡ, ನೀನು ಒಬ್ಬನೇ ವಿಶೇಷದವನಾಗಿರ್ಬೇಕು. ಯಾಕಂದ್ರೆ ನೀನು ಆರಾಧಿಸೋ ದೇವರು ಆತನು ಒಬ್ಬನೇ. ಆತನು ಅಸಮಾನನಾದ ದೇವರು, ಸರಿಸಾಟಿ ಇಲ್ಲದ ದೇವರು. ಹಾಗೆ ನಿನಗೆ ಸರಿಸಾಟಿ ಇಲ್ಲದವನಾಗಿರ್ಬೇಕು. ಅದಕ್ಕೆ ದೇವರಾತ್ಮ ನೀನು ವಾಸ ಮಾಡಬೇಕು. ಅದಕ್ಕೆ ಯೋಸೇಫನು ದೇವರ ಆತ್ಮವನ್ನು ಆಧಾರ ಮಾಡಿಕೊಂಡದ್ರಿಂದಲೇ ಜ್ಞಾನ ವಿವೇಕದಿಂದ ತುಂಬಿ ಬಂದನು. ವಿಶ್ವಾಸಿಯೇ, ನಿನ್ನ ಕೆಲಸ ಮಾಡ್ಬೇಕಾ? ಅದಕ್ಕೆ ನಿನಗೆ ಜ್ಞಾನ ವಿವೇಕ ಬೇಕು. ನಿನ್ನ ಕೆಲಸದಲ್ಲಿ ನೀನು ಜ್ಞಾನ ಉಳ್ಳವನಾಗಿಲ್ಲದಿದ್ರೆ ನಿನ್ನ ಕೆಲಸದವ್ರು ನಿನ್ನ ಕಿತ್ತಾಕ್ಬಿಡ್ತಾರೆ. ನಿನ್ನ ಮನೆಯನ್ನು ನಡೆಸೋಕೆ ನಿನ್ಗೆ ಜ್ಞಾನ ಇಲ್ಲ ಅಂದ್ರೆ ಮನೆಯಿಂದ ನೀನು ಔಟ್ ಆಗ್ಬಿಡ್ತೀಯ. ಮಕ್ಕಳನ್ನು ಬೆಳೆಸೋಕೆ ನಿನಗೆ ಜ್ಞಾನ ಇಲ್ಲ ಅಂತ ಹೇಳಿದ್ರೆ ನಿನ್ನ ಸ್ಥಾನವು, ತಂದೆ ತಾಯಿ ಸ್ಥಾನವು ನಿನ್ಗೆ ಕೇಳಲ್ಪಡ್ತದೆ. ಎಲ್ಲ ನಮಗೆ ಪ್ರತಿಯೊಂದಕ್ಕೂ ಜ್ಞಾನ ಬೇಕು.
ಒಂದು ಗಾಡಿ ಓಡಿಸೋಕೆ ಜ್ಞಾನ ಬೇಕು ಅಲ್ವಾ, ಸೈಕಲ್ ಓಡಿಸೋಕೆ ಜ್ಞಾನ ಬೇಕು, ಪ್ರತಿಯೊಂದಕ್ಕೂ ಒಂದು ಅಡಿಗೆ ಮಾಡೋಕೆ ಜ್ಞಾನ ಬೇಕು. ಜ್ಞಾನ ಇಲ್ಲ ಅಂದೆ ನೀನೆಲ್ಲ ವೇಸ್ಟ್ ಆಗ್ಬಿಡ್ತೀಯ. ದೇವರ ಉದ್ದೇಶ ನೀನು ಜ್ಞಾನ ವಿವೇಕ ಉಳ್ಳವನಾಗಿ ಸರಿಸಾಟಿಲ್ಲ ದೇವರನ್ನು ನಂಬುವುದರಿಂದ ನೀನು ಸಾಕ್ಷಿಯಾಗಿ ಜೀವಿಸಬೇಕು. ಅದಕ್ಕೆ ಯೋಸೇಫನ ಆತ್ಮ ನಿನ್ನಲ್ಲಿ ಬರಬೇಕು. ಯೋಸೇಫನು ಸತ್ಯದೇವರಾದ ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಟ್ಟದರಿಂದಲೇ ದೇವರ ಆತ್ಮ ಅವನ ನೆಲೆಸಿತ್ತು. ಅವನು ಶತ್ರುವಿನ ದೇಶದಲ್ಲಿ ಆ ದೇಶದ ಅರಸರಿಂದಲೇ ಹೇಳಿದನು, ಯೋಸೇಫಿಗೆ ಈಕ್ವಲ್ ಆಗಿ ಈ ಭೂಮಿಯಲ್ಲಿ ಯಾರು ಇಲ್ಲ ಎಂಬ ಸಾಕ್ಷಿಯನ್ನು ಪಡೆದು ದೇವರ ಕೃಪೆಗೆ ಬಾಧ್ಯರಾದರು. ಹಾಗಾಗಿ ಕಲಿಯುವ ಮೊದಲನೇ ಪಾಠ, ಯೋಸೇಫನಿಗೆ ಸಮಾನನಾದ ಬುದ್ಧಿ ವಿವೇಕವುಳ್ಳ ಯೋಗ್ಯನಾದ ಪುರುಷನು ಯಾವನೂ ಇಲ್ಲ ಎಂಬ ಸಾಕ್ಷಿಯನ್ನು ಪಡೆದನು. யோசேப்புக்கு ஈடான விவேகமும் ஞானமுள்ள வேறொருவன் இல்லை என்ற சாட்சியை பெற்றான். ಯೋಸೇಫನಿಗೆ ಸಮನಾದ ಬುದ್ಧಿ ವಿವೇಕವುಳ್ಳ ಯೋಗ್ಯನಾದ ಪುರುಷನು ಯಾವನು ಇಲ್ಲ ಎಂಬ ಸಾಕ್ಷಿಯನ್ನು ಪಡೆದನು. ನೋಡಿ, ಇದನ್ನು ಕೇಳಕ್ಕೆ ಯೋಸೇಫನ ತಂದೆಯಲ್ಲಿ ಇಲ್ಲ, ಯಾಕೋಬನಿಲ್ಲ, ಅವರ ಒಡಹುಟ್ಟಿದವರಿಲ್ಲ, ಯಾರು ಇಲ್ಲ. ಆದ್ರೆ ಸಂತೋಷ ಪಡಕ್ಕೆ ಅನ್ಯ ದೇಶದಲ್ಲಿ ಜನರಿದ್ರು. ಅವ್ರು ಹೇಳಿದ್ರು, ಏನ್ ಮಾತಿದು, ಯಾರು ಇವನು, ಎಲ್ಲಿ ಅವನು, ಯಾಕೆ ಇವರಲ್ಲಿ ಮತ್ತೆ ದೇವರಾತ್ಮ ಇದೆ, ಯಾಕೆ ಎಲ್ಲಿನ ಬಂದು ಈ ಜ್ಞಾನ. ದೇವ ಜನರಿಗೆ ನಾವು ದೇವರ ಮಕ್ಕಳಾಗಿ ಭೂಮಿಯಲ್ಲಿ ಜೀವಿಸ್ಬೇಕಂದ್ರೆ ಸೈತಾನವನ್ನು ಬಿಡೋದಿಲ್ಲ. ಅವನು ತುಂಬಾ ತಂತ್ರ ಉಳ್ಳವನಾಗಿ ದೇವರ ಮಕ್ಕಳು ಹಾಳು ಮಾಡಕ್ಕೆ ನಿಂತಿದ್ದಾನೆ. ಅದಕ್ಕೆ ನೀನು ಬುದ್ಧಿ ವಿವೇಕ ಉಳ್ಳವನಾಗಿದ್ದಾಗ ಮಾತ್ರವೇ ಸೈತಾನ ಈ ಎಲ್ಲ ತಂತ್ರಗಳನ್ನು ತಪ್ಪಿಸಿ ದೇವರ ರಾಜ್ಯಕ್ಕೆ ಹೋಗುವುದಕ್ಕೆ ನಮಗೆ ಭಾಗ್ಯ ಸಿಗುತ್ತದೆ. ಎರಡನೇದಾಗಿ ಅಸಮಾನನಾದ ವ್ಯಕ್ತಿಯಾಗಿ ಮಾರ್ಪಟ್ಟವರು ಯಾರು? ಧರ್ಮೋಪದೇಶ ಕಾಂಡ 34ನೇ ಅಧ್ಯಾಯ 12ನೇ ವಚನ, ಉபாகமம் 34ஆம் அதிகாரம் 12ஆம் வசனம், டியூட்ரானமி 34th சாப்டர் 12th verse, பேஜ் நம்பர் 244. கர்த்தரை முகமுகமாய் அறிந்த மோசேயை போல ஒரு தீர்க்கதரிசியும் இஸ்ரவேலில் அப்புறம் எழும்பினதே இல்லை என்று விளங்கும். ಮೋಶೆ ಇಸ್ರಾಯೇಲರ ಮುಂದೆ ವಿಶೇಷವಾದ ಭುಜ ಪರಾಕ್ರಮವನ್ನು ಭಯಂಕರ ಕಾರ್ಯಗಳು ನಡೆಸಿದನು. ಇಂಥವನಿಗೆ ಸಮಾನನಾದ ಮತ್ತೊಬ್ಬ ಪ್ರವಾದಿ ಈಚೆಗೆ ಇಸ್ರಾಯೇಲ್ ಹುಟ್ಟಲೇ ಇಲ್ಲ. ಎಂತ ಮಾತು ಮೋಶೆ ಬಗ್ಗೆ. ಮೋಶೆಗೆ ಈಕ್ವಲ್ ಆಗಿ ಇವನೊಂದು ಪ್ರವಾದಿ ಹುಟ್ಟಲೇ ಇಲ್ಲ. ಯಾಕೆ? ಮೋಶೆ ಮಾತ್ರವೇ. ಯಾಕೆಂದ್ರೆ ದೇವರ ಆತ್ಮ ಮೋಶೆ ಮೇಲೆ ಇತ್ತು. ಸತ್ಯದಲ್ಲಿ ಅನೇಕ ಪ್ರವಾದಿಗಳು ಇರ್ತದೆ. ದೊಡ್ಡ ದೊಡ್ಡ ಪ್ರವಾದಿಗಳು ಎಂತ ಪುಸ್ತಕ ಬರೋಲ್ಲ, ಯಾರ್ಯಾರು ಇದ್ದಾರೆ. ಆದ್ರೆ ಇವರು ಯಾರು ಕೂಡ ಮೋಶೆಗೆ ಈಕ್ವಲ್ ಅಲ್ಲ. ಯಾಕಂದ್ರೆ ಮೋಶೆ ಮಾತ್ರ ಯುನೀಕ್. ಯಾಕಂದ್ರೆ ಎಲ್ಲರೂ ಕೂಡ ದೇವರ ಶಬ್ದವನ್ನು ಕೇಳುತ್ತಾ ವಾಕ್ಯವನ್ನು ಬರೆದವರು, ದೇವರನ್ನು ಮುಖಾಮುಖಿಯಾಗಿ ನೋಡುವವರು ಬೇರೆ ಯಾರು ಅಲ್ಲ. ಯಾರು ಮಾತ್ರವೇ? ಮೋಶೆ ಮಾತ್ರವೇ ಮುಖಾಮುಖಿಯಾಗಿ ನೋಡುವ ವ್ಯಕ್ತಿ. ದೇವರು ಈ ಮೋಶೆ ಮಾತ್ರವೇ ನನ್ನ ದಾಸ ಅಂತ ಕರೆಯೋದಕ್ಕೆ ಆಸೆ ಪಟ್ರು. ಮೋಶೆ ಎಲ್ಲಕ್ಕಿಂತ ಹೆಚ್ಚಾಗಿ ದೇವರು ಅಷ್ಟು ಪ್ರೀತಿಸಿದ. ತನ್ನ ಹೆಂಡತಿಗಿಂತ, ತನ್ನ ಮಕ್ಕಳಿಗಿಂತ, ತನ್ನ ಸೇವೆಗಿಂತ, ಯಾವ್ಯಾವುದಕ್ಕಿಂತ ದೇವರು ತುಂಬಾ ಪ್ರೀತಿಸಿದ ವ್ಯಕ್ತಿ. ದೇವರು ಮಾತು ಹೇಳಿದ್ರೆ ಹಂಗೆ ಮಾಡ್ತಾನೆ. ನೀನ್ ಸಾಯಿ ಅಂತಿದ್ರೆ ತಕ್ಷಣ ಸಾಯ್ತಾನೆ. ನಮ್ ದೇವ್ರು ಹೇಳಿದಾರೆ ಅಷ್ಟೇ, ಬೇರೆ ಮಾತೇ ಮಾತಾಡಲ್ಲ. ಎಂತ ಪ್ರೀತಿ ಮೋಶೆಗೆ. ಆದ್ರೆ ದೇವ್ರು ಬಿಟ್ಟು ಮೋಶೆಗೆ ಈಕ್ವಲ್ ಆಗಿ ಈ ಭೂಮಿಯಲ್ಲಿ ಬೇರೆ ಯಾರು ಹುಟ್ಟೋದೇ ಇಲ್ಲ. ಮೋಶೆಯೇ ಗ್ರೇಟ್. ಯಾಕೆಂದ್ರೆ ನನ್ನ ಮುಖವನ್ನು ನೋಡಕ್ಕೆ ಭಾಗ್ಯ ಪಡ್ಕೊಂಡ. ಭಾಗ್ಯ ಪಡಿಸಿದೆ. ದೇವ್ರನ್ನ ಯಾರು ಮುಖವಾಗಿ ನೋಡಬಾರ್ದು, ನೋಡ್ಬಿಟ್ಟು ಸತ್ತೋ ಬಿಡ್ತಾರೆ. ಮೋಶೆ ಹೇಳ್ತಾನೆ, ಸ್ವಾಮಿ ನಿಮ್ ಮುಖ ನೋಡಿ ಸಂತೋಷನೇ. ನೋಡಿ, ಬದುಕುವುದು ಮೋಶೆ ಇಷ್ಟ ಅಲ್ಲ. ನಾನ್ ಜೀವಂತ ಕಾಲದಲ್ಲಿ ನಾನು ಯಾವತ್ತೂ ಸಾಯ್ತೀನಿ. ಆದ್ರೆ ಸಾಯಕ್ ಮುಂಚೆ ದೇವ್ರು ಯಾರು ತಿಳ್ಕೊಳ್ಬೇಕು, ದೇವರ ಮುಖವನ್ನು ನೋಡ್ಬೇಕು. ನಾನು ನೋಡ್ಬಿಟ್ಟು ಸತ್ತೋರೆ ಸಾಕು. ನಾನು ಬದುಕುತ್ತಿರೋದು ನಾನು ಯೇಸು ಸ್ವಾಮಿಗಾಗಿ ಮಾತ್ರ. ಈ ರೀತಿ ಬೇರೆ ಯಾವ ಪ್ರವಾದಿ ಹೇಳಿಲ್ಲ. ಎಲ್ಲರಿಗೂ ಅವ್ರಿಗೊಂದು ಕಮಿಟ್ಮೆಂಟ್ಸ್ ಇದೆಯಲ್ಲ, ನಾನು ಇದೆಲ್ಲ ಮಾಡ್ಬೇಕು, ಅದೆಲ್ಲ ಮಾಡ್ಬೇಕು, ಅದಕ್ಕಾಗಿ ಜೀವಿಸ್ಬೇಕು, ಇದಕ್ಕಾಗಿ ಜೀವಿಸ್ಬೇಕು. ಮೋಶೆಗಾಗಲ್ಲ. ನನ್ನ ದೇವರ ಮುಖ ನೋಡ್ಬಿಟ್ರೆ ಸಾಕು, ಅಷ್ಟೇ ಸಾಕು. ದೇವ್ರು ಬಿಟ್ಟು ಬೇರೆ ಬೇಡ ಅಂತ ಹೇಳಿ ಹಾಗೆ ವೈರಾಗ್ಯದಿಂದ ಮೋಶೆ ನಿಂತುಕೊಂಡಾಗ ದೇವ್ರು ಹೇಳಿದ್ರು, ಮೋಶೆಗೆ ಈಕ್ವಲ್ ಆಗಿ ಈ ಭೂಮಿಯಲ್ಲಿ ಯಾರು ಹುಟ್ಟಲ್ಲ. ಮೋಶೆಗೆ ಸರಿಸಾಟಿ ಬೇರೆ ಯಾರು ಇಲ್ಲ. ಯಾಕೆಂದ್ರೆ ಮೋಶೆ ಎಂಬ ದೇವರು ಸರಿಸಾಟಿ ಇಲ್ಲದ ದೇವರು, ಕರ್ತನಾದ ಯೇಸು ಸ್ವಾಮಿ. ಎಂತ ಮಾತು ನೋಡಿ. ಈ ಭೂಮಿಯಲ್ಲಿ ಯಾರಿಗೂ ಅವಕಾಶವೇ ಇಲ್ಲ. ಯೇಸು ಸ್ವಾಮಿ ಮನುಷ್ಯ ಅವತಾರದಲ್ಲಿ ಈ ಭೂಮಿಗೆ ಬಂದಾಗ, ಯೇಸು ಸ್ವಾಮಿ ಹಿಂಬಾಲಿಸೋ ಗ್ರೂಪ್ ಇರುವಾಗ ಅದಕ್ಕೆ ಆಪೋಸಿಟ್ ನಿಂತ್ಕೊಂಡ್ರೆ ಆಗುತ್ತಾ? ಮೋಶೆ ಹಿಂಬಾಲಿಸೋ ಜನ ಯೇಸು ಸ್ವಾಮಿ ಈಕ್ವಲ್ ಆಗಿ ಮೋಶೆ ನಿಂತ್ಕೊಳ್ತಾರೆ. ಅವ್ರು ಹೇಳ್ತಾರೆ, ನೀನು ಈ ತರ ಶಿಷ್ಯ, ನಾವು ಮೋಶೆ ಶಿಷ್ಯ. ಯಾಕೆ ಗೊತ್ತಾ? ದೇವ್ರು ಮೋಶೆ ಕೊಟ್ಟ ಪದವಿ. ಯಾಕಂದ್ರೆ ಮೋಶೆಗೆ ಸಮಾನನಾಗಿ ಇನ್ನೊಬ್ಬರು ಹುಟ್ಟಲಕ್ಕೆ ಆಗೋದೇ ಇಲ್ಲ. ಯಾಕಂದ್ರೆ ದೇವರ ಆತ್ಮ ಮೋಶೆ ಮೇಲೆ ಇದ್ದುದರಿಂದ. ಏನಾತ್ಮ?
ನಾನು ನನ್ನ ದೇವರ ಮುಖ ನೋಡ್ಬೇಕು, ಬೇರೆ ಏನು ಬೇಡ. ಇವತ್ತು ಕರ್ತವ್ಯ ದಿನ ಬಂದಾಗ ಯಜನರಿಗೆ ನಾನು ಸಭೆಗೆ ಹೋಗ್ಬೇಕು, ದೇವರ ಮುಖ ನೋಡ್ಬೇಕು, ಅದೇ ಸಾಕು, ನಂಗೆ ಬೇರೆ ಏನು ಬೇಡ, ಬೇರೆ ಏನು ಪ್ರೋಗ್ರಾಮ್ ಇಲ್ಲ, ಬೇರೆ ಯಾವ ಕಾರ್ಯ ಇಲ್ಲ, ಬೇರೆ ಯಾವ ಉದ್ದೇಶ ಇಲ್ಲ, ನನ್ನ ದೇವರ ಸನ್ನಿಧಾನ ಹುಡುಕಿದ್ರೆ ಸಾಕು, ಬೇರೆ ಅಷ್ಟೇ ನನಗೆ ತೃಪ್ತಿ ಅಂತ ಹೇಳುವುದಕ್ಕೆ ನಮ್ಗೆ ಎಷ್ಟು ಜನಕ್ಕೆ ಮನಸ್ಸಿದೆ. ಇದು ಮೋಶೆಗೆ. ಮೋಶೆ ದೇವರ ಸನ್ನಿಧಿಗೆ ಬಂದಾಗ ಯಾವತ್ತೂ ತನ್ನ ಪರ್ಸನಲ್ ಕಾರ್ಯವನ್ನು ಹೇಳ್ಕೊಳ್ಳೇ ಇಲ್ಲ. ತನ್ನ ಕುಟುಂಬ, ತನ್ನ ಮಕ್ಕಳು, ತನ್ನ ಹೆಂಡತಿ ಅಂತ ಹೇಳ್ಕೊಂಡು ಯಾವತ್ತೂ ರೀಸನ್ಸ್ ಹೇಳಲೇ ಇಲ್ಲ. ದೇವರು ಮಾತ್ರ ಮುಖ್ಯ, ಅದೆಲ್ಲ ಸೆಕೆಂಡ್ರಿ. ಬೆಟ್ಟ ಕತ್ಬಿಟ್ಟಾಗ 40 ದಿವಸ ಆಯ್ತು, ಕೆಳಗೆ ಏನಾಗ ಚಿಂತೆ ಇಲ್ಲ, ಅದೆಲ್ಲ ದೇವ್ರು ನೋಡ್ಕೊಳ್ತಾರೆ. ನನ್ನ ಕುಟುಂಬವನ್ನು ಚಿಂತಿಸುವುದರಿಂದ ಏನ್ ಪ್ರಯೋಜನ? ನಾನು ಅವರ ದೇವರಲ್ಲ, ನನಗೆ ಹೇಗೆ ದೇವರು, ನನ್ನ ದೇವರು, ನನ್ನ ಕುಟುಂಬಕ್ಕೂ ನನ್ನ ದೇವರು ನೋಡ್ಕೊಳ್ತಾರೆ. ಮೋಶೆ ಹಾಗೆ ದೇವರ ಮುಖವನ್ನು ನೋಡುವುದರಲ್ಲಿ ಮಾತ್ರವೇ ಆಸಕ್ತನಾಗಿದ್ದ. ಈ ಸತ್ಯವೇದ ದಶಾಜ್ಞೆಗಳನ್ನು ದೇವರು ತನ್ನ ಸ್ವಂತ ಕೈ ಬೆರಳಿನಿಂದ ಬರ್ಸಿಕೊಟ್ರು. ಮೋಶೆ ಸಭೆಯವರು ಮಾಡಿದ ಪಾಪ ನೋಡಿ ಕೋಪದಿಂದ ಮೋಶೆ ಅದನ್ನು ಓಡಾಕ್ಬಿಡ್ತಾರೆ. ದೇವ್ರು ಹೇಳ್ತಾರೆ, ನಾನ್ ಬರ್ಸಿಕೊಡುದು ನನ್ನ ಕೈಯಿಂದ ಬರ್ಸಿದೀನಿ, ಇನ್ನು ಮುಂದೆ ನಿನ್ನ ಕೈಯಿಂದ ಬರ್ಸು ಅಂತ ಹೇಳಿ ದಶಾಜ್ಞೆಯನ್ನು ಮೋಶೆ ಕೈಯಿಂದಲೇ ಬರ್ಸಿದರು ದೇವ್ರು. ಎಂತ ಮಾತು, ಎಂತ ಪದವಿ ನೋಡಿದ್ರ! ಈ ಭೂಮಿಯಲ್ಲಿ ಯಾರಿಗೆ ಭಾಗ್ಯ ಸಿಗೋದಿಲ್ಲ. ಯಾಕಂದ್ರೆ ದೇವರ ಮುಖವನ್ನು ಮಾತ್ರ ನೋಡುವುದರಲ್ಲಿ ಸಂತೋಷ ಪಡುವ ಒಂದು ವ್ಯಕ್ತಿಯಾಗಿದ್ದ. ಮುಖಾಮುಖಿಯಾಗಿ ನೋಡುವುದಕ್ಕೆ ಆಸೆ ಪಡ್ದ. ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ಅಷ್ಟೇ ಸಾಕಂತ ಹೇಳಿ ಪ್ರೀತಿಯಾಗಿ ನಿಂತ್ಕೊಂಡಿದ್ದ. ದೇವರು ಬಾಳ ಅಂದ್ರೆ ಬದುಕ್ತಾನೆ, ನಿಂತ್ಕೊಂಡ್ರೆ ಕುತ್ಕೊಳ್ತಾನೆ, ಹೋಗೋದ್ರೆ ಹೋಗ್ತಾನೆ, ಸಾಯಂದ್ರೆ ಸಾಯ್ತಾನೆ. ದೇವರ ಮಾತಿಗೆ ಎದುರುತ್ತರ ಮಾತಾಡದೆ ಅದನ್ನು ಹಾಗೆ ಒಪ್ಪಿಕೊಳ್ಳುವ ವ್ಯಕ್ತಿ. ಆದ್ರೆ ದೇವರು ಆಶೀರ್ವದಿಸಿದ್ರು, ಮೋಶೆಗೆ ಸಮಾನನಾಗಿ ಭೂಮಿಯಲ್ಲಿ ಎಂತ ನೋಡಿ ವಾಕ್ಯೋದಿ, ಮೋಶೆ ಇಸ್ರಾಯೇಲರ ಮುಂದೆ ವಿಶೇಷವಾದ ಭುಜ ಪರಾಕ್ರಮ ಭಯಂಕರ ನಡೆಸಿದನು. ಇಂಥವನಿಗೆ ಸಮಾನನಾದ ಮತ್ತೊಬ್ಬ ಪ್ರವಾದಿ ಈಚೆಗೆ ಇಸ್ರಾಯೇಲಲ್ಲಿ ಹುಟ್ಟಲೇ ಇಲ್ಲ. ಅಂದ್ರೆ ಅಂತ ವ್ಯಕ್ತಿ ಹುಟ್ಟಕ್ಕೆ ಆಗಲ್ಲ, ಅದು ಮೋಶೆ ಮಾತ್ರವೇ. ಯಾಕೆಂದ್ರೆ ಅವನ ಮೇಲಿದ್ದ ಆತ್ಮ, ಯಾಕೆಂದ್ರೆ ಆ ಒಬ್ಬನೇ ಸತ್ಯ ದೇವರನ್ನು, ಸರಿಸಾಟಿ ಇಲ್ಲದ ಆ ಒಬ್ಬನೇ ದೇವರನ್ನು ಆಧಾರ ಮಾಡಿಕೊಂಡವನಾಗಿದ್ದಾಗ ಈ ಭಾಗ್ಯ ಸಿಗಿತು. ಈ ಮೋಶೆ ಬರ್ಸಿದ್ದು, ಇಸ್ರಾಯೇಲೇ ಕೇಳು ನಿನ್ನ ದೇವರಾದ ಕರ್ತನು. ಯಾಕೆ ಮೋಶೆ ದೇವ್ರು ತೋರಿಸ್ಕೊಟ್ಬಿಟ್ರು. ಆ ದೇವರಪ್ಪ ಅಂದ್ಬಿಟ್ಟಾಗ ಬೇರೆ ಯಾವುದು ಮುಖ್ಯ ಅನಿಸ್ಲಿಲ್ಲ, ಆತನ ಮುಖ ಮಾತ್ರ ಸಾಕು. ಆತನ ಮುಖ ನೋಡ್ಬಿಟ್ರೆ ಖುಷಿ. ಇಲ್ಲ ಮೋಶೆ ನೀನು ಸತ್ತೋಗ್ಬಿಡ್ತೀಯ, ಪರವಾಗಿಲ್ಲ ಅಂದ್ರೆ ನಾನು ಸತ್ತೋದ್ರ ಚಿಂತೆ ಇಲ್ಲ, ನಾನು ಸಾಯಕ್ ಮುಂಚೆ ನಿಮ್ಮ ಮುಖ ನೋಡ್ಬಿಟ್ರೆ ಅಷ್ಟೇ ಸಾಕು, ಅದೇ ನನ್ನ ಸಂತೋಷ. ಎಂತ ಒಂದು ಭಕ್ತಿ ನೋಡಿದ್ರ! ನಾವೆಲ್ಲರೂ ಯಾರಿಗಾಗಿ ಜೀವಿಸ್ತೀವಿ, ಯಾವೇನು ಕಾರಣ ಹೇಳಕ್ಕೆ ಕಲ್ತ್ಕೊಂಡಿದೀವಿ. ಆದ್ರೆ ಮೋಶೆಯ ಜೀವಿತ ಬರೀ ಕರ್ತನನ್ನು ಪ್ರೀತಿಸು ಮಾತ್ರ, ಕರ್ತನ ಮುಖ ನೋಡ್ಬೇಕು ಅಷ್ಟೇ. ಇವತ್ತು ನಾವು ನಮ್ಮ ದೇವರನ್ನು ಆತ್ಮ ಸ್ವರೂಪನಾಗಿ ಪಡೆದಿದ್ದೇವೆ, ಆತ ನಮ್ಮ ನಡುವೆ ಇದ್ದಾನೆ. ಆತ ಮುಖ ನೋಡಕ್ಕೆ ನಮ್ಗೆ ಇವತ್ತು ಅದನ್ನು ಸ್ವರೂಪದಲ್ಲಿಲ್ಲ. ನಮ್ಮ ಕನಸಲ್ಲ ಒಂದ್ ದಿವಸ ಪರಲೋಕ ಹೋಗ್ತೀವಿ, ಅಲ್ಲಿ ಯೇಸು ಸ್ವಾಮಿ ಮುಖಾಮುಖಿಯಾಗಿ ನೋಡ್ತೀವಿ. ಇದ ನಮ್ಮ ಕನಸು. ಇದೆಲ್ಲ ಈ ಭೂಮಿಯ ಪ್ರತಿಯೊಬ್ಬ ಕ್ರೈಸ್ತನ ಕನಸು. ಆದ್ರೆ ಈ ಭೂಮಿಯಲ್ಲಿ ದೇವರ ಮುಖ ನೋಡೋಕೆ ಭಾಗ್ಯ ಸಿಗ್ಬಿಡ್ತು. ಯಾರಿಗೆ? ಮೋಶೆಗೆ ಮಾತ್ರವೇ. ಯಾಕೆಂದ್ರೆ ದೇವರನ್ನ ಹಾಗೆ ಪ್ರೀತಿಸಿದ, ಆತನ ಮುಖ ದರ್ಶನ ಮಾಡುವುದರಲ್ಲಿ ಭಾಗ್ಯವನ್ನು ಎಣಿಸಿದ. ಆದ್ರಿಂದಲೇ ಈ ಭೂಮಿಯಲ್ಲಿ ಸರಿಸಾಟಿಲ್ಲದ ಒಂದು ಜನನವನ್ನು ಮೋಶೆಗೆ ಅದ್ಭುತ ಮಾಡಿಕೊಟ್ರು. ಹಾಗ ಕೇಳುವ 2ನೇ ಪಾಠ, ದಾಸನಾದ ಮೋಶೆಗೆ ಸಮಾನನಾದ ಮತ್ತೊಬ್ಬ ಪ್ರವಾದಿ ಈಚೆಗೆ ಇಸ್ರಾಯೇಲಲ್ಲಿ ಹುಟ್ಟಲೇ ಇಲ್ಲವೆಂಬ ಸಾಕ್ಷಿಯನ್ನು ಮೋಶೆ ಪಡೆದನು. ದಾಸನಾದ ಮೋಶೆಗೆ ಸಮಾನನಾದ ಮತ್ತೊಬ್ಬ ಪ್ರವಾದಿ ಈಚೆಗೆ ಇಸ್ರಾಯೇಲರಲ್ಲಿ ಹುಟ್ಟಲೇ ಇಲ್ಲವೆಂಬ ಸಾಕ್ಷಿಯನ್ನು ಪಡೆದನು. ಕರ್ತನೆ ಮುಖಮುಖಮಾಯರಿಂದ ಮೋಸೆ போல ஒரு தீர்க்கதரிசி இஸ்ரவேலில் அப்புறம் எழும்பினதில்லை என்ற சாட்சியை பெற்றான். ನಮ್ಮ ದೇವರು ಎಷ್ಟು ಒಳ್ಳೆ ದೇವರು ನೋಡ್ದ! ತನ್ನ ಮಕ್ಕಳು ಮಾಡುವ ಪ್ರತಿಯೊಂದು ಪರ್ಫಾರ್ಮೆನ್ಸ್ಗೆ ಆಕ್ಷನ್ ಮಾಡ್ತಾರೆ. ಟೀಚರ್ ಮಕ್ಕಳು ಎಕ್ಸಾಮ್ ಅಲ್ಲಿ ಬರ್ದ್ಮೇಲೆ ಯಾರು ಬೆಸ್ಟ್ ಅವ್ರಿಗೆ ಸರ್ಟಿಫಿಕೇಟ್ ಬರ್ಕೊಡ್ತಾರಲ್ಲ, ಹಾಗೆ ದೇವರು ಕೂಡ ತನ್ನ ಮಕ್ಕಳಿಗೆ ಸರ್ಟಿಫಿಕೇಟ್ ಬರೆದಿಟ್ಟಿದ್ದಾರೆ. ಅದ್ರ ಮೋಶೆ ಕೊಡಕ್ಕೆ ಎಷ್ಟು ಸಂತೋಷ ಪಟ್ರು. ಯಾಕೆಂದ್ರೆ ನಮ್ಮ ದೇವರು ನಮ್ಮೆಲ್ಲರನ್ನು ಕೂಡ ಯೂನಿಕ್ ಆಗಿ ಇಟ್ಟಿದ್ದಾರೆ. ಸರಿಸಾಟಿಗಳವರಾಗಿರ್ಬೇಕು. ಅವ್ರ ತರ ಇವ್ರ ತರ ಇರ್ಬಿಡಿಲ್ಲ, ನೀನಾಗಿಯೇ ಇರು. ಯಾಕೆಂದ್ರೆ ದೇವರು ನಿನ್ನನ್ನು ವಿಶೇಷವಾಗಿ ಉಂಟು ಮಾಡಿದ್ದಾರೆ. ದೇವರ ದೃಷ್ಟಿಯಲ್ಲಿ ನೀನು ತುಂಬಾ ಅಮೂಲ್ಯನು. ನಮ್ಮ ದೇವರು ಹೇಗೋ ಹಾಗೆ ನಾವು ಸರಿಸಾಟಿಲ್ಲದವರಾಗಿ ನಮ್ಮ ಮುನ್ನಡೆಯಕ್ಕೆ ಕರೆಯಲ್ಪಟ್ಟಿದ್ದೀವಿ. ಹಾಗಾಗಿ 3ನೇ ಸಾಕ್ಷಿಯನ್ನು ಪಡೆದ ಸರಿಸಾಟಿಲ್ಲದವರು ಯಾರು? ಒಂದು ವರ್ಷ ಅಲ್ಲ, ಸಾರಿ, ಯೋಶುವ 10ನೇ ಅಧ್ಯಾಯ 14ನೇ ವಚನ. ಯೋಸುವ 10ாம் அதிகாரம் 14ாம் வசனம். ஜோஷுவா 10th chapter 14th verse, பேஜ் நம்பர் 255. இப்படி கர்த்தர்
ஒரு மனிதனுடைய சொல் கேட்ட ஒரு மனிதனுடைய சொல் கேட்டு அந்நாளையொத்த அந்த நாளை போல நாள் அதற்கு முன்னும் இல்லை, அதற்கு ಮುನ್ನುம் இல்லை, ಅದಕ್ಕೆ ಪಿನ್ನುಂ ಇಲ್ಲ. ಅದಕ್ಕೆ ಪಿನ್ನುಂ இல்லை. ಕರ್ತನು ಈ ಪ್ರಕಾರ ಒಬ್ಬ ಮನುಷ್ಯನಾದ ಯೋಶುವನ ಮಾತಿಗೆ ಕಿವಿಗೊಟ್ಟ ದಿವಸವು ಅದಕ್ಕೆ ಹಿಂದೆಯೂ ಮುಂದೆಯೂ ಇಲ್ಲವೇ ಇಲ್ಲ. ಕರ್ತನು ತಾನೇ ಇಸ್ರಾಯೇಲಿಗೋಸ್ಕರ ಯುದ್ಧ ಮಾಡುತ್ತಾ ಇದ್ದನು. ಮೂರನೇ ಸಾಕ್ಷಿ ಪಡೆದವನು ಯೋಶುವ. ಈ ಭೂಮಿಯಲ್ಲಿ ಎಷ್ಟೋ ಜನ ಹುಟ್ಟಿ ಬಂದಿದ್ದಾರೆ, ಎಷ್ಟೋ ಜನರು ದೇವರು ನಂಬೋದಕ್ಕೆ ಪ್ರಯಾಸ ಪಟ್ಟಿದ್ದಾರೆ, ಎಷ್ಟೋ ಜನರು ಪ್ರಾರ್ಥನೆ ಮಾಡಿದ್ದಾರೆ, ಎಷ್ಟೋ ಜನರು ಅನೇಕ ವಿಷಯ ಮಾತಾಡಿದ್ದಾರೆ. ಆದ್ರೆ ದೇವರು ಎಲ್ಲರ ಮಾತನ್ನು ಕೇಳಲಿಲ್ಲ. ಯೋಶುವನ್ ಮಾತಾಡಿದಾಗ ದೇವ್ರು ಕೇಳ್ಬಿಟ್ರು. ಯಾಕೆ? ದೇವರ ದೃಷ್ಟಿಯಲ್ಲಿ ಯೋಶುವ ತುಂಬಾ ಉನ್ನತವಾದವನು. ವಾಕ್ಯ ಬರೆಸಿದೆ, ಒಬ್ಬ ಮನುಷ್ಯನಾದ ಯೋಶುವನ ಮಾತಿಗೆ ಕಿವಿಗೊಟ್ಟ ದಿವಸ ಅದಕ್ಕೆ ಹಿಂದೆಯೂ ಇಲ್ಲ ಮುಂದೆಯೂ ಇಲ್ಲ. ದೇವರ ಮಕ್ಕಳು ಮಾತಾಡಿದ್ರೆ ಅದನ್ನು ಪ್ರೀತಿಯಾಗಿ ಕೇಳುವುದಕ್ಕೆ ಮನಸ್ಸುಳ್ಳ ದೇವರಾಗಿದ್ದಾರೆ. ನಮ್ಮ ಮಾತುಗಳು ದೇವರನ್ನು ಮೆಚ್ಚಿಸುವುದಾಗಿರ್ಬೇಕು. ನಮ್ಮ ಮಾತುಗಳು ಸ್ವಾರ್ಥವಾಗಿರಬಾರ್ದು, ದೇವರನ್ನು ಮಹಿಮೆಪಡಿಸುವುದಾಗಿರ್ಬೇಕು. ಯೋಶುವನು ತನಗಾಗಿ ಯಾವುದನ್ನು ಹೇಳಿಕೊಳ್ಳಲಿಲ್ಲ, ತನ್ನ ಕುಟುಂಬಕ್ಕಾಗಿ ಯಾವುದನ್ನು ಕೇಳಿಕೊಳ್ಳಲಿಲ್ಲ, ತನ್ನ ಫ್ಯೂಚರ್ಗಾಗಿ ಕೇಳಿಕೊಳ್ಳಲಿಲ್ಲ. ಅವನು ಕೇಳಿ ಗೊತ್ತಾ, ಇಸ್ರಾಯೇಲ್ ದೇವರಿಗೆ ಮಹಿಮೆ ಆಗಬೇಕು. ಅಮೋರಿಯರು ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಸೂರ್ಯ ಮುಳುಗೋಕ್ ಮುಂಚೆ ಅವ್ರನ್ನು ನಾಶ ಮಾಡಲಿಲ್ಲ ಅಂತ ಹೇಳಿದ್ರೆ ಸ್ಟಾಪ್ ಮಾಡ್ಬೇಕು. ಅವ್ರು ತಪ್ಪಿಸ್ಕೊಂಡು ಬಿಡ್ತಾರೆ. ದೇವರು ಹೇಳಿದ್ದಾರೆ, ಈ ಭೂಮಿ ಮೇಲೆ ಅಮೋರಿಯರು ಇರಬಾರ್ದು. ಅವ್ರು ಕೊಲಕ್ಕೆ ನಮ್ಗೆ ಟೈಮ್ ಇಲ್ಲ. ಯಾಕಂದ್ರೆ ಟೈಮ್ ಓಡ್ತಾನೆ ಇದೆ, ಸೂರ್ಯ ಮುಳುಗ್ತಾನೆ ಇದೆ. ಈಗ ಯೋಚನೆ ಮಾಡ್ದ ದೇವರ ನೋಡಿ, ಸೂರ್ಯನೇ ಅಲ್ಲೇ ಸ್ಟಾಪ್ ನಿಂತ್ಕೋ, ಚಂದ್ರನೇ ನೀನ್ ಅಲ್ಲೇ ನಿಂತ್ಕೋ. ಅವತ್ತೊಂದಿನ ಸೂರ್ಯ ಅಲ್ಲಿ ನಿಂತ್ಬಿಡ್ತು, ಚಂದ್ರ ಅಲ್ಲಿ ನಿಂತ್ಬಿಡ್ತು. ದೇವರ ಹತ್ರ ಹೇಳಿದ್ರೆ ಓಕೆ ಅಂತ ಹೇಳ್ಬಿಟ್ರು. ಹೀಗೆ ದೇವರು ಒಬ್ಬ ಮನುಷ್ಯನ ಮಾತನ್ನು ಕೇಳಿ ಅಲ್ಲಿ ನಿಂತ್ಬಿಡ್ತು, ತನ್ನ ಸೃಷ್ಟಿಯನ್ನೇ ಒಂದ್ಸಲ ಅಲ್ಲಿ ಸ್ಟಾಪ್ ಮಾಡಿಸಿದ್ರು. ಒಂದು ದಿನ ಒಬ್ಬ ಮನುಷ್ಯನ ಮಾತನ್ನು ಬೇರೆ ಯಾರ ಮಾತನ್ನು ದೇವ್ರು ಹಿಂಗೆ ಕೇಳಲಿಲ್ಲ. ತನ್ನ ಸೃಷ್ಟಿ ಯಾಕೆಂದ್ರೆ ಯೋಶುವನ ಬಗ್ಗೆ ದೇವ್ರಿಗೆ ಅಷ್ಟೊಂದು ಗೌರವ. ಒಂದು ದಿನ ಈ ಯೋಶುವ ತನ್ನ ಜೀವನ ಕಾಲದುದ್ದಕ್ಕೂ ನಾನು ಮೋಶೆಯ ಶಿಷ್ಯ ಅಂತ ಕರೆಸಿಕೊಳ್ಳುವುದರಲ್ಲಿ ಆಸೆ. ಯೋಶುವನ ಬಗ್ಗೆ ನಾನು ಎಲ್ಲಾ ಕರೆದ್ರು ನಾನು ಮೋಶೆಯ ಶಿಷ್ಯ. ಈ ಯೋಶುವ ಮೋಶೆ ಏನ್ ಹೇಳ್ತಾರೋ ಅದ್ರ ಸೈಲೆಂಟ್ ಆಗಿ ಮಾಡೋದ್ರ ಕೆಲಸ. ಮೋಶೆಯ ಶಿಷ್ಯ ಅಂತ ಹಾಗೆ ಗುರುಭಕ್ತಿ ಈ ಯೋಶುವ. ನಾನು ಎಲ್ಲಾ ಕರೆದ್ರು ನಾನು ಮೋಶೆಯ ಶಿಷ್ಯ. ಮೋಶೆ ಏನ್ ಹೇಳ್ತಾರೋ ಅದನ್ನ ಸೈಲೆಂಟ್ ಆಗಿ ಮಾಡೋದ್ರ ಕೆಲಸ. ಹಾಗೆ ಗುರುಭಕ್ತಿ ಈ ಯೋಶುವನಿಗೆ. ಈ ಮೋಶೆ ತಾನು ಪ್ರಾಣ ಬಿಡೋಕ್ ಮುಂಚೆ ತನ್ನಲ್ಲಿರುವ ಗೌರವವನ್ನು ಯೋಶುವನ ತಲೆ ಮೇಲೆ ಇಡ್ತಾರೆ. ನೀನು ಸ್ವಲ್ಪ ಇಟ್ಕೋ ಅಂತ ಕೊಡ್ತಾರೆ. ಮೋಶೆ ಅದನ್ನು ನೀಡಿದಾಗ ಆ ಗೌರವ ಯೋಶನಿಗೆ ಬರುತ್ತೆ. ಹಾಗಾದ್ರೆ ನೋಡ್ತಾರೆ, ಇನ್ನು ಮುಂದೆ ನಾವು ಯೋಶನ ಮಾತನ್ನು ಕೇಳ್ತೀವಿ ಅಂತ ಹೇಳಿ ಸಭೆಯಲ್ಲಿ ನಿಂತ್ಕೊಳ್ತಾರೆ. ಅಮೋರಿಯರು ಯುದ್ಧಕ್ಕಾಗಿ ನಿಂತ್ಕೊಳ್ಳುವಾಗ ಇವತ್ತು ಅಮೋರಿಯರು ಕೊಲ್ಲಿಲ್ಲ ಅಂದ್ರೆ ನಾಳೆ ಅವರು ನಮ್ಮ ದೇವರನ್ನು ಹೀಯಾಳಿಸ್ತಾರೆ. ನಮ್ಮ ದೇವರಿಗೆ ಅವಮಾನ ಆಗಬಾರ್ದು. ಆದ್ರಿಂದ ಇವತ್ತು ಕೊಲ್ಲಲೇಬೇಕು, ಈ ಜಯದಲ್ಲಿ ಜಯ ಸಿಗ್ಬೇಕು ಅಂತ ಹೇಳಿ ಇದಕ್ಕೆ ಅಡ್ಡಿಯಾಗಿ ಸೂರ್ಯ ಮುಳುಗ್ತಿದೆ, ಚಂದ್ರ ಮುಳುಗ್ತಿದೆ, ಅದು ನಿಂತ್ಬೇಕಂತ ಹೇಳಿದಾಗ ಸೂರ್ಯನೇ ನೀನ್ ಅಲ್ಲೇ ನಿಂತುಕೋ, ಚಂದ್ರ ಅಲ್ಲೇ ನಿಂತ್ಕೊಂತ ಹೇಳಿದಾಗ ಹಂಗಿಷ್ಟಿಲ್ಲ ಆಯ್ತು. ಅರ್ಥ ಆ ಕಾಲದಲ್ಲಿ ನಾವು ಬೆಳಗ್ಗೆ ತರ ಸೂರ್ಯ ಉದಯವಾಗುವುದು, ಸಾಯಂಕಾಲ ಮುಳುಗುದು ನೋಡ್ತೀವಲ್ಲ, ಇದು ನಮ್ಮ ಸಾಧಾರಣ ಜ್ಞಾನ. ಆದ್ರೆ ವಿಜ್ಞಾನ ಹೇಳ್ತದೆ ಸೂರ್ಯನಾಗೋದಿಲ್ಲ, ಉದಯವಾಗುವುದಿಲ್ಲ, ಮುಳುಗುವುದಿಲ್ಲ. ಸೂರ್ಯ ಅಲ್ಲೇ ಇರ್ತದೆ. ಯಾವುದಾಗುದು? ಭೂಮಿ ಏನಾಗುದು ಅಂದ್ರೆ ಇದು ಸೂರ್ಯ ಅಂತ ಹೇಳಿದ್ರೆ ಇದು ಭೂಮಿ. ಸೂರ್ಯನನ್ನು ಭೂಮಿ ಹಿಂಗೆ ರೌಂಡ್ ಹೊಡೆದು ಬರುತ್ತೆ. ನಾವು ಈ ಭೂಮಿಯಲ್ಲಿ ಇದ್ದೀವಿ, ನಮಗೆ ಕಾಣಿಸೋದು ಸೂರ್ಯ ಮುಳುಗ್ಬಿಡ್ತಂತ. ಆದ್ರೆ ಸೂರ್ಯ ಅಲ್ಲೇ ಇದೆ, ಭೂಮಿ ಏನಾಗ್ತಾ ಇದೆ, ಮುಳುಗಿ ಎದ್ದು ಬರುವುದು. ನಾಸಾ ಮೊನ್ನೆ ಕಂಡಿಟ್ಟದಲ್ಲಿ ಹೇಳಿತ್ತು, ಲೆಕ್ಕಾಚಾರ ಮಾಡಿ ನೋಡುವಾಗ 1 ಡೇ ಕೌಂಟಿಂಗ್ ಮಿಸ್ ಆಗ್ತಾ ಇದೆ. ಎಲ್ಲಿ ಹೋಯ್ತು ಭೂಮಿ ತಿರುಗೋದ್ರಲ್ಲಿ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಎಲ್ಲ ಆಯ್ತು ಅಂತ ನೋಡಿದಾಗ ಆನ್ಸರ್ ನೋಡಿದ್ರೆ ಬೈಬಲ್ ಅಲ್ಲಿ ಇದೆ. ಅವತ್ತು ಯೆಹೋಶುವ, ಯಾಕೆಂದ್ರೆ ಗುರುಭಕ್ತಿ, ತನ್ನ ಗುರುವಾಗಿರುವ ಮೋಶೆ ಮಾತ್ರ ಅಷ್ಟು ವಿಧೇಯತೆ. ಮೋಶೆ ಏನ್ ಹೇಳ್ತಾರೋ ಅದ್ರ ಹಂಗೆ ಕೈಗೊಳ್ಳುವ ಒಂದು ಜೀವಿತ. ಮೋಶೆಯ ಆತ್ಮವನ್ನು ಪಡೆದ ವ್ಯಕ್ತಿ. ಹಾಗಾಗಿ ಮೋಶೆಗೆ ದೇವರು ಏನ್ ಕೆಲಸ ಕೊಟ್ಟರೋ, ನನ್ನ ದೇವರು ನನ್ನ ಗುರುವಿಗೆ ಕೆಲಸ ಕೊಟ್ಟಿದ್ದಾರೆ, ನನ್ನ ಗುರು ಮಾಡ್ಬೇಕು ಕೆಲಸ ನಾನ್ ಮಾಡಿ ಮುಗಿಸ್ತೀನಿ ಅಂತ ಹೇಳಿ ಕಾನಾನ್ ದೇಶವನ್ನು ವಿಭಜಿಸಿಕೊಡುವ ಕೆಲಸವನ್ನು ಯೋಶುವ ಮಾಡಿಕೊಡ್ತಾರೆ. ಹಾಗೆ ಆ ರೀತಿ ಭಕ್ತಿ ವೈರಾಗ್ಯದಿಂದ ನಡೆದುಕೊಂಡ ಆ ಒಂದು ಮನುಷ್ಯನ ಪ್ರಾರ್ಥನೆ ಏನು, ಸೂರ್ಯ ನಿಂತುಕೊಳ್ಳಬೇಕು. ಯಾರ ಕೈಲಿ ಆಗಲ್ಲ, ಏನು ಮಾಡಿದ್ರು ಸೂರ್ಯ ನಿಲ್ಸಕ್ಕಾಗಲ್ಲ, ಚಂದ ನಿಲ್ಸಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಅದು ತುಂಬಾ ದೊಡ್ಡದು. ಈ ಭೂಮಿಗಿಂತ ಸೂರ್ಯ ಸುಮಾರು 50 ಪಟ್ಟು ದೊಡ್ಡದು. ಯೋಚನೆ ಮಾಡಿ, ಈ ಭೂಮಿಗಿಂತ ಅದು 50 ಪಟ್ಟು ದೊಡ್ಡದಂತೆ.
ಅಂದ್ರೆ ನಮ್ಮ ಮೆದುಳಿಗೆ ಇದನ್ನು ಗ್ರಹಿಸ್ಕೊಳಕ್ಕಾಗಲ್ಲ. ಆದ್ರೆ ಅವತ್ತು ಯೋಶುವನ ಮಾತಿಗೆ ದೇವರು ಕಿವಿಗೊಟ್ಟು ಈ ಭೂಮಿಯಲ್ಲಿ ಒಬ್ಬ ಮನುಷ್ಯನ ಮಾತನ್ನು ಕೇಳಿ ಅದನ್ನೆಲ್ಲ ಒಂದಿನ ಸ್ಟಾಪ್ ಮಾಡಿಸಿದ್ರು ಅಂತ ಹೇಳಿದ್ರೆ ಅದು ಯೋಶುವ ಮಾತ್ರವೇ. ಯಾಕೆಂದ್ರೆ ಈ ಯೋಶುವನ ಮೇಲೆ ದೇವರ ಆತ್ಮ ಇತ್ತು. ವಿಶ್ವಾಸಿಯೇ, ಇಂಥ ದೇವರನ್ನೇ ನೀನು ನಂಬಕ್ಕೆ ಬಂದಿದ್ದೀವಿ. ನಿನ್ನ ಜೀವಿತದಲ್ಲಿ ಸಮಸ್ಯೆಯಾಗಿ ನಿಂತುಕೊಳ್ಳುವ ಅನೇಕ ಕಾರ್ಯಗಳಿದೆಯಲ್ಲ, ಅನೇಕ ತೊಂದರೆಗಳಿದೆಯಲ್ಲ, ಅನೇಕ ವ್ಯಕ್ತಿಗಳಿದ್ದಾರಲ್ಲ, ಅನೇಕ ಭಯ ಹುಟ್ಟಿಸುವ ಅನೇಕ ಕಾರ್ಯಗಳ ಮುಂದೆ ಇದೆಯಲ್ಲ. ನಿನಗೆ ಗೊತ್ತಾ, ಯೋಶುವನ ಮಾತನ್ನು ಕೇಳಿ ದೇವರು ಅವತ್ತು ಚರಿತ್ರೆಯಲ್ಲಿ ಕಾರ್ಯ ಮಾಡಬಹುದಾದ್ರೆ ಆ ದೇವರು ಇವತ್ತು ಜೀವಿಸುತ್ತಿದ್ದಾರೆ. ನಿನ್ನಲ್ಲಿ ಆ ಗುರುಭಕ್ತಿ ಇದೆಯಾ? ದೇವರ ವಾಕ್ಯವನ್ನು ಸನ್ಮಾನಿಸುವ ಬದುಕಿದೆಯಾ? ಸಂದೇಶದಲ್ಲಿ ಗೌರವದಿಂದ ವಿಧೆ ತೋರಿಸುವ ಜೀವಿತ ನಿನ್ನಲ್ಲಿದೆಯಾ? ಯೋಶುವನ ಆ ಕಾರ್ಯ ನೋಡಿದಾಗ ದೇವರು ಯೋಶುವನ ಮಾತನ್ನು ಕೇಳಿ ಸೂರ್ಯನನ್ನು ಚಂದ್ರನನ್ನು ಒಂದು ದಿವಸ ಅಲ್ಲಿ ನಿಲ್ಲಿಸಿಬಿಟ್ರು ಅಂತ ಹೇಳಿದ್ರೆ ಎಂತ ಒಂದು ದೇವರು. ಯಾಕೆಂದ್ರೆ ಈ ಭೂಮಿಯಲ್ಲಿ ಯೋಶುವನ ಹಾಗೆ ಸರಿಸಾಟಿ ಇನ್ನೊಬ್ರು ಇಲ್ಲ. ಯಾಕಂದ್ರೆ ಸೂರ್ಯ ಚಂದ್ರ ನಿಲ್ಲಿಸುವ ನಂಬಿಕೆ ಇತ್ತು. ಯೇಸು ಹೇಳ್ತಾರೆ, ನಿಮಗೆ ಸಾಸಿವೆ ಕಾಳಷ್ಟು ನಂಬಿಕೆ ಇದ್ರೆ ಈ ಬೆಟ್ಟವನ್ನು ನೋಡಿ ನೀನು ಹೋಗಿ ಸಮುದ್ರದಲ್ಲಿ ಬೀಳು ಅಂತ ಏನಾಗುತ್ತೆ? ಯಾಕೆ ಹೇಳಿದ್ರು? ಯೋಶುವನ ಕೊಡಲ್ಪಟ್ಟ ನಂಬಿಕೆ. ನಿನ್ನ ಮುಂದೆ ಈ ತರ ಸಮಸ್ಯೆಗಳಿದೆ, ನಂಬಿಕೆಯಾಗಿ ಹೇಳ್ಬೇಕಾದ್ರೆ ದೇವರ ವಾಕ್ಯದಲ್ಲಿ ಗೌರವ, ದೇವರ ಉಪದೇಶದಲ್ಲಿ ವಿಧೇಯತೆಯು ನಿನ್ನಲ್ಲಿ ಕಂಡು ಬರುವಾಗ ಯೋಶುವನ ದೇವರು ನಿನಗೂ ಸರಿಸಾಟಿಲ್ಲದ ಹಾಗೆ ಎಲ್ಲವನ್ನು ನಿಲ್ಲಿಸಿ ನಿನ್ನ ಸಮಾನಪಡಿಸಕ್ಕೆ ದೊಡ್ಡವರಾಗಿದ್ದಾರೆ. ಹಾಗಾಗಿ ಈ ಭೂಮಿಯಲ್ಲಿ ಸೂರ್ಯ ಚಂದ್ರ ನಿಲ್ಲಿಸುವ ಭಾಗ್ಯ ಒಬ್ಬರಿಗೆ ಮಾತ್ರ ಸಿಕ್ಕಿತು, ಅದು ಯೋಶುವನ ಮಾತ್ರ. ಆಗ ಕಲಿಯುವ 3ನೇ ಪಾಠ, ಕರ್ತನು ಯೋಶುವನ ಮಾತಿಗೆ ಕಿವಿಗೊಟ್ಟ ದಿವಸವು ಅದಕ್ಕೆ ಹಿಂದೆಯೂ ಇಲ್ಲ ಮುಂದೆಯೂ ಇಲ್ಲವೆಂಬ ಸಾಕ್ಷಿಯನ್ನು ಪಡೆದನು. ಕರ್ತನು ಯೋಶುವನ ಮಾತಿಗೆ ಕಿವಿಗೊಟ್ಟ ದಿವಸವು ಅದಕ್ಕೆ ಮುಂಚೆಯೂ ಇಲ್ಲ ಹಿಂದೆಯೂ ಇಲ್ಲವೆಂಬ ಸಾಕ್ಷಿ ಪಡೆದನು. கர்த்தர் யோசுவின் சொல் கேட்டு அந்நாளுக்கு ஒத்த நாள் அதற்கு முன்னும் பின்னும் இல்லை என்ற ಸಾಕ್ಷಿ ಪೆಟ್ರಾರ್. ಯಾಕೆಂತ ಹೇಳಿದ್ರೆ ಅವನ ದೇವರು ಸರಿಸಾಟಿಲ್ಲ ದೇವರು. ಯೇಸು ಸ್ವಾಮಿಗೆ ಸರಿಯಾಗಿ ಇನ್ನೊಬ್ರು ಇಲ್ಲೇ ಇಲ್ಲ. ಆತನ ನಂಬುವ ಮಕ್ಕಳಿಗೂ ಹಾಗೆ ನಿನ್ನನ್ನು ಸರಿಸಾಟಿಲ್ಲದ ವ್ಯಕ್ತಿಯಾಗಿ ಮಾಡಿಸ್ಕೊಳ್ಳೋದಕ್ಕೆ ದೇವರ ಉದ್ದೇಶ. ನೀನು ಅಲ್ಪ ಕಾರ್ಯಗಳಿಗೆಲ್ಲ ನೀನು ಗುಣ ಅಂತ ಹೇಳ್ತಾ ಇದೀಯಾ. ದೇವರೇ ಇರುವೆ ಕಚ್ಬಿಡ್ತು, ಸೊಳ್ಳೆ ಹಿಂಸೆ ಮಾಡ್ತಾ ಇದೆ. ಅಯ್ಯೋ, ನಿನ್ನನ್ನು ಸೂರ್ಯ ಚಂದ್ರ ನಿಲ್ಸಕ್ಕೆ ನಿನ್ಗೆ ಪವರ್ ಕೊಟ್ಟಿದ್ದೀನಿ, ನೀನು ಆಳ್ತಾ ಇರೋದು ನೋಡಿ ಇಂಥ ವಿಷಯಗಳಲ್ಲಿ. ಭಯಪಡಬೇಡ, ನೀನು ಯಾರು ತಿಳ್ಕೋ, ನೀನು ಆತ್ಮ ಯಾರನ್ನು ತಿಳ್ಕೋ, ನೀನು ನಂಬೋ ದೇವರು ಯಾರನ್ನ ಅರ್ಥ ಮಾಡಿಕೋ. ದೇವರ ಚಿತ್ತ ಮಾಡುವಾಗ ದೇವರು ಅಂತರ ಮಾತನ್ನು ಕೇಳುತ್ತಾರೆ, ನಿನ್ನ ಪ್ರಾರ್ಥನೆಯನ್ನು ಕೇಳುತ್ತಾರೆ, ನಿನ್ನ ಅರಿಕೆಯನ್ನು ಆಶ್ರಯಿಸುತ್ತಾರೆ. ಯಾಕೆಂದ್ರೆ ನಾವು ಅರಸದ ಜೀವವುಳ್ಳ ದೇವರಾಗಿದ್ದಾರೆ. ಸರಿಸಾಟಿಲ್ಲದ ಕರ್ತನನ್ನೇ ಪಡೆದಿದ್ದೇವೆ. ಯಾಕೆಂದ್ರೆ ನಿನ್ನ ಬಗ್ಗೆ ದೇವರಿಗೆ ದೊಡ್ಡ ಉದ್ದೇಶವಿದೆ. 4ನೇದಾಗಿ ಸರಿಸಾಟಿಲ್ಲದ ವ್ಯಕ್ತಿಯಾಗಿ ಸಾಕ್ಷಿ ಪಡೆದ ವ್ಯಕ್ತಿ ಓದೋರಿ 1 ಅರಸುಗಳು 3ನೇ ಅಧ್ಯಾಯ 12ನೇ ವಚನ. 1 ರಾಜಾக்கள் 3ஆம் அதிகாரம் 12ஆம் வசனம். 1 Kings 3rd chapter 12th verse, page number 375. உன் வார்த்தைகளின்படி செய்தேன். ஞானமும் உணர்வுமுள்ள இருதயத்தை உனக்கு ஞானமும் உணர்வுமுள்ள இருதயத்தை உனக்கு கொடுத்தேன். இதிலே உனக்கு சரியானவன், இதிலே உனக்கு சரியானவன் உனக்கு முன் இருந்ததும் இல்லை, உனக்கு முன்னும் இருந்ததில்லை. உனக்கு சரியானவன், உனக்கு சரியானவன் உனக்கு பின் எழும்போதும் இல்லை, உனக்கு பின்னும் எழும்பುವುದೂ இல்லை. ಕರ್ತನು ಸೊಲೊಮೋನ ನೋಡಿ ಹೇಳ್ತಾರೆ, ವಿವೇಕವನ್ನು ಬೇಡಿಕೊಂಡದ್ರಿಂದ ನಿನ್ನ ಭಿನ್ನವನ್ನು ನೆರವೇರಿಸಿದ್ದೇನೆ. ನೋಡು, ನಿನಗೆ ಜ್ಞಾನವನ್ನು ವಿವೇಕವನ್ನು ಅನುಗ್ರಹಿಸಿದ್ದೇನೆ. ನಿನ್ನಂತ ಜ್ಞಾನಿಯು ಮುಂಚೆಯೂ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ. ಸೊಲೊಮೋನಿಗೆ ಕೊಟ್ಟ ಭಾಗ್ಯ. ಯಾಕೆಂದ್ರೆ ಅದರ ಹಿಂದೆ ಇವರ ಅಪ್ಪ ದಾವೀದನು ದೇವರ ಹೃದಯಕ್ಕೆ ಹತ್ತಿರದವನೆಂದು ಕರೆಸಿಕೊಂಡ ದಾವೀದನ ಹೃದಯವನ್ನು ದೇವರು ನೋಡ್ತಾರೆ. ದಾವೀದನು ಶಿಕ್ಷಿಸುವುದಕ್ಕೆ ಬದಲಾಗಿ ಅವನಿಗೆ ಕ್ಷಮಾಪಣೆ ಕೊಟ್ಟು ಒಂದು ಬದುಕನ್ನು ಏರ್ಪಡಿಸ್ತಾರೆ. ದೇವರ ಕ್ಷಮಾಪಣೆ ಪಡೆದ ನಂತರ ಹುಟ್ಟಿದವನೇ ಈ ಸೊಲೊಮೋನನು. ದೇವರು ದಾವೀದನ ಮೇಲೆ ಪ್ರೀತಿಯಾಗಿದ್ದಾರೆ. ಯಾಕೆಂದ್ರೆ ದಾವೀದನಿಗೆ ಗೊತ್ತಾ, ದೇವರನ್ನು ಆತನ ನಾಮದಲ್ಲಿ ಹೆಚ್ಚಳ ಪಡುವ ವ್ಯಕ್ತಿ. ಗೋಲ್ಯಾತನು 40 ದಿವಸ ಬಂದ್ಬಿಟ್ಟು ಇಸ್ರಾಯೇಲನ್ನು ಗೇಲಿ ಮಾಡ್ತಿದ್ದಾನೆ, ಅವಮಾನ ಪಡಿಸಿದ್ದಾನೆ, ದೂಷಿಸಿದ್ದಾನೆ. ದಾವೀದನು ಹೇಳಿದ, ಇಸ್ರಾಯೇಲರ ಸೈನ್ಯಗಳ ಕರ್ತನಾಗಿರುವ ದೇವರನ್ನು ಹೇಳಿಸ್ತೀಯ, ನಾನು ಆ ದೇವರ ಹೆಸರಲ್ಲಿ ಬರ್ತೀನಿ ಅಂತ ಹೇಳಿ ದೇವರ ಹೆಸರನ್ನು ಪ್ರಖ್ಯಾತಿಪಡಿಸುವುದಕ್ಕೆ ಕಾರ್ಯ ಮಾಡಿದ. ಇದನ್ನು ದೇವರು ನೆನೆಸಿಕೊಂಡ್ರು. ಆದ್ರಿಂದ ಈ ದಾವೀದನ ಹೊಟ್ಟೆಯಲ್ಲಿ ಸೊಲೊಮೋನ ಹುಟ್ಟಿ ಬರುವುದಕ್ಕೆ ಭಾಗ್ಯ ಮಾಡಿಕೊಟ್ರು. ಅಂತ ಸೊಲೊಮೋನ ಹೇಳ್ತಾರೆ, ನಿನ್ನ ಹಾಗೆ ಜ್ಞಾನವನ್ನು ಪಡೆದವನು ಇನ್ನು ಮುಂದೆಯೂ ಇರುವುದಿಲ್ಲ, ಮುಂಚೆಯೂ ಇದ್ದಿಲ್ಲ.
ಯಾಕೆ ಅಂತ ಹೇಳಿದ್ರೆ ದೇವರಿಗಾಗಿ ಆಲಯವನ್ನು ಕಟ್ಟೋದಕ್ಕೆ ಈ ಸಾಲೋಮನ ಕೈಗೆ ಅವಕಾಶ ಕೊಡಲ್ಪಟ್ಟಿದೆ. ನಾವೇ ದೇವರ ಆಲಯ, ನಾವು ದೇವರ ಆಲಯ, ನಾವು ದೇವರ ಆಲಯವಾಗಿದ್ದೇವೆ. ದೇವರ ಆತ್ಮನು ನಮ್ಮಲ್ಲಿ ವಾಸ ಮಾಡ್ತಾರೆ. ನಾವು ದೇವರ ಆಲಯವಾಗಿ ಕಟ್ಟಲ್ಪಡಬೇಕು. ಸಾಲೋಮೋನನು ದೇವರಿಗಾಗಿ ಆಲಯವನ್ನು ಕಟ್ಟುವುದರಲ್ಲಿ ಭಾಗ್ಯವನ್ನು ಎಣಿಸಿದ. ದೇವರೇ ನನಗೆ ಜ್ಞಾನ ಕೊಡೊಂದು ಕೇಳಿಕೊಂಡ. ದೇವರ ಕೃಪೆಯಿಂದ ಅದನ್ನು ಮಾಡಿ ಮುಗಿಸೋಕೆ, ಚಿಕ್ಕ ಪ್ರಾಯದಲ್ಲಿಯೇ ಅದನ್ನು ಮಾಡಿ ಮುಗಿಸೋದಕ್ಕೆ ದೇವರು ಭಾಗ್ಯ ಕೊಟ್ಟರು. ಸಮಾಧಾನವಾಗಿ 40 ವರ್ಷಗಳ ಕಾಲ ಆಳ್ವಿಕೆ ಮಾಡೋಕ್ಕೆ ಸಾಲೋಮನಿಗೆ ಅವಕಾಶ ಸಿಕ್ಕಿತ್ತು. ಆದರೆ ಅವನದನ್ನು ದುರುಪಯೋಗ ಪಡಿಕೊಳ್ತಾನೆ. ಯಾಕಂದ್ರೆ ತನ್ನ ಹೆಂಡತಿಯ ಮಾತನ್ನು ಕೇಳಿ ದೇವರ ಚಿತ್ತವನ್ನು ಮೀರಿ ಬಿಡ್ತಾನೆ ಎಂಬ ಚರಿತ್ರೆನೆಲ್ಲ ನಾವಲ್ಲಿ ಓದ್ತೇವೆ. ವಿಶ್ವಾಸಿಯೇ, ದೇವರ ಆಲಯವಾಗಿ ಜೀವಿಸೋಕೆ ನಮಗೆ ಜ್ಞಾನ ಬೇಕು. ದೇವರ ಆಲಯವನ್ನು ಒಡೆದಾಕುವುದು ಸೈತಾನ ಕೆಲಸ. ತಿಳ್ಕೊಳ್ಳಿ, ನಾವು ದೇವರ ಆಲಯವಾಗಿದ್ದೇವೆ. ಒಬ್ಬರು ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನೇ ಕೆಡಿಸುವನು. ತುಂಬಾ ಜೋಪಾನ. ದೇವರ ಮಕ್ಕಳಾಗಿ ನಿನ್ನ ಜೀವಿತದಲ್ಲಿ ಯಾವತ್ತೂ ಕೂಡ ಮಿಸ್ಟೇಕ್ ಮಾಡ್ಕೊಂಡ್ಬಿಡ್ಬೇಡ. ನಿನ್ನ ಕೈಲಿ ಏನಾದ್ರು ಮಾಡಕ ಒಳ್ಳೆ ಕೆಲಸ ಮಾಡ್ಕೊಂಡ್ಬಿಡು. ತಪ್ಪಿ ಕೂಡ ದೇವರಲ್ಲಿ ಕೆಡ್ಸೋ ಕೆಲಸದಲ್ಲಿ ಬಿಟ್ಬಿಡ. ಅದು ದೇವ್ರು ನಿನ್ನ ಕೆಡಿಸಿಬಿಟ್ರೆ ಅದು ತುಂಬಾ ಭಯಂಕರ. ಅದರಿಂದ ನೀನು ಬಿಡಿಸೋಕೆ ಆಗೋದಿಲ್ಲ. ಯಾಕೆಂದ್ರೆ ದೇವರ ಆಲಯ ಆಗುವುದಕ್ಕಾದ್ರೆ ಯೇಸು ಸ್ವಾಮಿ ತನ್ನ ರಕ್ತವನ್ನು ಚೆಲ್ಲಿ ಸಭೆಯನ್ನು ಏರ್ಪಡಿಸಿದ್ದಾರೆ. ಯೇಸು ಸ್ವಾಮಿ ಪಾಪಿಯ ಸ್ಥಾನವನ್ನು ವಹಿಸಿ ಪಾತಾಳವನ್ನು ರುಚಿ ನೋಡಿ ನಮಗೆ ಈ ಜಯವನ್ನು ಕೊಟ್ಟಿದ್ದಾರೆ. ಹಾಗೆ ಕಟ್ಟಲ್ಪಟ್ಟದೇ ದೇವರ ಸಭೆ. ಆ ಸಭೆಯಾಗಿ ಇರುವುದಕ್ಕೆ ನಾವು ಬುದ್ಧಿವಂತರಾಗಿರ್ಬೇಕು. ಮೂರ್ಖತನ ತೋರಿಸ್ಬಿಡ್ಬಾರ್ದು. ಸೊಲೊಮೋನನು ದೇವರಿಗಾಗಿ ಆಲಯವನ್ನು ಕಟ್ಟಿ ದೇವರ ಮಹಿಮೆಯನ್ನು ಏರ್ಪಡಿಸಿದನು. ಇವತ್ತು ವರ್ಲ್ಡ್ ವಾರ್ ಆಗುತ್ತೆ. ಯಾವ ವಿಷಯಕ್ಕೆ ಗೊತ್ತಾ? ಸೊಲೊಮೋನನು ಕಟ್ಟಿದ ಅದೇ ದೇವಾಲಯ. ಅದನ್ನು 70ನೇ ಇಸವಿಯಲ್ಲಿ ಟೈಟಸ್ ಚಕ್ರವರ್ತಿ ಅದನ್ನು ಸುಟ್ಟು ಹೊಡೆದಾಕ್ಬಿಟ್ಟ. ಈಗ ಇಸ್ರೇಲ್ ಕಾಯ್ತಿರುವುದು ಸೊಲೊಮೋನನು ಕಟ್ಟಿದ ಆ ದೇವಾಲಯವನ್ನ ಕಟ್ಟಬೇಕಷ್ಟೇ. ಅದು ಕಟ್ಟಬೇಕಾದ್ರೆ ಈ ಲೋಕ ಅಳ್ದೋಗ್ಬೇಕು. ಹಾಗಾದ್ರೆ ಸೊಲೊಮೋನ ಕಟ್ಟಿದ ದೇವಾಲಯದ ಮುಖ್ಯತ್ವ ನೋಡಿ. ದೇವರ ಪ್ರಸನ್ನತೆ ಇಳಿದು ಬರ್ಬೇಕು. ಪರಲೋಕದ ದೇವರು ಭೂಮಿಯಲ್ಲಿ ಕಾಲಿಡಬೇಕು. ಒಲಿವ ಬೆಟ್ಟದ ಮೇಲೆ ಯೇಸು ಸ್ವಾಮಿ ತನ್ನ ಕಾಲು ಇಡಬೇಕು. ಅದಾಗಬೇಕಾದ್ರೆ ಇಸ್ರಾಯೇಲ್ ದೇವರು ಕಟ್ಟಬೇಕು. ಯಾವ ದೇವಾಲಯ? ಸೊಲೊಮೋನನು ಕಟ್ಟಿದ ದೇವಾಲಯ. ದೇವರ ಆಲಯವನ್ನು ಕಟ್ಟುವುದರಲ್ಲಿ ಜ್ಞಾನವಾಗಿರ್ಬೇಕು. ವಿಶ್ವಾಸಿಯೇ, ಎಲ್ಲಾ ಪ್ರಯಾಸದಿಂದ ದೇವರ ಚಿತ್ತ ಮಾಡು. ದೇವರನ್ನ ಮಹಿಮೆ ಪಡಿಸೋ ಕೆಲಸ ಮಾಡು. ನಿನಗೆ ಗೊತ್ತಿಲ್ಲದು ಕೂಡ ತಪ್ಪು ಕೆಲಸ ಮಾಡಬೇಡ, ಮೋಸ ಮಾಡಿಕೊಳ್ಳಬೇಡ, ತಪ್ಪಾದ ಉದಾಹರಣೆಯಾಗಿದ್ ಬಿಡ್ಬೇಡ. ನಿನ್ನ ನೋಡಿ ವಿಶ್ವಾಸಿಗಳು ಕೆಟ್ಟೋದಕ್ಕೆ ಅವಕಾಶ ಮಾಡಬೇಡ. ನಿನ್ನ ನೋಡಿ ದೇವರ ಭಯ ಬರ್ಲಿ, ದೇವರ ಚಿತ್ತ ಮಾಡೋದಕ್ಕೆ ನೀನೊಂದು ಮಾದರಿ ಆಗಿದ್ಬಿಡು. ತಪ್ಪಾದ ಉದಾಹರಣೆ ಆಗಿರುವುದಕ್ಕೆ ಮೋಸ ಮಾಡಿಕೊಳ್ಳಬೇಡ. ದೇವರ ಸಭೆ ನಿನ್ನ ಮೂಲಕ ಹಾಳಾಗಬಾರ್ದು. ಯಾಕಂದ್ರೆ ದೇವರು ನಮಗೆ ಜ್ಞಾನವನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಸೈತಾನ ನಮ್ಮನ್ನು ಮಿಸ್ಯೂಸ್ ಮಾಡ್ಬಿಡ್ತಾನೆ. ಜೋಪಾನವಾಗಿರೋಣ. ದೇವರ ಆಲಯವನ್ನು ಕಟ್ಟಿದ ಸೊಲೊಮೋನ ಹೇಳಿದ್ರು, ನಿನ್ನ ಹಾಗೆ ಜ್ಞಾನಿ ಮುಂದೆಯೂ ಇರಲಿಲ್ಲ, ನಂತರವೂ ಇರುವುದಿಲ್ಲ. ನಾವು ದೇವರ ಮಕ್ಕಳಾಗಿ ದೇವರ ಆಲಯವಾಗಿ ಪರಿಶುದ್ಧ ಆಲಯವನ್ನು ಕಾಪಾಡಿಕೊಳ್ಳುವುದರಲ್ಲಿ, ದೇವರ ಬರಣವನ್ನು ನಿರೀಕ್ಷಿಸುವುದರಲ್ಲಿ ಜ್ಞಾನ ಬೇಕಾದ ಜೀವಿಸೋಕೆ ಪ್ರತಿಯೊಬ್ಬರು ಸಹಾಯ ಮಾಡಲಿ. ಆಗ ಕಲಿಯುವ 4ನೇ ಪಾಠ, ಸೊಲೊಮೋನನಂತ ವಿವೇಕವನ್ನು ಪಡೆದ ಜ್ಞಾನಿಯು ಮುಂಚೆಯೂ ಇಲ್ಲ, ಮುಂದೆಯೂ ಇರುವುದಿಲ್ಲ ಎಂದು ಸಾಕ್ಷಿ ಪಡೆದನು. ಸೊಲೊಮೋನನಂತ ವಿವೇಕ ಪಡೆದ ಜ್ಞಾನಿಯು ಮುಂಚೆಯೂ ಇಲ್ಲ, ಮುಂದೆಯೂ ಇರುವುದಿಲ್ಲ ಎಂದು ಸಾಕ್ಷಿ ಪಡೆದನು. சாலமோனை போல ஞானமும் உணர்வுள்ள இதயத்தை பெற்றவன் முன்னும் இல்லை பின்னும் இருப்பதில்லை என்ற சாட்சி பெற்றான். ದೇವರಾತ್ಮ ಸೊಲೊಮೋನ ಮೇಲೆ ಇದ್ದಿದ್ದರಿಂದ ಅಸಾಧ್ಯ. ತಿಳ್ಕೊಳ್ಳಿ, ದೇವರಾತ್ಮ ಪಾರಿವಾಳದ ರೂಪದ ಮೇಲೆ ಯೇಸು ಬಂತಂತ ಹೇಳ್ದಲ್ಲ. ದೇವರ ಮಕ್ಕಳ ಮೇಲೆ ಯಾರ ಆತ್ಮ ಇದಿರುತ್ತೋ ಅವರೇ ದೇವರಿಗೆ ಸರಿಸಾಟಿಲ್ಲದ ಮಕ್ಕಳಾಗಿ ಮುನ್ನಡೆಯುತ್ತಾರೆ. ಅದರಿಂದ ಬೇರೆ ಯಾವುದರಿಂದ ಅಲ್ಲ. ತುಂಬಾ ಎಚ್ಚರಿಕೆ ಆಗಿದೆ. ಯಾಕಂದ್ರೆ ಬಲದಿಂದಲೂ ಅಲ್ಲ, ಪರಾಕ್ರಮದಿಂದಲೂ ಅಲ್ಲ. ಎಲ್ಲಿಂದ? ನಿನ್ನ ಆತ್ಮನಿಂದಲೇ ಎಲ್ಲ ಸಾಧ್ಯ. ದೇವರ ಆತ್ಮ ನಮ್ಮ ಮೇಲಿದ್ರೆ ನಾವು ಸರಿಸಾಟಿಲ್ಲದ ದೇವರ ಮಕ್ಕಳಾಗಿ ಸಾಕ್ಷಿ ನಡ್ಕೊಳ್ಳಕ್ಕೆ ದೇವರ ಭಾಗ್ಯ ಮಾಡ್ತಾರೆ. ಐದನೇದಾಗಿ ದೇವರಿಗೆ ಮುಂದೆ ಸರಿಸಾಟಿಲ್ಲದ ಸಾಕ್ಷಿ ಪಡೆದ ವ್ಯಕ್ತಿಯ ಓದ್ರಿ 2 ಅರಸುಗಳು 18ನೇ ಅಧ್ಯಾಯ 5ನೇ ವಚನ. 2 ರಾಜಾக்கள் 18ஆம் அதிகாரம் 5ஆம் வசனம். 2 Kings 18th chapter 5th verse, page number 429. அவன் இஸ்ரவேலின் தேவனாகிய கர்த்தரின் மேல் வைத்த நம்பிக்கையிலே
வைத்த நம்பிக்கையிலே அவனுக்கு பின்னும் அவனுக்கு பின்னும் அவனுக்கு முன்னும் அவனுக்கு முன்னும் இருந்த யூதாவின் ராஜாக்களில் எல்லாம் யூதாவின் ராஜாக்களில் எல்லாம் அவனைப் போல் ஒருவனும் இருந்தது போல். அவனைப் போல் ஒருவனும் இல்லை. ಅರಸನಾದ ಹಿಜ್ಕೀಯನು ಇಸ್ರಾಯೇಲ್ ದೇವರಾದ ಕರ್ತನಲ್ಲಿ ಭರವಸವಿಟ್ಟಿದ್ದನು. ಯೆಹೂದ್ಯರಲ್ಲಿ ಇವನಿಗೆ ಸಮಾನನಾದ ಅರಸನು ಮುಂಚೆಯೂ ತರುವಾಯವೂ ಇರಲಿಲ್ಲ. ಅರಸನಾದ ಹಿಜ್ಕೀಯನ ಬಗ್ಗೆ ದೇವರಿಗೆ ಕೊಟ್ಟ ಒಂದು ಗೌರವ ಯಾವ ವಿಷಯದಲ್ಲಿ? ಅವನು ಇಸ್ರಾಯೇಲ್ ದೇವರ ಕರ್ತನಲ್ಲಿ ನಂಬಿಕೆಯಾಗಿದ್ದನು. ವಿಶ್ವಾಸಿ ನಂಬಿಕೆ ಯಾವುದರಲ್ಲಿ? ನಾವು ಜೀವನ ಮಾಡೋದಕ್ಕೆ ನಮಗೆ ಹಣ ಬೇಕು. ಹಣ ಎಲ್ಲಿ ಬರುತ್ತೆ? ಕೆಲ್ಸಕ್ಕೆ ಹೋದ್ರೆ ಬರುತ್ತೆ. ನಿನ್ ನಂಬಿಕೆ ನಿನ್ನ ಕೆಲಸದ ಮೇಲ. ನಾಳೆ ನಿನ್ನ ಕೆಲಸಕ್ಕೆ ಬರ್ಬೇಡ ಅಂತ ನಿಲ್ಲಿಸ್ಬಿಟ್ರೆ ಏನ್ ಮಾಡ್ತೀಯ? ನಿನಗಿಂತ ಅರ್ಧ ಸಂಬಳದಲ್ಲಿ ಮಾಡಕ್ಕೆ ಹಿಂದಿಯವನ್ ಬರ್ತಾನೆ ಅಂತ ಹೇಳಿದ್ರೆ ನೀನ್ ಮನೆ ಕಲ್ಸ್ಬಿಟ್ಟು ನಿನ್ನ ಗತಿ ಏನಾಗುತ್ತೆ? ನಾವು ನೆನ್ಸ್ಕೊಳ್ಳೋದೇನು? ಇದ್ರ ಮೂಲಕ ನಾವೆಲ್ಲ ಆಗ್ಬಿಡ್ತೀವಿ. ಇಲ್ಲ ಅದು ಓಕೆ, ನಾವು ಒಳ್ಳೆಯವರು ಕೆಲಸ ತೆಗಿಯಲ್ಲ, ಗುಡ್, ಒಳ್ಳೇದೇ. ಇವತ್ತು ನೈಟ್ ಮಾಡ್ತೀಯ, ನಾಳೆ ಬೆಳಗ್ಗೆ ಎದ್ದೋಳಲ್ಲ, ನೀವು ಲಕ್ಕ ಹೊಡೆದ ಬಿದ್ದಿರ್ತೀಯ. ಕೆಲಸ ತೆಗಿಯಲ್ಲ, ಗುಡ್, ಒಳ್ಳೇದೇ. ಇವತ್ತು ನೈಟ್ ಮಾಡ್ತೀಯ, ನಾಳೆ ಬೆಳಗ್ಗೆ ಎದ್ದೋಳಲ್ಲ, ನೀವು ಲಕ್ಕ ಹೊಡೆದ ಬಿದ್ದಿರ್ತೀಯ, ಎದ್ದೋಳಕ್ಕೆ ಆಗಲ್ಲ. ಎಲ್ಲಿ ಕೆಲ್ಸಕ್ಕೆ ಹೋಗ್ತೀಯ? ಏನೋ ಹೇಳ್ತಾರ, ನಿನ್ನ ಶರೀರ ಭೂಮಿಯಲ್ಲಿ ನಂಬೋದಕ್ಕೆ ಅನೇಕ ವಿಷಯಗಳಿದೆ, ಆದ್ರೆ ಅದೆಲ್ಲ ಸುಳ್ಳು, ಅದೆಲ್ಲ ಕೈ ಕೊಟ್ಬಿಡುತ್ತೆ. ನಿನ್ ನಂಬಿಕೆ ಆಗಿರ್ಬೇಕು ಗೊತ್ತಾ? ನಿನ್ನ ದೇವರ ಮೇಲೆಯೇ. ಅದನ್ನೇ ಈ ಅರಸನಾದ ಹಿಜ್ಕೀಯ ಮಾಡ್ತಾನೆ. ಯಾವಾಗಲೇ ಅರಸನಾದ ಹಿಜ್ಕೀಯನು ಇಸ್ರಾಯೇಲ್ ದೇವರ ಕರ್ತನಲ್ಲಿ ಭರವಸೆ ಇಟ್ಟಿದ್ದರು. ದೇವರು ನೋಡಿದ್ರು, ಇವನ ನಂಬಿಕೆ ಸತ್ಯವಾದ್ದು, ಇದು ಕಪಟವಲ್ಲ, ಇದು ಸುಳ್ಳಲ್ಲ, ಇವನು ಮನುಷ್ಯನ ನಂಬಿಕೊಂಡಿಲ್ಲ, ನಿಜವಾಗಿ ದೇವರನ್ನ ಆಧಾರ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ದೇವರು ಕಂಡುಹಿಡಿದರು. ವಿಶ್ವಾಸ ತಿಳ್ಕೋ, ಮನುಷ್ಯನು ಮುಖವನ್ನು ಮಾತ್ರ ನೋಡ್ತಾನೆ, ಕರ್ತನ ಹೃದಯವನ್ನು ಅಂತರಿಂದ ತಿಳಿವನಾಗಿದ್ದಾನೆ. ನಿನ್ನ ನಂಬಿಕೆ ದೇವರ ಮೇಲೆ ಇದೆಯಾ ಅಥವಾ ಅಳಿದು ಹೋಗುವ ಮನುಷ್ಯನ ಮೇಲೆ ಇದೆಯಾ? ಈ ಸತ್ಯದಲ್ಲಿ 66 ಪುಸ್ತಕಗಳಿದೆ. ಈ 66 ಪುಸ್ತಕಗಳನ್ನು ನೀವು ಸೆಂಟರ್ ಮಾಡುವಾಗ ಎಲ್ಲಿ ಬರುತ್ತೆ ಗೊತ್ತಾ? ಕೀರ್ತನೆಗಳು 118ನೇ ಅಧ್ಯಾಯಕ್ಕೆ ಬರುತ್ತೆ ಸೆಂಟರ್ ಭಾಗ. ಆದ್ರೆ ಸೆಂಟರ್ ಭಾಗ ಯಾವ್ದು ಗೊತ್ತಾ? ಕೀರ್ತನೆಗಳು 118 8ನೇ ವಚನ. ಏನಂತ ಗೊತ್ತಾ? ಮೂಗಿನಲ್ಲಿ ಉಸಿರಾಡುವ ಮನುಷ್ಯನ ಮೇಲೆ ನಂಬಿಕೆ ಇಡಬೇಡ, ಅದೇ ಬರೆದಿದೆ. ಯಾರ ಮೇಲೆ ನಂಬಿಕೆ ಇಡಬೇಡಂತೆ? ಮನುಷ್ಯನ ಮೇಲೆ ನಂಬಿಕೆ ಆಗಿರ್ಬೇಡ. ನೀನು ಮುಟ್ಟಾಳ, ದೇವ್ರ ಮೇಲೆ ಮಾತ್ರ ನಂಬಿಕೆ ಆಗಿರು. ಇದನ್ನೇ ಹಿಜ್ಕೀಯ ಅರ್ಥ ಮಾಡಿಕೊಂಡ. ನಾನು ಯಾವ ಮನುಷ್ಯ ಮೇಲೆ ನಂಬಿಕೆ ಆಗಿರುವುದಿಲ್ಲ. ಯಾಕಂದ್ರೆ ಯಾವಾಗ ಬೇಕಾದ್ರೆ ಯಾರು ಬೇಕಾದ್ರೆ ಕೈ ಎತ್ಬಿಡ್ತಾರೆ. ತುಂಬಾ ಕನಸೆಲ್ಲ ಕಾಣಿ ಮೋಸ ಆಗೋದ್ ಬೇಡ. ನಾನು ಜೀವನದಲ್ಲಿ ನನಗೆಲ್ಲ ಅನುಕೂಲವಾಗಬೇಕಾದ್ರೆ, ನನ್ನ ಎಲ್ಲವನ್ನು ಅನುಭವಿಸಬೇಕಾದ್ರೆ, ನಾನು ಕಷ್ಟಪಟ್ಟದ್ದೆಲ್ಲ ನಾನು ಸುಖ ಪಡ್ಬೇಕಾದ್ರೆ ದೇವ್ರ ದಯ ತೋರಿಸಿನ ಬೇರೆ ದಾರಿ ಇಲ್ಲ. ಆದ್ರೆ ನಾನು ನಂಬಬೇಕಾದ್ದು ನನ್ನ ದೇವರ ಕರ್ತನಲ್ಲಿ. ಇವನು ಬಾ ರಾಜ, ಕಿರೀಟ ಧರಿಸಿಕೊಂಡವನು, ಸಿಂಹಾಸನದಲ್ಲಿರುವವನು, ಸಕಾಲ ಆಸ್ತಿಯನ್ನು ಆಳುವವನು. ಆದ್ರೆ ಹೇಳ್ದ, ಇದು ಯಾವುದು ನನಗೆ ಸ್ವಂತ. ಸಿಂಹಾಸನದಲ್ಲಿರುವವನು, ಸಕಾಲ ಆಸ್ತಿಯನ್ನು ಆಳುವವನು. ಆದ್ರೆ ಹೇಳ್ದ, ಇದು ಯಾವುದು ನನಗೆ ಸ್ವಂತ ಅಲ್ಲ. ದೇವ್ರ ನೆನೆಸಿದ್ರೆ ನನ್ನನ್ನು ಕಿತ್ತು ಇನ್ನೊಬ್ಬನು ಕೊಟ್ಬಿಡ್ತಾರೆ, ನಾನು ಸತ್ತೋಗ್ಬಿಡ್ತೀನಿ. ಆದ್ರೆ ದೇವ್ರ ಭಾಗ್ಯ ಕೊಟ್ರೆ ಮಾತ್ರ ಅಂತ ಹೇಳಿ ಕರ್ತನ ಮೇಲೆ ನಂಬಿಕೆ ಆಗಿರೋದಕ್ಕೆ ಭಾಗ್ಯ ಮಾಡಿಕೊಂಡ. ದೇವರಿನ ನಂಬಿಕೆ ಆಶೀರ್ವದಿಸಿದ್ರು. ಒಂದ್ ದಿವಸ ಬಂತು, ಅವ್ನು ಸಾಯ್ಬೇಕಾದ ದಿನ ಬಂತು. ದೇವ್ರಿಗೆ ಹೇಳ್ದ, ದೇವ್ರೇ ಅವ್ನ ಮೇಲೆ ನಂಬಿಕೆ ಇಟ್ಟಿದ್ದೀನಲ್ಲ ಅಂತ. ದೇವ್ರ ತುಂಬಾ ಖುಷಿ ಆಯ್ತು. ಹೌದು, ನೀನ್ ನಂಬಿಕೆ ಇಡ್ತೀಯ, ಪರ. ದೇವರಲ್ಲಿ ಮೇಲೆ ನಂಬಿಕೆ ಆಗಿದ್ದ ವಿಶ್ವಾಸಿಯೇ. ನೀನು ಸಭೆಗೆ ಬರುವುದು ಯಾರು ನೋಡಿ? அந்த சிஸ்டர் வந்தா நானும் சபைக்கு போவேன், அவங்க போறது இல்லையா நானும் போக மாட்டேன். அப்போ உன் நம்பிக்கை எங்க இருக்குது? சுவிட்ச் எங்க இருக்குது? அங்க இருக்குது. அவங்க வந்தா வரல, நீ வரமாட்டேன். ಆ ಬ್ರದರ್ ಬಂದ್ರೆ ಬರ್ತೀನಿ, ಆ ಬಸ್ ಬಂದ್ರೆ ಬರ್ತೀನಿ, ಅಲ್ಲಿ ಇದಿದ್ರೆ ಹಂಗೆ ಯಾರೋ ಒಬ್ಬನ ಆಧಾರ ಮಾಡಿಕೊಂಡಿದ್ದೀಯಾ? ಸಡನ್ ಅವ್ರು ಇಲ್ಲ ಬಿಟ್ಟು ಇನ್ನ ಗತಿ ಏನಾಗುತ್ತೆ? ನೀನು ನಂಬಬೇಕಾದ್ದು ನಿನ್ನ ದೇವ ಕರ್ತನನ್ನು ಮಾತ್ರ. ಕರ್ತನ ಅವಕಾಶ ಕೊಟ್ಟೇನೆ, ಕರ್ತನ ನಮಗೆ ಭಾಗ್ಯ ಕೊಡ್ಲಿ ಅಂದ್ರೆ ನಮ್ಗೆ ಯಾವ್ದನ್ನು ಪಡ್ಕೊಳಕ್ಕಾಗಲ್ಲ, ಎಲ್ಲ ವ್ಯರ್ಥ ಆಗುತ್ತದೆ. ಆದ್ರಿಂದ ಈ ಹಿಜ್ಕೀಯನು ತನ್ನ ದೇವರ ಕರ್ತನಲ್ಲಿ ಭರವಸೆ ಇಟ್ಟಿದ್ದನ್ನು ಕರ್ತನ ಕಂಡಾಗ ದೇವರು ಹೇಳ್ತಾರೆ, ಯೆಹೂದ್ಯರಲ್ಲಿ ಇವನಿಗೆ ಸಮಾನನಾದ ಅರಸನು ಮುಂಚೆಯೂ ತರುವಾಯೂ ಇರಲಿಲ್ಲ. ಅನೇಕರು ಆಳ್ವಿಕೆ ಮಾಡ್ತಾರೆ, ಆದ್ರೆ ದೇವರನ್ನ ಮಾತ್ರ ನಂಬಿದವನಾಗಿದ್ದಾನು ಈ ಹಿಜ್ಕೀಯ. ವಿಶ್ವಾಸಿಯೇ, ನಿನ್ನ ನಂಬಿಕೆ ಹೇಗೆ? ನೀನು ಸರಿಸಾಟಿಲ್ಲದವನಾಗಿ ನೀನು ಮಾಡ್ಬೇಕನ್ನ ದೇವರ ಆಸೆ ಪಡ್ತಾರೆ. ಅದು ಹೇಗೆ ಸಂಗತಿ ಗೊತ್ತಾ? ಈ ಸತ್ಯ ಹೇಳುವ ದೇವರಾದ ಯೇಸು ಸ್ವಾಮಿ ನಂಬಿಕೆ ಇಡುವುದಕ್ಕೆ ಆ ನಂಬಿಕೆಯನ್ನು ದೃಢವಾಗಿರ್ಬೇಕು. ಯಾವ ಮನುಷ್ಯನ ಆಧಾರ ಮಾಡಿಕೊಳ್ಳಬೇಡ.
ಚರ್ಚೆ ಬರ್ಬೇಕಾದ್ರೆ ಅವ್ರು ಕರ್ಕೊಂಡ್ ಬರ್ತಾರೆ, ಅದನ್ನ ಈಸಿಯಾಗಿ ಹೋಗ್ತೀನಿ. ಅವ್ರಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ನಿನ್ನ ನಂಬಿಕೆ ಎಲ್ಲಿ ನೋಡಿ ತಿಳ್ಕೊ. ಬಸ್ ಆಧಾರ್ ಕಾರ್ಡ್ ಫ್ರೀ ಅಂತ ಹೇಳಿದ್ದಾರೆ, ಇವತ್ತು ಸ್ಟ್ರೈಕ್, ಹಾಗಾದ್ರೆ ಬಸ್ ಇಲ್ಲ, ಹಾಗಾದ್ರೆ ಚರ್ಚ್ ಇಲ್ಲ, ಕೂತ್ಬಿಡ್ತೀಯಾ? ನಿನ್ನ ನಂಬಿಕೆ ಎದ್ರ ಮೇಲೆ ಇದೆ? ಕರ್ತನ ಮೇಲೆ, ಯಾವ್ದ್ರ ಮೇಲೆ? ಎಲ್ಲವೂ ಕೂಡ ಇಲ್ಲಿ ಹೋಗ್ಬಿಡ್ತದೆ. ಆಕಾಶ ಭೂಮಿ ಕೂಡ ಇಲ್ಲಿ ಹೋಗ್ಬಿಡುತ್ತೆ. ಆದ್ರೆ ದೇವರ ವಾಕ್ಯ ಬಿದ್ದೋಗೋದಿಲ್ಲ, ನಿಂತ್ಕೊಳ್ತದೆ. ಆ ದೇವರ ವಾಕ್ಯ ಹೇಳುವ ದೇವರ ಮೇಲೆ ಮಾತ್ರ ನೀನು ನಂಬಿಕೆ ಆಗಿದ್ರೆ ನಿನ್ನನ್ನು ಸರಿಸಾಟಿಲ್ಲದ ವ್ಯಕ್ತಿಯಾಗಿ ನಿಲ್ಲಿಸೋದಕ್ಕೆ ದೇವರು ಈಜಿಗೆ ಮಾಡುವ ಕೃಪೆ ತೋರಿಸ್ತಾರೆ. ಹಾಗಾಗಿ ಕಲಿಯುವ 5ನೇ ಪಾಠ, ಕರ್ತನಲ್ಲಿ ಭರವಸೆ ಬಿಟ್ಟಿದ್ದ ಈಜಿಕೇನಿಗೆ ಸಮಾನನಾದ ಅರಸನು ಮುಂಚೆಯೂ ತರುವಾಯವೂ ಇರಲಿಲ್ಲ ಎಂದು ಸಾಕ್ಷಿ ಪಡೆದನು. ಕರ್ತನಲ್ಲಿ ಭರವಸೆ ಬಿಟ್ಟಿದ್ದ ಈಜಿಕೇನಿಗೆ ಸಮಾನನಾದ ಅರಸನು ಮುಂಚೆಯೂ ತರುವಾಯವೂ ಇರಲಿಲ್ಲ ಎಂದು ಸಾಕ್ಷಿ ಪಡೆದನು. கர்த்தரில் நம்பிக்கை வைத்திருந்த எசேக்கியாவுக்கு ஈடான ராஜா முன்னும் இருந்ததில்லை பின்னும் இருந்ததில்லை என்ற சாட்சி பெற்றார். ವಿಶ್ವಾಸಿಯೇ, ನಿನ್ನನ್ನು ಅಪ್ರಿಶಿಯೇಟ್ ಮಾಡಕ್ಕೆ ಯಾರೋ 4 ಜನ ಇರ್ತಾರೆ, ಅವ್ರ ಮಾತ್ರ ನಂಬ್ಕೊಂಡಿರ್ಬೇಡ. ಹುಷಾರ ತಿಳ್ಕೋ. ಈ ಭೂಮಿಯಲ್ಲಿ ಕೊಡ್ತದೆ, ನಿನ್ನ ಮೇಲೆ ಕರ್ಕೊಂಡೋಗಿ ಅಲ್ಲಿ ತಳ್ಬಿಡ್ತಾರೆ ಜೋಪಾನ. ಅನೇಕರ ವ್ಯಕ್ತಿಗಳ ಅಪ್ರಿಸಿಯೇಷನ್ ಮೇಲೆ ಗಮನ ಆಗಿರ್ತೀವಿ. ಒಂದು ಕಂಪನಿಯಲ್ಲಿ ನಿಂಗೆ ಅವಾರ್ಡ್ ಕೊಡ್ತಾರ ಅಂತ ಅರ್ಥ ಗೊತ್ತಾ? ನೆಕ್ಸ್ಟ್ ನಿಂಗೆ ಟರ್ಮಿನೇಟ್ ಕೊಡ್ತಾರ ಅಂತ ಅರ್ಥ. ನೀನ್ ರೆಡಿಯಾಗಿ ಬಿಡು ಅಂತ. ನೀನು ಸಮಾನ ಪಡಿಸಕ್ಕೆ ಅದು ಕೊಡೋದು. ಯಾಕಂದ್ರೆ ಆಲ್ರೆಡಿ ಬೇರೆ ಅಪ್ಲಿಕೆಂಟ್ ಬಂದ್ಬಿಟ್ಟಿದ್ದಾರೆ ನಿನ್ ಪೋಸ್ಟ್ ತಗೊಳಕ್ಕೆ. ಹುಷಾರು. ಅದನ್ನ ಮನುಷ್ಯನ ಅಪ್ರಿಸಿಯೇಷನ್ ಕೊಡೋದು. ಯಾಕಂದ್ರೆ ಆಲ್ರೆಡಿ ಬೇರೆ ಅಪ್ಲಿಕೆಂಟ್ ಬಂದ್ಬಿಟ್ಟಿದ್ದಾರೆ ನಿನ್ ಪೋಸ್ಟ್ ತಗೊಳಕ್ಕೆ. ಹುಷಾರು. ಅದನ್ನ ಮನುಷ್ಯನ ಅಪ್ರಿಸಿಯೇಷನ್ ಹಂಗಲ್ಲ, ಆದ್ರೆ ದೇವ್ರಿಗೆ ಸಾಕ್ಷಿ ಕೊಟ್ರೆ ಅದು ಎವರ್ ಲಾಸ್ಟಿಂಗ್. ಈಜಿಕಿಯ ದೇವರಲ್ಲಿ ಕೂಡ ಅಪ್ರಿಸಿಯೇಷನ್ ಮೇಲೆ ಆಸಕ್ತನಾಗಿದ್ದ, ಆದ್ರೆ ದೇವರು ಈ ಸತ್ಯದಲ್ಲಿ ಅವನ ಹೆಸರನ್ನು ನೆಲೆಗೊಳಿಸಿದ್ದಾರೆ. 6ನೇದಾಗಿ ಸಾರಿ ಇಲ್ಲದ ಹೆಸರು ಪಡೆದ ವ್ಯಕ್ತಿ ಓದ್ರಿ 2 ಅರಸುಗಳು 23ನೇ ಅಧ್ಯಾಯ 25ನೇ ವಚನ. 2 ராஜாக்கள் 23ஆம் அதிகாரம் 25ஆம் வசனம். 2 Kings 23rd chapter 25th verse, page number 436. கர்த்தரிடத்துக்கு தன் முழு இருதயத்தோடும் கர்த்தரிடத்திற்கு தன் முழு இருதயத்தோடும் தன் முழு ஆத்மாவோடும் தன் முழு ஆத்மாவோடும் தன் முழு பலத்தோடும் தன் முழு பலத்தோடும் மோசேயின் நியாயப்பிரமாணத்திற்கு மோசையின் ராஜா அவனை போலத்த ராஜா அவனுக்கு முன் இருந்ததும் இல்லை, அவனுக்கு முன்னும் இருந்ததில்லை, அவனுக்கு பின் எழுதினதும் இல்லை. ಇನ್ನೂ எழுದಿನದಿಲ್ಲ. ಕರ್ತನ ಕಡೆಗೆ ತಿರುಗಿಕೊಂಡು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬಲದಿಂದಲೂ ಮೋಶೆ ಧರ್ಮಶಾಸ್ತ್ರ ಅನುಸರಿಸಿದ ಯೋಷಿಯನಿಗೆ ಸಮಾನನಾದ ಅರಸನು ಮುಂಚೆಯೂ ತರುವಾಯವೂ ಇರಲಿಲ್ಲ. ಯೋಷಿಯನ ಬಗ್ಗೆ ಕೊನೆಯ ರಾಜ ಹೃದಯದಲ್ಲಿ, ಆದ್ರೆ ದೇವರು ಅವನ ಹೆಸರು ನಿಲ್ಲಿಸಿದರು. ಹೇಗೆ ಗೊತ್ತಾ? ದೇವರ ಮಕ್ಕಳಂದ್ರೆ ಕಿವಿಗೆ ಕೇಳಿಸುವುದನ್ನೆಲ್ಲ ಹಿಂಬಾಲಿಸುವುದಲ್ಲ, ಕಣ್ಣಿಗೆ ನೋಡುವುದನ್ನೆಲ್ಲ ಅಂಗೀಕರಿಸಿಕೊಳ್ಳುವುದಲ್ಲ. ದೇವರ ಮಕ್ಕಳಿಗಿರುವ ಒಂದೇ ಒಂದು ವೆಪನ್ ಈ ಸತ್ಯವೇದ. ಇದನ್ನೇ ಯೋಶಿ ಆಧಾರ ಮಾಡಿಕೊಂಡ. ಮೋಶೆ ಧರ್ಮಶಾಸ್ತ್ರ ಏನ್ ಬರ್ಸಿದೆ, ಅಲ್ಲೊಂದಿಗೆ ಏನ್ ಬರ್ಸಿದೆ, ಅಲ್ಲಿ ಏನ್ ಬರ್ಸಿದ್ಯೋ ಅದ್ರ ಪ್ರಕಾರ ಮಾಡ್ಬೇಕು. ಅಲ್ಲಿ ಏನ್ ಹೇಳಿಲ್ಲ ಅದನ್ನ ನಾನು ಮಾಡಬಾರ್ದು, ಏನ್ ಹೇಳಿದೆ ಅದನ್ನ ಮಾಡ್ಬೇಕು. ಯಾಕಂದ್ರೆ ನಿನಗೆ ನ್ಯಾಯ ತೀರ್ಪು ಈ ಸತ್ಯದ ಪ್ರಕಾರ, ಬೇರೆ ಯಾರ ಪ್ರಕಾರ ಅಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಆದ್ರಿಂದ ಯೋಚನೆ ಮಾಡಿದ, ತನ್ನ ಪೂರ್ಣ ಬಲದಿಂದ ಪೂರ್ಣ ಮನಸ್ಸಿನಿಂದ ಪೂರ್ಣ ಶಕ್ತಿ ನೋಡ್ತಾನೆ. ಮೋಶೆಯ ಧರ್ಮಶಾಸ್ತ್ರವನ್ನು ಅನುಸರಿಸಿದ ಬಂದನು. ಇದನ್ನು ದೇವರು ನೋಡಿದ್ರು. ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯದ ಪ್ರಕಾರ ನೀನು ನಂಬಿಕೆ ಉಳಿಬೇಕು. ಲೋಕದವ್ರು ನೋಡಿ ಹಿಂಬಾಲಿಸ್ಬೇಡ, ಮೋಸ ಮಾಡಿಕೊಳ್ಬೇಡ, ದೇವರ ವಾಕ್ಯದ ಪ್ರಕಾರ. ಆದ್ರಿಂದ ದೇವರು ಹೇಳಿದ್ರು, ಇವನು ಕೊನೆಯ ಅರಸ, ಆದ್ರೆ ಇವನ ಹಾಗೆ ಇನ್ನೊಬ್ಬನಿಲ್ಲ. ಯಾಕಂದ್ರೆ ದೇವರ ವಾಕ್ಯವನ್ನು ಗಮನಿಸಿ ಅದನ್ನು ಅನುಸರಿಸಿ ನಡೆಯುವುದಕ್ಕೆ ಆಸಕ್ತನಾಗಿದ್ದಾನೆ. ವಿಶ್ವಾಸಿಯೇ, ನಾನು ಎಲ್ಲಾ ಕಾಲದಲ್ಲಿ ನಿಮ್ಗೆ ಹೇಳಿಕೊಡುವ ಕಾರ್ಯ, ನನ್ನನ್ನು ಯಾವತ್ತೂ ನೀವು ನಂಬೇಡ್ರಿ. ನನ್ನನ್ನು ಒಳ್ಳೆಯದನ್ನು ಯಾವತ್ತು ನಂಬೇಡ್ರಿ. ಯಾವತ್ ಬೇಕಾದ್ರೆ ಬಿದ್ದು ಹೋಗ್ಬೋದು, ಯಾವತ್ ಬೇಕಾದ್ರೆ ಇಲ್ಲದವನಾಗ್ಬೋದು. ದೇವರ ಮಕ್ಕಳು ಎಲ್ಲಾ ಕಾಲದಲ್ಲಿ ನಾನು ಹೇಳುವುದು ಸರಿಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡ್ಬೇಕು. ಬೈಬಲ್ ಚೆಕ್ ಮಾಡ್ಬೇಕು. ಅದು ಹೇಳ್ದ, ಅದು ಓಲ್ಡ್ ಮಾತ್ರ ಒಪ್ಕೋಬೇಕು. ದೇವರ ವಾಕ್ಯ ಹೇಳಿದ್ರೆ ನೀವು ಅಂಗೀಕರಿಸ್ಕೊಳ್ಬೇಕು. ದೇವರ ಹಂಗೆ ಹೇಳಂದ್ರೆ ನೀವು ಅಂಗೀಕರಿಸ್ಕೊಳ್ಳಬಾರ್ದು. ಯಾಕಂದ್ರೆ ಇದುವೇ ಶಾಶ್ವತ. ಯಾಕಂದ್ರೆ ಸತ್ಯವೇದ ಒರಿಜಿನಲ್ ಇದೆ, ಪರಲೋಕದಲ್ಲಿದೆ, ಅದರ ಕಾಪಿ ಮಾತ್ರವೇ ನಮ್ಮ ಕೈಯಲ್ಲಿದೆ, ಅದುವೇ ನೆಲೆಯಾದದ್ದು. ಆದ್ರಿಂದ ದೇವರ ಮಕ್ಕಳು, ನೀವು ದೇವರ ಮಕ್ಕಳಾಗಿ ಮುನ್ನಡೆಯುವುದಕ್ಕೆ ನಮಗಿರುವ ಒಂದೇ ಒಂದು ಆಧಾರ ಯಾವ್ದು ಮಾತ್ರ? ಈ ಸತ್ಯವೇದ. ಸತ್ಯವೇದ ಪ್ರಕಾರವೇ ಮಾಡ್ಬೇಕು.
ಸತ್ಯವೇದ ವಾಕ್ಯವನ್ನು ಆಧಾರ ಮಾಡಿಕೊಂಡು ಅನುಸರಿಸಬೇಕು. ನಮ್ಮ ಮನಸ್ಸಿಗೆ ಬಂದದಲ್ಲ ಮಾಡಬಾರದು. ಯಾಕಂದ್ರೆ ಸೈತಾನ ನಮಗೆ, ನಮ್ಮ ಮನಸ್ಸಿಗೆ, ನಮ್ಮ ಕಣ್ಣಿಗೆ, ನಮ್ಮ ಬುದ್ಧಿಗೆ ಅನೇಕ ಕಾರ್ಯ ಒಳ್ಳೆಯದಾಗಿ ತೋರಿಸ್ಬಿಡ್ತಾನೆ, ಅದ್ರ ಮೇಲೆ ಆಕರ್ಷಿಟ್ಬಿಡ್ತಾನೆ, ನಮ್ಮ ಮರಳಾಗೋದಕ್ಕೆ ಏಮಾರಿಸ್ಬಿಡ್ತಾನೆ. ಆದ್ರೆ ದೇವರ ವಾಕ್ಯವನ್ನು ಹಿಂಬಾಲಿಸಿ ನಡೆದರೆ ನಾವು ಮೋಸ ಹೋಗುವುದಿಲ್ಲ. ಯೋಶಿಯನು ಆದ್ರಿಂದ ದೇವರ ವಾಕ್ಯದಲ್ಲಿಯೇ ಗಮನವಾಗಿದ್ದು ಅದನ್ನು ಅನುಸರಿಸಿ ನಡೆಯುವುದಕ್ಕೆ ಆಸೆ ಪಟ್ಟ. ದೇವರ ಸಂದೇಶ ಅಂದ್ರೆ ವಾಕ್ಯವನ್ನು ತೋರಿಸಿ ಪ್ರಸಂಗ ಮಾಡ್ಬೇಕು. ಇವತ್ತಿನ ಸ್ಟೈಲ್, ಲೋಕದ ಶೈಲಿ ಗೊತ್ತಾ, ಪ್ರಸಂಗ ಮಾಡ್ತೀನಿ ಅಂತ ಹೇಳಿ ಕೊನೆ ತಗ ಬೈಬಲೇ ಓಪನ್ ಮಾಡಲ್ಲ, ಬೈಬಲ್ ವಾಕ್ಯ ಹೇಳೋದೇ ಇಲ್ಲ, ಇವರೇ ಏನೋ ಹೇಳ್ಬಿಟ್ಟು ಗಮನ ಆಮೇಲೆ ಸ್ವತಃ ಹೇಳಿ ಮುಗಿಸ್ಬಿಡ್ತಾರೆ. ದೇವರ ವಾಕ್ಯವನ್ನು ತೋರಿಸೋದೇ ಇಲ್ಲ. ನಿನ್ನ ಆಶೀರ್ವಾದ ದೇವರ ವಾಕ್ಯದ ಪ್ರಕಾರ. ದೇವರ ವಾಕ್ಯ ಇಲ್ಲ ಅಂದ್ರೆ ಸೈತಾನ ಮಾತಾಗ್ಬಿಡುತ್ತೆ. ದೇವರ ವಾಕ್ಯವನ್ನು ಅನುಸರಿಸಿ ಇರುವುದಕ್ಕೆ ನೀನು ಪ್ರಯಾಸ ಪಡಬೇಕು. ಯೋಶಿಯನು ಹಾಗೆ ಆಸೆ ಪಟ್ಟದಿಂದ ಹೇಳಿದ್ರು, ಯೋಶಿಯನಿಗೆ ಸಮಾನನಾದ ಅರಸನು ಮುಂಚೆಯೂ ತರುವಾಯ ಇರಲಿಲ್ಲ. ಹಾಗಾದ್ರೆ ನಿಜವಾದ ವ್ಯಕ್ತಿಗಳ, ವಿಶ್ವಾಸಿಗಳ ಲಕ್ಷಣ ಗೊತ್ತಾ? ದೇವರ ವಾಕ್ಯದ ಮೇಲೆ ಆಸಕ್ತಿ ಆಗಿರ್ಬೇಕು, ದೇವರ ವಾಕ್ಯವನ್ನು ಕಲಿಬೇಕು, ದೇವರ ವಾಕ್ಯವನ್ನು ತಿನ್ನಬೇಕು. ದೇವರು ಹೇಳಿದ್ರು, ನೀನು ಚೆನ್ನಾಗಿ ತಿನ್ನು. ಯಾವ್ದನ್ನ? ದೇವರ ವಾಕ್ಯವನ್ನು. ನಮ್ಮ ಆತ್ಮ ಬಾಳ್ಬೇಕಾದ್ರೆ ಇದು ಮಾತ್ರವೇ. ಕರ್ತನ ವಾಕ್ಯದಲ್ಲಿ ಆಸಕ್ತರಾಗಿರುವುದಕ್ಕೆ ಯೋಶಿಯರಾಗಿ ನಾವು ಪ್ರೀತಿ ತೋರಿಸೋಣ, ದೇವರ ಕೈಗೊಳ್ಳೋಣ. ಸರಿಸಾಟಿ ಇಲ್ಲದ ವ್ಯಕ್ತಿಯಾಗಿ ನಿಲ್ಲೋದಕ್ಕೆ ದೇವರು ಭಾಗ್ಯ ಮಾಡ್ಕೊಳ್ತಾರೆ. ಹಾಗನ ಕರೆಯುವ 6ನೇ ಪಾಠ, ಧರ್ಮಶಾಸ್ತ್ರವನ್ನು ಅನುಸರಿಸಿದ ಯೋಶಿಯನಿಗೆ ಸಮಾನನಾದ ಅರಸನು ಮುಂಚೆಯೂ ತರುವಾಯ ಇರಲಿಲ್ಲವೆಂಬ ಸಾಕ್ಷಿಯನ್ನು ಪಡೆದನು. ಧರ್ಮಶಾಸ್ತ್ರವನ್ನು ಅನುಸರಿಸಿದ ಯೋಶಿಯನಿಗೆ ಸಮಾನನಾದ ಅರಸನು ಮುಂಚೆಯೂ ತರುವಾಯ ಇರಲಿಲ್ಲ ಎಂಬ ಸಾಕ್ಷಿ ಪಡೆದನು. நியாய பிரமாணத்துக்கு ஏற்றபடி செய்த யோசியாவுக்கு ஈடான ராஜா முன்னும் இருந்ததில்லை பின்னும் இருந்ததில்லை என்ற ಸಾಕ್ಷಿ பெற்றார். ದೇವಜನರೇ, ದೇವರ ವಾಕ್ಯದಂತೆ ನಡೆಯುವವರೇ ಬದುಕುತ್ತಾರೆ. ದೇವರ ವಾಕ್ಯವನ್ನು ಬಿಟ್ಟು ಬಿಟ್ಟವರು ನಿತ್ಯಕ್ಕೆ ಬರುವುದಿಲ್ಲ. ಹಾಗಾದ್ರೆ ನೀನು ನಿತ್ಯಕ್ಕೆ ಸೇರಿಸುವುದು ದೇವರ ವಾಕ್ಯ ಮಾತ್ರ. ಅವತ್ತು ಅನೇಕರು ಯೇಸು ಬಿಟ್ಟು ಹೋಗ್ಬಿಟ್ರು. ಯೇಸು ಹೇಳಿದ್ರು, ನೀವು ನನ್ನನ್ನು ಬಿಟ್ಟು ಹೋಗ್ಬೇಕಂದಿದ್ದೀರಾ? ಎಷ್ಟು ನೋವಿಂದ ಯೇಸು ಹೇಳಿದ್ರು. ಪೇತ್ರ ಹೇಳ್ತಾನೆ, ಸ್ವಾಮಿ ನನ್ನ ಬಿಟ್ಟು ಎಲ್ಲೂ ಹೋಗ್ಲಿ, ಜೀವ ಕೊಡುವ ವಾಕ್ಯ ಎಲ್ಲಿ ಅದೇ? ಯೇಸು ಸ್ವಾಮಿಯಲ್ಲಿ ಮಾತ್ರ ಇರೋದು, ದೇವರ ವಾಕ್ಯದಲ್ಲೇ ಇರೋದು, ಬೇರೆ ಎಲ್ಲೂ ಇಲ್ಲ. ನಿನಗೆ ಜೀವ ಬೇಕಾ ಅಂದ್ರೆ ನಿತ್ಯ ಜೀವ ಬೇಕಾ? ಬೈಬಲ್ ಮಾತ್ರ. ಬೈಬಲ್ ಬಿಟ್ಟು ಮೋಸ ಮಾಡಿಕೊಳ್ಳಬೇಡ, ಏಮರ್ಸಬೇಡ. ಯಾಕಂದ್ರೆ ಇವತ್ತು ಈ ಸೈತಾನ ಲೋಕ ಈ ಸುಳ್ಳಿಂದ ಎಲ್ಲನೂ ಏಮರ್ಸಿದ್ದಾನೆ. ಸತ್ಯವನ್ನು ಬಿಟ್ಟು ಸುಳ್ಳನ್ನು ಕಲಿಸಿಕೊಳ್ಳಕ್ಕೆ ಆಸೆ ಪಡ್ತಾನೆ. ಕಾಪಾಡಿಕೊಳ್ಳ್ರಿ, ದೇವರ ವಾಕ್ಯ ನಿನ್ನ ಸತ್ಯ ಮಾರ್ಗಕ್ಕೆ ನಡೆಸುತ್ತದೆ. ಎರಡನೇದಾಗಿ ಫೈನಲ್ ಚಾಂಪಿಯನ್ ಯಾರಂತ ಹೋದ್ರಿ? ಯೋಬನ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನ. ಯೋಬು 1ಾம் அதிகாரம் 8ாம் வசனம். ஜோப் ஃபர்ஸ்ட் சாப்டர் 8th verse, பேஜ் நம்பர் 548. கர்த்தர் சாத்தானை நோக்கி, என் தாசனாகிய யோபின் மேல் கவனம் வைத்தாயோ? உத்தமனும் சன்மார்க்கனும் தேவனுக்கு பயந்து பொல்லாப்புக்கு விலகுறவனுமாகிய அவனைப் போல பூமியில் ஒருவனும் இல்லை என்றார். பூமியில் ஒருவனும் இல்லை. ಆಗ ಕರ್ತನು ನನ್ನ ದಾಸನಾದ, ಸೈತಾನರು ಹೇಳ್ತಾರೆ, ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟೀಯಾ? ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನು ಆಗಿದ್ದಾನೆ. ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ ಎಂದು ಸೈತಾನಿಗೆ ಹೇಳಿದನು. ಸರ್ಟಿಫಿಕೇಟ್ ಯಾರು ಕೊಡ್ತಿದ್ದಾರೆ? ಸೈತಾನ ತಾನೆ. ಚೆಕ್ ಮಾಡ್ಕೋ, ಭೂಮಿಯಲ್ಲಿ ಯೋಬನ ಈಕ್ವಲ್ ಆಗಿ ಒಬ್ಬರು ಇಲ್ಲ. ಯಾರು ಹೇಳಿದ್ರು? ಪರಲೋಕದ ದೇವರು. ಯಾಕೆ ಹೇಳ್ಬಿಟ್ರು? ಯಾಕೆಂದ್ರೆ ದೇವರಿಗೆ ಭಯಭಕ್ತಿ ತೋರಿಸಿದ್ರೆ ಯೋಬನಾಗಿ ಇನ್ನೊಬ್ರು ಇಲ್ಲ. ಸುಖ ಇದ್ದಾಗ ಮಾತ್ರವಲ್ಲ, ಎಲ್ಲ ಇಲ್ಲದೆ ಹೋದಾಗಲೂ ದೇವರ ಮೇಲೆ ಭಯಭಕ್ತಿ ಉಳ್ಳವನು. ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನೂ ಆಗಿರುವ ಯೋಬನಿಗೆ ಸಮಾನಾಗಿ ಭೂಮಿಯಲ್ಲಿ ಯಾರು ಇಲ್ಲ, ಯೋಬರು ಮಾತ್ರವೇ. ಯಾಕೆ ದೇವರಾಗಿ ಹೇಳ್ಬಿಡ್ತಾರೆ? ನಿನ್ನನ್ನು ಕೂಡ ಆ ರೀತಿಯಾಗಿ ಭಯಭಕ್ತಿ ಉಳ್ಳವನಾಗಿರೋದಕ್ಕೆ ದೇವರು ಕರೆದಿದ್ದಾರೆ. ಯೋಬನ ಚತುರ ಹೋಯ್ತೀವಲ್ಲ, ಒಬ್ಬ ರಾಜನಿಗಿಂತ ಮಿಗಿಲಾಗಿ ಜೀವಿಸುವುದಕ್ಕೆ ಭಾಗ್ಯ ಪಡ್ಕೊಳ್ಳ. ಹೆಂಗೆ? ಅವರಪ್ಪ ರಾಜನಾಗಿದ್ದ, ಅವರಪ್ಪ ಅವನಿಗೆ ಪಿತ್ರಾರ್ಜಿತ ಸರ್ವೆ ನಂಬರ್ ಸೊತ್ತಿಗಿತನ ಬಂದಿತ್ತ, ಎಲ್ಲ ಮಾರಿ ಅನಂತನಾಗುವುದಕ್ಕೆ ಹೇಗಾಯ್ತು? ಅವ್ರ ಪೂರ್ವಕಾಲದಿಂದ ಸಾಹುಕಾರರಲ್ಲ, ಆದ್ರೆ ದೇವರ ಮುಂದೆ ಭಯಭಕ್ತಿಯಾಗಿ ಕೆಟ್ಟದನ್ನು ನಿರಾಕರಿಸ್ತಾ ಯಥಾರ್ಥ ಚಿತ್ತನಾಗಿ ನಡೆದುಕೊಂಡಾಗ ದೇವರು ಕೊಟ್ಟ ಆಶೀರ್ವಾದ. ದೇವ ಜನರೇ, ದೇವರ ಮುಂದೆ ಭಯಭಕ್ತಿಯಾಗಿರೋದ್ರಲ್ಲಿ ಪ್ರಾಮಾಣಿಕರಾಗಿರ್ರಿ, ಕಪಟತನ ಮಾಡ್ಬೇಡ್ರಿ, ನಿಜವಾದ ಹೃದಯದಿಂದ ದೇವ್ರು ಹುಡುಕಿರಿ. ಯಾಕಂತ ಹೇಳಿದ್ರೆ ನಿನ್ನ ನಂಬಿಕೆ ಸುಳ್ಳ ನಿಜವಂತ ಚೆಕ್ ಮಾಡಕ್ಕೆ ಸೈತಾನ ಇದ್ದಾನೆ. ಅವನ ಯೇಸು ಅಂತ ಕೇಳ್ತಿದ್ದಾನೆ,
ನೋಡಿ ಇವನ್ ಮಂದಿ ಎಷ್ಟು ನಾಟಕ ಮಾಡ್ತಾ ನೋಡಿ, ಹೆಂಗೆ ಮೊಣಕಾಲಾಗ್ತಾನೆ, ಹೆಂಗೆ ಪ್ರಾರ್ಥನೆ ಮಾಡ್ತಾನೆ, ಇವೆಲ್ಲ ಸುಳ್ಳಂತ ಕಂಪ್ಲೇಂಟ್ ಸೈತಾನ ಇದ್ದಾನೆ. ಯೇಸು ಸ್ವಾಮಿ ನಮಗಾಗಿ ಮಾತಾಡ್ತಿದ್ದಾರೆ. ಹೌದು, ಸೈತಾನ ಯೋಬನ ಮೇಲೆ ಕಂಪ್ಲೇಂಟ್ ಮಾಡಿದ. ದೇವ್ರು ಹೇಳಿದ್ರು, ಏನು ಊರೆಲ್ಲ ಸುಳ್ಳು ಬಂದಿದ್ಯಾ, ಲೋಕ ನೋಡ್ಕೊಂಡ್ ಬಂದಿದ್ಯಾ, ಆದ್ರೆ ಯೋಬನ್ ತರ ಯಾರು ಇಲ್ಲ, ನನಗೆ ಯೋಬನ್ ಗೊತ್ತಂತ ಹೇಳಿ ಯೋಬನು ದೇವರೇ ಸರ್ಟಿಫಿಕೇಟ್ ಕೊಟ್ರು. ಯಾಕೆ ಅಂತ ಹೇಳಿದ್ರೆ, ಯೋಬನು ತನ್ನ ಕುಟುಂಬವನ್ನಲ್ಲ, ತನ್ನ ಮಕ್ಕಳನ್ನಲ್ಲ, ತನ್ನ ಹೆಂಡತಿಯನ್ನಲ್ಲ, ತನ್ನ ಆಸ್ತಿ ಪಾಸ್ತಿಯನ್ನಲ್ಲ, ಇದ್ರ ಮೇಲೆಲ್ಲ ತನ್ನ ನಂಬಿಕೆ ದೇವರ ಮೇಲೆ ಭಯಭಕ್ತಿಯಾಗಿದ್ದ, ದೇವರ ಮೇಲೆ ಪ್ರೀತಿಯಾಗಿದ್ದ. ಆದ್ರಿಂದಲೇ ದೇವರು ಎಲ್ಲವನ್ನು ಡಬಲ್ ಡಬಲ್ ಆಗಿ ಕೊಟ್ಟರು. ಯೋಚನೆ ಮಾಡಿ ನೋಡಿ, ಡಬಲ್ ಡಬಲ್ ಅಂದ್ರೆ ಹೆಂಗೆ? ಅದನ್ನ ಅನುಭವಿಸ ಭಾಗ್ಯ ಹೆಂಗೆ ಸಿಕ್ತು? ದೇವರ ಮೇಲೆ ಭಯಭಕ್ತಿ ಇದ್ದ ತಾನೆ. ವಿಶ್ವಾಸಿಯೇ, ನಿನ್ನ ಭಯಭಕ್ತಿ ಹೇಗೆ? ಯೇಸು ಸ್ವಾಮಿ ಏನಂತಾರೆ, ಎಲ್ಲಿ 2 ಜನ 3 ಜನ ಎಲ್ಲಿ ಕೂಡಿ ಬರ್ತಾರೋ ನಾನು ಅಲ್ಲಿ ಇದ್ದೀನಿ ಹೇಳಿದಾರಲ್ಲ. ಯೇಸು ಸ್ವಾಮಿ ಇಲ್ಲಿ ಇದ್ದಾರೆ ಎಂಬ ಒಂದು ಭಯ ನಮಗಿದೆಯಾ? ಒಂದು ನಡುಕ ಇದೆಯಾ? ಒಂದು ಹೆದರಿಕೆ ಇದೆಯಾ? ಆ ಒಂದು ಗೌರವ ಇದೆಯಾ? ಅದಕ್ಕಾದ ಒಂದು ವಿಧೇಯತೆ ಉಳ್ಳವರಾಗಿ ನಾನು ನಡೀತಿದೀವ? ಈ ಪ್ರಶ್ನೆ ನಿನ್ನ ಉತ್ತರವೇನು? ಯೋಬನ ಕೇಳಿ ನೋಡಿ, ಯೋಬನ ಭಕ್ತಿ ಎಷ್ಟು ಸತ್ಯವಾದದ್ದು ಅಂತ ಹೇಳಿ ದೇವರು ಸಾಕ್ಷಿ ಕೊಡ್ತಾರೆ. ಆದ್ರಿಂದ ತಾನೇ ಈ ಭೂಮಿಯಲ್ಲಿ ಯೋಬನ ಬಗ್ಗೆ ನಾವು ದೊಡ್ಡ ಸಾಕ್ಷಿ ಹೇಳ್ತೀವಿ. ಈ ಚರಿತ್ರೆ ಬರೋದೇ ಮೋಶೆ ಯೋಬನ ಬಗ್ಗೆ ಬರೀತಾರೆ. ಯಾಕಂದ್ರೆ ಮೋಶೆ ಹೇಳ್ತಾರೆ, ದೇವ್ರ ಮುಖಾಮುಖಿಯಾಗಿ ನೋಡಿದ ಪ್ರವಾದಿ, ಅಂತ ಪ್ರವಾದಿ ಕೈಯಿಂದಲೇ ಮೋಶೆ ಯೋಬನ ಬಗ್ಗೆ ಬರೆಸ್ತಾರೆ. ದೇವಜನರೇ, ದೇವ್ರ ಮುಂದೆ ಭಯಭಕ್ತಿಯಾಗಿ ನಿಂತುಕೊಳ್ಳೋ ನಿನ್ನ ಈ ಲೋಕ ಮರ್ತು ಬಿಡ್ಬೋದು, ಆದ್ರೆ ದೇವ್ರು ಮರೆಯೋದಿಲ್ಲ. ದೇವರ ಸರ್ಟಿಫಿಕೇಟ್ ನಿಂಗೆ ಬರ್ತದೆ. ಆದ್ರಿಂದ ಈ ಭೂಮಿಲಿ ಒಬ್ಬನೇ ಒಬ್ಬ ಯೋಬ ಮಾತ್ರ. ಆಮೇಲೆ ಸೆಕೆಂಡ್ ಇನ್ನೊಂದು ಯೋಬ ಇಲ್ಲ, ಒಬ್ಬನು ಮಾತ್ರವೇ. ಯಾಕೆಂದ್ರೆ ಇವರ ಮೇಲೆ ದೇವರ ಆತ್ಮ ನೆಲೆಗೊಂಡದರಿಂದಲೇ ಸರಿಸಾಟಿಲ್ಲ ದೇವರು ನಂಬುವವರಾಗಿ ನಡ್ಕೊಂಡ ಇವರನ್ನು ಸರಿಸಾಟಿಲ್ಲದವರಾಗಿ ದೇವರು ಆಶಿಸ್ತಾರೆ. ಇದು ಯಾಕೆ ಸತ್ಯದ ಬರ್ಸಿದೆ? ನಿನ್ನನ್ನು ಬರೀ ಸಾಧಾರಣವಾಗಿ ಯಾವ್ದೊಂದು ಹಳ್ಳಿಯಿಂದ ಬಂದು ಹಂಗೆ ಹೋಗಿ ಹಂಗೆ ಇಲ್ಲದ ಹಂಗ ಹೋಗಕ್ಕಲ್ಲ. ನೀನು ಅಲ್ಲಿರುವ ಎಲ್ಲ ನಡುವೆ ನೀನು ವಿಶೇಷವಾದವನಾಗಿರ್ಬೇಕು. ಅವರೆಲ್ಲ ಎದ್ದು ನಿನ್ನ ನಮಸ್ಕಾರ ಮಾಡ್ಬೇಕು, ನಿನ್ನ ನೋಡುವ ಗೌರವ ಬರ್ಬೇಕು, ನಿನ್ನ ನೋಡುವ ಅವಾಗೆಲ್ಲ ಭಯ ಬರ್ಬೇಕು. ಯಾಕೆಂದ್ರೆ ನಿನ್ನಲ್ಲಿ ಆತ್ಮ ಏನಂತ ತಿಳ್ಕೊಳ್ರಿ. ಇದನ್ನು ಸೈತಾನ್ ತಿಳಿದಿದ್ದಾನೆ, ನಿನ್ಗೆ ಗೌರವ ಕೊಡಬೇಕು. ಒಂದ್ಸಲ ಒಂದ್ ಬ್ರದರ್ ನನ್ನನ್ನು ಎಲ್ಲ ಒಂದ್ ಕಡೆ ಕರ್ಕೊಂಡು ಹೋದ್ರು. ಅಯ್ಯಪ್ಪ ಸುಮಾರು ಸಲ ಅನೇಕನ ಕೊಲೆ ಮಾಡಿ ಜೈಲಿಗೆಲ್ಲ ಹೋಗಿ ಬಂದ ದೊಡ್ಡ ರೌಡಿ. ಯಾರು ಗೊತ್ತಿಲ್ಲ. ಅವ್ರು ನೋಡಿ ಊರೇ ಫುಲ್ ಭಯ ಪಡ್ತಾರೆ. ಅದ್ ಏನಾಯ್ತು ಗೊತ್ತಿಲ್ಲ. ಈ ಬ್ರದರ್ ಕರ್ಕೊಂಡು ಹೋದ್ರು. ನನ್ನ ನೋಡಿದ ತಕ್ಷಣ ಅಯ್ಯಪ್ಪ ಅಲ್ಲಿಂದ ಮನೆಯಲ್ಲಿ ಲುಂಗಿ ಕಟ್ಕೊಂಡಿದ್ದ ಓಡಿ ಬಂದು ಪಂಚ ಕಟ್ಕೊಂಡು ಓಡಿ ಬಂದು ನನ್ನ ಕಾಲಲ್ಲಿ ಬಂದು ಬಿದ್ಬಿಟ್ಟ. ನನಗೆ ಅರ್ಥ ಆಗಿಲ್ಲ, ಅವ್ನು ಯಾಕೆ ಹಂಗೆ ಮಾಡ್ತಾನೋ ಗೊತ್ತಿಲ್ಲ. ನಾನು ಬೇಡ ಓಡಿಸಿ ಸ್ವಾಮಿ, ಹಂಗೆ ನನ್ ಬೇಡ ಅಂತ ಹೇಳ್ಬೇಡಿ ಅಂತ ಹೇಳಿ ಅಯ್ಯಪ್ಪ ಹಂಗೆ ಹೇಳ್ತಾರೆ. ಅವ್ರು ಹೇಳ್ದ, ಇವ್ರು ದೇವ್ರ ಮನುಷ್ಯ ಅಂತ ರೌಡಿ ಹೇಳ್ದ. ನನಗೆ ಅವ್ರು ಯಾರಂತಾನೆ ಗೊತ್ತಿಲ್ಲ. ದೇವರ ಆತ್ಮ ನಿನ್ನಲ್ಲಿದ್ರೆ ದೇವ್ರು ನಿಮ್ಗೆ ಗೌರವ ಕೊಡಿಸ್ತಾರೆ, ನಿನ್ನನ್ನು ವಿಶೇಷವಾಗಿ ನಡೆಸ್ತಾರೆ. ಆದ್ರೆ ನೀನು ಎಲ್ಲಿ ಹೋಗಿದ್ದಾನೆ ಹುಡ್ಕೋಬೇಡ. ದೇವರ ಆತ್ಮ ನಿನ್ನ ವಾಸ ಮಾಡುವಾಗ ಎಲ್ಲವೂ ನಿನ್ನ ಹುಡುಕಿ ಬರುವಂತೆ ಬರ್ತಾರೆ. ಯೋಬನ ಮೇಲೆ ದೇವರ ಆತ್ಮ ಇದ್ದಾಗ ದೇವರ ಹಾಗೆ ಅನುಗ್ರಹ ಮಾಡಿಕೊಟ್ರು. ವಿಶ್ವಾಸಿಯೇ, ನೀನು ಸರಿಸಾಟಿಲ್ಲ ದೇವರ ನಂಬುವುದಕ್ಕೆ ಬಂದ್ರೆ ನಿನ್ನನ್ನು ಕೂಡ ಸರಿಸಾಟಿಲ್ಲದ ವಿಶ್ವಾಸ ನಿಲ್ಲಿಸುವುದಕ್ಕೆ ದೇವರು ದೊಡ್ಡವರಾಗಿದ್ದಾರೆ. ತಿಳ್ಕೊಳ್ಳಿ, ಈ ದೇವರು ಇವತ್ತು ಜೀವಿಸುತ್ತಿದ್ದಾರೆ. ಯಾಕೆ ಚರಿತ್ರೆ ಬರ್ಸಿದೆ? ನಾನು ಇವರಿಗೆಲ್ಲ ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ, ನಿನಗೂ ಕೊಡುವುದಕ್ಕೆ ಮನಸ್ಸುಳ್ಳವನಾಗಿದ್ದೀನಿ. ಆದ್ರಿಂದ ಇಲ್ಲಿ ಒಬ್ಬೊಬ್ರು ಕೂಡ ನಿಮ್ಮ ಒಂದೊಂದು ಹೆಸರು ನೀವೇ ಯುನಿಕ್. ನೀವು ಅವ್ರ ತರ ಇರ್ಬೇಡಿ, ಇವ್ರ ತರ ಇರ್ಬೇಡಿ, ನೀವಾಗಿಯೇ ಇರ್ರಿ. ಯಾಕಂದ್ರೆ ದೇವರು ನಿಮ್ಮನ್ನು ನೀವಾಗಿರುವುದಕ್ಕೆ ಕರೆದಿದ್ದಾರೆ. ಆದ್ರಿಂದ ದೇವರ ಮುಂದೆ ಪ್ರಾಮಾಣಿಕರಾಗಿ ದೇವರ ಚಿತ್ತ ಮಾಡುವುದರಲ್ಲಿ ನಿಂತ್ಕೊಳ್ರಿ. ದೇವರ ಉದ್ದೇಶ ನಿಮ್ಮನ್ನು ಸರಿಸಾಟಿಲ್ಲದವರಾಗಿ ನಿಮ್ಮ ಊರುಗಳಲ್ಲಿ, ನಿಮ್ಮ ಕುಟುಂಬಗಳಲ್ಲಿ, ನಿಮ್ಮ ಮನೆಗಳಲ್ಲಿ ನೀವೇನು ವಿಶೇಷವಾಗಿ ನಿಲ್ಲಿಸಬೇಕೆಂದು ದೇವರು ಕರೆದಿದ್ದಾರೆ. ಯಾಕಂದ್ರೆ ನಮ್ಮ ದೇವರು ವಿಶೇಷವಾದ ದೇವರು. ಯಾಕಂದ್ರೆ ಆತನಿಂತವನು ಕರ್ತನಂತ ಪರಿಶುದ್ಧನು ಇಲ್ಲವೇ ಇಲ್ಲ. ನಿನ್ನ ಹೊರತು ದೇವರು ಯಾರು? ನಮ್ಮ ದೇವರಿಗೆ ದೇವರೇ ಸಮಾನನಾದ ಅಸಮಾನನಾದ ಆಶ್ರಯ ದುರ್ಗ. ಆತನು ಸರಿಸಾಟಿಲ್ಲದ ದೇವರಾಗಿರುವುದರಿಂದ ನಿನ್ನನ್ನು ಕೂಡ ಹಾಗೆ ಉದ್ಧರಿಸುವುದಕ್ಕೆ ಕರೆದಿದ್ದಾನೆ. ಇದೆಲ್ಲ ಸತ್ಯ, ಇದೆಲ್ಲ ಚರಿತ್ರೆ. ನಿನ್ನನ್ನು ಕೂಡ ಹಾಗೆ ನಿಲ್ಲಿಸಬೇಕಿದ್ದಾರೆ. ನೀನು ಹೇಳ್ಬೋದು, ನಿಮ್ಮ ಮನೆಯವ್ರು ಹೇಳ್ಬೋದು, ಇವರೆಲ್ಲ ವೇಸ್ಟ್, ಇವ್ರಿಗೆಲ್ಲ ಓದಕ್ ಬರಲ್ಲ, ಇವ್ರಿಗೆಲ್ಲ ಕೆಲಸ ಮಾಡಕ್ ಗೊತ್ತಿಲ್ಲ, ಇವ್ರಿಗೆಲ್ಲ ಬದುಕಕ್ ಗೊತ್ತಿಲ್ಲ, ಇವ್ರಿಗೆ ಅದು ಗೊತ್ತಿಲ್ಲ. ನಿನ್ನ ಕೇಳೋಕೆ ಎಣಿಸ್ಬೋದು, ನೋ ಪ್ರಾಬ್ಲಮ್. ಆದ್ರೆ ದೇವರ ಆತ್ಮ ನಿಮ್ಮಲ್ಲಿ ನೆಲೆಗೊಂಡ್ರೆ ನೀವು ಈ ಭೂಮಿಯಲ್ಲಿಯೂ ಪರಲೋಕದಲ್ಲಿಯೂ ಮಹಿಮೆಯ ಪದ ಪಡ್ಕೊಳ್ಳೋಕೆ ದೇವ್ರ ಭಾಗ್ಯ ಮಾಡ್ಕೊಡ್ತಾರೆ. ಆದ್ರಿಂದ ಸರಿಸಾಟಿಲ್ಲದ ಈ ದೇವರ ಮೇಲೆ ನಂಬಿಕೆಯಾಗಿರುವುದಕ್ಕೆ ನಾವು ಬುದ್ಧಿವಂತರಾಗೋಣ. ಆಗ ನಾವು ಹೇಳಿದ ಕಾರ್ಯ ಮತ್ತೊಂದು ಜ್ಞಾಪಕ ಪಡ್ತೀನಿ. ಅಸಮಾನನಾದ ದೇವರನ್ನು ಹಿಂಬಾಲಿಸಿದ್ದರಿಂದ ತಮಗೆ ಸಮಾನರು ಇಲ್ಲವೆಂಬ 7 ಸಾಕ್ಷಿಯನ್ನು ಪಡೆದವರು. ಮೊದಲನೇದಾಗಿ, ಯೋಸೇಫನಿಗೆ ಸಮಾನನಾದ ಬುದ್ಧಿ ವಿವೇಕವುಳ್ಳ ಯೋಗ್ಯನಾದ ಪುರುಷನು ಯಾವನೂ ಇಲ್ಲವೆಂಬ ಸಾಕ್ಷಿಯನ್ನು ಪಡೆದನು. ಎರಡನೇದಾಗಿ, ದಾಸನಾದ ಮೋಶೆಗೆ ಸಮಾನನಾದ ಮತ್ತೊಬ್ಬ ಪ್ರವಾದಿ
ಈಚೆಗೆ ಇಸ್ರಾಯೇಲಲ್ಲಿ ಹುಟ್ಟಲೇ ಇಲ್ಲ ಎಂಬ ಸಾಕ್ಷಿಯನ್ನು ಪಡೆದನು. ಮೂರನೇದಾಗಿ ಕರ್ತನು ಯೆಹೋಶುವನ ಮಾತಿಗೆ ಕಿವಿಗೊಟ್ಟ ದಿವಸವು ಅದಕ್ಕಿಂತ ಮುಂದೆಯೂ ಹಿಂದೆಯೂ ಇಲ್ಲವೆಂದು ಸಾಕ್ಷಿಯನ್ನು ಪಡೆದನು. ನಾಲ್ಕನೇದಾಗಿ ಸೊಲೊಮೋನನಂತ ವಿವೇಕವನ್ನು ಪಡೆದ ಜ್ಞಾನಿಯು ಮುಂಚೆಯೂ ಇಲ್ಲ ಮುಂದೆಯೂ ಇರುವುದಿಲ್ಲ ಎಂದು ಸಾಕ್ಷಿಯನ್ನು ಪಡೆದನು. ಐದನೇದಾಗಿ ಕರ್ತನಲ್ಲಿ ಭರವಸವಿಟ್ಟಿದ್ದ ಹಿಜ್ಕೀಯನಿಗೆ ಸಮಾನನಾದ ಅರಸನು ಮುಂಚೆಯೂ ತರುವಾಯ ಇರಲಿಲ್ಲವೆಂದು ಸಾಕ್ಷಿ ಪಡೆದನು. ಆರನೇದಾಗಿ ಧರ್ಮಶಾಸ್ತ್ರವನ್ನು ಅನುಸರಿಸಿದ ಯೋಷಿಯನಿಗೆ ಸಮಾನನಾದ ಅರಸನು ಮುಂಚೆಯೂ ತರುವಾಯ ಇರಲಿಲ್ಲವೆಂದು ಸಾಕ್ಷಿ ಪಡೆದನು. ಏಳನೇದಾಗಿ ದೇವರಲ್ಲಿ ಭಯಭಕ್ತಿ ಉಳ್ಳವನಾದ ಯೋಬನಿಗೆ ಸಮಾನನಾದವನು ಭೂಮಿಯಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ ಎಂದು ಸಾಕ್ಷಿ ಪಡೆದನು. ದೇವರಲ್ಲಿ ಭಯಭಕ್ತಿಯಾಗಿರುವ ಯೋಬುக்கு ஈடானவன் ಭೂಮಿಯಲ್ಲಿ ಒರುವನೂ ಇಲ್ಲ ಎಂದು ಸಾಕ್ಷಿ ಪೆಟ್ಟ. ವಿಶ್ವಾಸಿಯೇ, ಈ ದೇವರು, ನಮ್ಮ ದೇವರು ಕಂಜೂಸ್ ಅಲ್ಲ. ಅವರಿಗೆ ಮಾತ್ರ ಕೊಟ್ಬಿಟ್ಟು ನಿನ್ಗೆ ಕೊಡದೇ ಇರುವುದಕ್ಕೆ ನಿನಗೂ ಕೊಡುವುದಕ್ಕೆ ದೇವರು ಮನಸ್ಸುಳ್ಳವರಾಗಿದ್ದಾರೆ. ಆದ್ರಿಂದ ನೀನು ಸಾಧಾರಣವಾದ ನಂಬಿಕೆ ಮಾಡಬೇಡ. ಸುಮ್ಮನೆ ಮನಸ್ಸಿಲ್ಲದೆ ಬಂದು ಕುತ್ಕೊಂಡು ಎದ್ದು ಹೋಗುವನಾಗಿರ್ಬೇಡ. ಮಾಡಿದ್ರೆ ಕರೆಕ್ಟಾಗಿ ಮಾಡು. ಕಾಟಾಚಾರಕ್ಕೆ ಮಾಡಬೇಡ, ಇಷ್ಟ ಇಲ್ಲದೆ ಮಾಡಬೇಡ. ಭಕ್ತಿಯಾಗಿ ಮಾಡು, ಪ್ರೀತಿಯಾಗಿ ಮಾಡು, ದೇವರ ಭಯದಿಂದ ಮಾಡು, ದೇವರ ವಾಕ್ಯಕ್ಕೆ ನಡಿಗೆ ಮಾಡು, ದೇವರನ್ನು ಪ್ರೀತಿಸುವನಾಗಿ ದೇವರ ಸನ್ನಿಧಾನ ಹುಡುಕು. ದೇವ್ರು ನಿನ್ನನ್ನು ಸಾಧಾರಣ ವ್ಯಕ್ತಿ ಅಲ್ಲ, ನಿನ್ನನ್ನು ಎಕ್ಸ್ಟ್ರಾಡಿನರಿ ಮಾಡೋಕೆ ದೇವ್ರು ದೊಡ್ಡವರಾಗಿದ್ದಾರೆ. ಯಾಕಂದ್ರೆ ನಮ್ಮ ಗಾಡ್ ಇಸ್ ಎಕ್ಸ್ಟ್ರಾಡಿನರಿ ಗಾಡ್, ಆಸಮ್ ಗಾಡ್. ಆತನು ಸರಿಸಾಟಿ ಇಲ್ಲದ ದೇವರು. ಆತನು ಹಿಂಬಾಲಿಸುವನು ಕೂಡ ಹಾಗೆ ದೇವರು ಮಾಡ್ತಾರೆ. ಆದ್ರಿಂದ ನಿನ್ನ ಶಕ್ತಿಯೋ, ನಿನ್ನ ಬಲಹೀನತೆಯೋ, ನಿನ್ನ ಕೊರತೆಯೋ, ನಿನ್ನ ಬಡತನವೋ, ನಿನ್ನ ಸಮಸ್ಯೆಯೋ ಇದು ಮ್ಯಾಟ್ರೇ ಅಲ್ಲ. ದೇವರ ಆತ್ಮ ನಿನ್ನ ಮೇಲೆ ಇದ್ರೆ ನೀನು ಸರಿಸಾಟಿ ಇಲ್ಲದವನಾಗಿ ಮಾರ್ಪಡಿಸೋದಕ್ಕೆ ದೇವ್ರ ಅದ್ಭುತ ಮಾಡ್ತಾರೆ, ನಿನಗೆ ಸಾಕ್ಷಿ ಕೊಡ್ತಾರೆ. ದೇವ್ರ ಸಾಕ್ಷಿ ಕೊಟ್ರೆ ಅದನ್ನು ಯಾರು ನಿರಾಕರಿಸಕ್ಕಾಗಲ್ಲ. ಅಂತ ಸಾಕ್ಷಿಯನ್ನು ದೇವಜನರು ಪಡೆದುಕೊಳ್ಳುವುದಕ್ಕೆ ದೇವರ ವಾಕ್ಯದಿಂದ ಬಲ ಪಡೆಯೋಣ. ಅದಕ್ಕಾಗಿ ನಾವು ಒಪ್ಪಿಸೋಣ, ಪ್ರಾರ್ಥಿಸೋಣ. ದೇವರ ಸಹಾಯ ನಮ್ಮ ಮೇಲೆ ಉಂಟಾಗಲಿ. ಯಾಕಂದ್ರೆ ದೇವರು ಕಂಜೂಸೇ ಅಲ್ಲ. ದೇವರು ಕೆಲವರನ್ನು ಪ್ರೀತಿಸಿ ಕೆಲವರನ್ನು ಉದಾಸೀನ ಪಡಿಸೋದಿಲ್ಲ. ಆತನು ಎಲ್ಲರನ್ನು ಪ್ರೀತಿಸ್ತಾನೆ, ಎಲ್ಲರ ಮೇಲೆ ಪ್ರೀತಿಯಾಗಿದ್ದಾನೆ. ನಿನಗೂ ಈ ಭಾಗ್ಯವನ್ನು ಕೊಡೋಕೆ ಮನಸ್ಸುಳ್ಳವನಾಗಿದ್ದಾನೆ. ಹಾಗಾಗಿ ಕರ್ತನಿಂದ ಸಾಕ್ಷಿ ಪಡೆಯೋಣ, ದೇವರ ರಾಜ್ಯಕ್ಕೆ ಸೇರೋಣ. ಪರಲೋಕದಲ್ಲಿ ದೊಡ್ಡ ಮಹಿಮೆ ಉಂಟಾಗುವಂತೆ ದೇವರ ಸಾಕ್ಷ್ಯ ಪಡೆಯುವ ಮಕ್ಕಳಾಗುವುದಕ್ಕೆ ಕರೆಯುವ ಪ್ರತಿಯೊಬ್ಬರಿಗೂ ದೇವರ ಆತ್ಮವನ್ನು ಕೊಟ್ಟು ಅನುಗ್ರಹ ಮಾಡಿ. ನಮ್ಮನ್ನು ಒಪ್ಪಿಸಿಕೊಳ್ಳೋಣ, ಪ್ರಾರ್ಥಿಸೋಣ. ಇದಕ್ಕಾಗಿ ಪ್ರಾರ್ಥನೆ ಮಾಡುವಂತೆ ಸಹೋದರಿ ಪ್ರೀತಿಸಿದ ಸಿಸ್ಟರ್ ಪ್ರಾರ್ಥನೆ ಮಾಡಿ. ಸ್ತೋತ್ರ ಕರ್ತನೆ, ವಿಶೇಷವಾಗಿ ಪ್ರೀತಿ ಮಾಡುವಂತ ಪರಿಶುದ್ಧವಾದ ಏಸಪ್ಪ, ಸ್ತೋತ್ರ ಕರ್ತನೆ. ಈ 7 ವಾಕ್ಯಗಳಿಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಏಸಪ್ಪ ಕರ್ತನೆ, ನೀನು ಯಾರು ಸರಿ ಸಮಾನ ಸಾಟಿ ಯಾರು ಇಲ್ಲ ಸ್ವಾಮಿ ನಿನಗಾಗಿ ಕರ್ತನೆ. ಏಸಪ್ಪ ಮೋಶೆ ಕರ್ತನೆ, ಏಸಪ್ಪ ಕರ್ತನೆ, ಯೋಸೇಫನನ್ನು ಕರ್ತನೆ ಅಂತ ದೇಶದಲ್ಲಿ ಕರ್ತನೆ ತಂದೆ ತಾಯಿಗಳೆಲ್ಲ ಒಡ ಹುಟ್ಟಿದವರು ಇಲ್ಲ ಸ್ವಾಮಿ. ಅಂತ ದೇಶದಲ್ಲಿ ಕರ್ತನೆ ಏಸಪ್ಪ ನೀನು ಅರಸನಾಗಿ ಕರ್ತನೆ ನೀನು ಒಂದು ಪಟ್ಟವನ್ನು ಕೊಟ್ಟು ಸ್ವಾಮಿ ಅಂತ ಶತ್ರುಗಳ ಮುಂದೆ ಕರ್ತನೆ ಸಾಕ್ಷಿಯಾಗಿ ನಿಲ್ಲಿಸಿದೆ ಸ್ವಾಮಿ. ಏಸಪ್ಪ ಅಂತ ಜ್ಞಾನವಂತನಾಗಿ ನೀನು ಮಾಡಿದೆ ಕರ್ತನೆ. ಏಸಪ್ಪ ಹಾಗೆ ಕರ್ತನೆ ನಾವು ಕರ್ತನೆ ನಮ್ಮ ಶತ್ರುಗಳ ಮುಂದೆ ಕರ್ತನೆ ನಾವು ಒಳ್ಳೆ ಜ್ಞಾನವಂತರಾಗಿ ಕರ್ತನೆ ಸಾಕ್ಷಿಗಳಾಗಿ ನಾವು ನಡೆದು ಕರ್ತನೆ ಬಂದಿರೋ ನಮ್ಮೆಲ್ಲರನ್ನು ಕರ್ತನೆ ಏಸಪ್ಪ ಹಾಗೆ ಸಾಕ್ಷಿಗಳಾಗಿ ನಾವು ನಡೆದುಕೊಳ್ಳುವಂತೆ ಕರ್ತನೆ ನಮ್ಮನ್ನು ಪ್ರೇರೇಪಿಸಿ ಕರ್ತನೆ. ನಿನ್ನ ಆತ್ಮವು ನಮ್ಮ ಮೇಲೆ ಈಡು ಕರ್ತನೆ ಏಸಪ್ಪ. ಸ್ತೋತ್ರ ಕರ್ತನೆ ಅಪ್ಪ. ಹಾಗೆ ಮೋಶೆ ಕೂಡ ಕರ್ತನೆ ಏಸಪ್ಪ, ಮೋಶೆ ಕೂಡ ಕರ್ತನೆ ನಿನ್ನ ನೋಡುವಾಗ ಕರ್ತನೆ ಮೋಶೆ ನೀನು ಸತ್ತು ಹೋಗುತ್ತಿ ಅಂತ ಕೇಳಿದಾಗ ಕರ್ತನೆ ಮೋಶೆ ಯಾವುದಕ್ಕೂ ಹಿಂಜರಿಲಿಲ್ಲ ಸ್ವಾಮಿ. ಸಾಯೋದಕ್ಕೆ ಸಿದ್ಧರಾದನು ಕರ್ತನೆ. ನಿನ್ನನ್ನು ನೋಡಿ ಕರ್ತನೆ ನಾವಾದರೂ ಕರ್ತನೆ ಅಯ್ಯೋ ನಾವು ಸಾಯ್ತೀರಂತ ಹಿಂಜರಿ ಎಲ್ಲವನ್ನು ಲೋಕವನ್ನು ನೋಡಿ ನಾವು ಹಿಂಜರಿತೀರಿ ಕರ್ತನೆ. ಹಾಗೆ ನಾವು ನೋಡದೆ ಕರ್ತನೆ ಸಪ್ಪ ಸಭೆಗೆ ಕರ್ತನೆ ಭಾನುವಾರ ಬಂದರೆ ಕರ್ತನೆ ಸಭೆಗೆ ನಾವು ಕರ್ತನೆ ಅಪ್ಪ ನಿನ್ನ ವಾಕ್ಯಗಳನ್ನು ಕೇಳೋದಕ್ಕೆ ಎಲ್ಲಾ ಚಿಂತಾಭಾರಗಳನ್ನು ಬಿಟ್ಟು ಕರ್ತನೆ ಆಲಯದಲ್ಲಿ ನಿನ್ನ ನೋಡೋದಕ್ಕೆ ನಿನ್ನ ವಾಕ್ಯಗಳನ್ನು ಕಲಿಯೋದಕ್ಕೆ ಕರ್ತನೆ ಸಪ್ಪ ನಾವು ಮುಂದಾಗಿ ಬರುವಂತೆ ಕರ್ತನೆ ನಮ್ಮನ್ನು ಪ್ರೇರೇಪಿಸಿ ಕರ್ತನೆ ಆಸಕ್ತಿ ಉಳ್ಳವರಾಗಿ ನಾವು ಕರ್ತನೆ ಸಪ್ಪ ನಿನ್ನ ವಾಕ್ಯಗಳನ್ನು ಕಲಿಯೋದಕ್ಕೆ ನಾವು ಮುಂದಾಗಿ ಬರಬೇಕು ಸ್ವಾಮಿ. ಹಾಗೆ ನಮ್ಮನ್ನೆಲ್ಲರನ್ನು ಪ್ರೇರೇಪಿಸಿ ಕರ್ತನೆ ನಿನ್ನ ಆತ್ಮ ನಮ್ಮೆಲ್ಲರ ಮೇಲೆ ಸುರಿಸಿ ಕರ್ತನೆ. ಸ್ತೋತ್ರ ಕರ್ತನೆ. ಯೆಹೋಶುವನ ಮಾತನ್ನು ಕೇಳಿರೋ ದೇವರೇ ನೀವು ನಮ್ಮ ಮಾತನ್ನು ಕೂಡ ಕೇಳು ಕರ್ತನೆ ಸಪ್ಪ. ಕರ್ತನೆ ಸೂರ್ಯಚಂದ್ರನ ನಿಲ್ಲಿಸಿದೆ ಕರ್ತನೆ ಸಪ್ಪ ಅಂತ ಮಾತನ್ನು ನೀನು ಕೇಳಿದ ಕರ್ತನೆ ನಮ್ಮ ಕಣ್ಣು ಮುಂದೆ ಕೂಡ ಕರ್ತನೆ ಸಪ್ಪ ನಮ್ಮ ಮುಂದೆ ಕೂಡ ಕರ್ತನೆ ಅಂತ ಎಂತೆಂತ ಕರ್ತನೆ ಸಪ್ಪ ಭಯಪಡಿಸುವ ಕಾರ್ಯಗಳು ಕೂಡ ಕರ್ತನೆ ನಮ್ಮನ್ನ ಗೇಲಿ ಮಾಡುವ ಸಪ್ಪ ಜನರು ಇರುವಾಗಲೂ ಕರ್ತನೆ ಗೇಲಿ ಮಾಡುವಾಗ ಕರ್ತನೆ ನಾವು ಕುಂದು ಹೋಗುತ್ತೀವಿ ಕರ್ತನೆ ವಿಶ್ವಾಸದಲ್ಲಿ ಕರ್ತನೆ. ಆದ್ರೆ ಯೆಹೋಶುವನು ಕುಂದು ಹೋಗ್ಲಿಲ್ಲ ಕರ್ತನೆ, ನಿಂತಿರು ಸ್ವಾಮಿ ನಿನಗೋಸ್ಕರ ಕರ್ತನೆ. ಹಾಗೆ ಕರ್ತನೆ ನಾವು ಕುಂದಿ ಹೋಗದೆ ಸಪ್ಪ ನಾವು ಕರ್ತನೆ ಬಳಲಿ ಹೋಗದೆ ಕರ್ತನೆ ಭಯ ಪಡದೆ ಕರ್ತನೆ ನಿನ್ನಲ್ಲಿ ನಾವು ಮೊರೆ ಇಟ್ಟು ಕರ್ತನೆ ಅದನ್ನ ಜಯಿಸುವಂತೆ ಕರ್ತನೆ ನಮ್ಮನ್ನು ಕೂಡ
ಕರ್ತನೆ ನೀನು ಪ್ರೇರೇಪಿಸು ಕರ್ತನೆ. ನಮ್ಮೆಲ್ಲರ ಮೇಲೆ ನಿನ್ನ ಆತ್ಮವನ್ನು ಸುರಿಸಿ ಕರ್ತನೆ ಏಸಪ್ಪ, ಅವರ ಮೇಲೆ ಇಟ್ಟಿದ ಯಶು ಆತ್ಮ ನಮ್ಮ ಮೇಲೆ ಕೂಡ ಇಡು ಸ್ವಾಮಿ. ಕರ್ತನೆ ಸ್ತೋತ್ರಪ್ಪ. ಸೊಲೊಮೋನನು ಕೂಡ ಕರ್ತನೆ ಅಪ್ಪ ಏಸಪ್ಪ ಇಷ್ಟು ಜ್ಞಾನವನ್ನು ಕೊಟ್ಟೆ ಕರ್ತನೆ ಏಸಪ್ಪ. ಕರ್ತನೆ ಸ್ತೋತ್ರ ಸ್ವಾಮಿ. ಅಪ್ಪ ಈ ಲೋಕದಲ್ಲಿ ಕರ್ತನೆ ಭೂಲೋಕದಲ್ಲಿ ಕರ್ತನೆ 300 ಕೋಟಿ ದೇವರುಗಳು ಕರ್ತನೆ ಎಸಪ್ಪ, ದೇವರುಗಳೆಲ್ಲ ಕೇಳೋದು ಕರ್ತನೆ ಎಸಪ್ಪ, ನರ ಬಲಿಗಳು ಕರ್ತನೆ ಅಪ್ಪ, ರಕ್ತವು ಕುಡಿಯೋದು ಕರ್ತನೆ ಎಸಪ್ಪ, ಪ್ರಾಣಿ ಬಲಿಗಳು ಇಂಥವುಗಳನ್ನ ಕೇಳುತ್ತವೆ ಕರ್ತನೆ. ನೀನಾದ್ರೂ ಕರ್ತನೆ ನಮ್ಮ ಪಾಪದಿಂದ ಶಾಪಗಳಿಂದ ತುಂಬಿ ನಮ್ಮ ಹೃದಯಗಳನ್ನ ಕರ್ತನೆ ಕೇಳುತ್ತೀಯ ಕರ್ತನೆ. ನಮ್ಮ ಹೃದಯಗಳೇ ಕರ್ತನೆ ನಿಮ್ಮ ಆಲಯ, ನಿಮ್ಮ ಹೃದಯಗಳೇ ನಮ್ಮ ಆಲಯ ಅಂತ ಕೇಳುತ್ತೀಯ ಕರ್ತನೆ ಸಪ್ಪ. ಅದೇ ನನ್ನ ಆಲಯ ಅಂತ ಕರ್ತನೆ. ಅದಕ್ಕೆ ನಾವು ಸಿದ್ಧರಾಗುವಂತೆ ಕರ್ತನೆ ನಾವು ನಮ್ಮ ಹೃದಯಗಳನ್ನು ಕರ್ತನೆ ಎಲ್ಲಾ ಪಾಪದ ಬಂಧನಗಳಿಂದ ಕರ್ತನೆ ಎಲ್ಲ ಶಾಪಗಳಿಂದ ಬಿಡಿಸಿ ಕರ್ತನೆ ನಮ್ಮ ಹೃದಯಗಳನ್ನು ನಿನಗೆ ಶುದ್ಧರಾಗಿ ಕರ್ತನೆ ನಿನಗೆ ಆಲಯವಾಗಿ ನಾವು ಸಮರ್ಪಿಸುವಂತೆ ಕರ್ತನೆ ನಮ್ಮನ್ನು ಪ್ರೇರೇಪಿಸು ಕರ್ತನೆ. ಎಸಪ್ಪ ನಿನ್ನ ಆತ್ಮನ್ನು ನಮ್ಮ ಮೇಲೆ ಇಡು ಕರ್ತನೆ. ಎಸಪ್ಪ ನಮ್ಮ ಮೇಲೆ ಸುರಿಸು ಕರ್ತನೆ ನಿನ್ನ ಆತ್ಮ ಇಡು ಕರ್ತನೆ. ಯೆಹೋಶುವ ಕರ್ತನೆ ಎಸಪ್ಪ ಕರ್ತನೆ ಸಪ್ಪ ಈಜಿಕೆಯನ್ನು ಕರ್ತನೆ ಎಸಪ್ಪ ಹೇಗೆ ಕರ್ತನೆ ಸಪ್ಪ ನಿನಗೆ ಸಾಕ್ಷಿಯಾಗಿ ನಿಂತಿರೋ ಕರ್ತನೆ ಸಪ್ಪ, ಹಾಗೆ ಕರ್ತನೆ ಸಪ್ಪ ನಾವು ಕರ್ತನೆ ಎಲ್ಲ ಜನರ ಮುಂದೆ ಕೂಡ ಕರ್ತನೆ ಸಪ್ಪ ಸಾಕ್ಷಿಗಳಾಗಿ ನಿನ್ನ ಹೆಸರನ್ನು ಕರ್ತನೆ ಎತ್ತಿ ಹೇಳುವಂತೆ ಕರ್ತನೆ ನಮ್ಮನ್ನು ಕೂಡ ಪ್ರೇರೇಪಿಸು ಕರ್ತನೆ. ಸ್ತೋತ್ರ ಸ್ವಾಮಿ. ಹಾಗೆ ಕರ್ತನೆ ಸಪ್ಪ ಕರ್ತನೆ ಎಸಪ್ಪ, ಕರ್ತನೆ ಎಸಪ್ಪ ಅವರು ಕೂಡ ಪೂರ್ಣ ಪ್ರಾಣಗಳು ಪೂರ್ಣ ಶಕ್ತಿಯನ್ನು ಪೂರ್ಣ ಮನಸ್ಸಿಂದ ಕರ್ತನೆ ನಿನ್ನನ್ನ ಆಧಾರ ಹೇಗೆ ಮಾಡಿಕೊಂಡ್ರ ಕರ್ತನೆ ಹಾಗೆ ನಾವು ಕೂಡ ಕರ್ತನೆ ಎಸಪ್ಪ ಬೈಬಲಲ್ಲಿ ಪ್ರತಿಯೊಂದು ವಾಕ್ಯಗಳು ನಾವು ಅದನ್ನು ಸ್ವೀಕರಿಸಿ ಕರ್ತನೆ ನಾವು ಕೂಡ ನಿನ್ನನ್ನೇ ನಂಬುವಂತೆ ಕರ್ತನೆ. ಬರೀ ಯಾವ ಕಡೆ ನಾವು ಕಿವಿಗೊಡದೆ ಕರ್ತನೆ ಸಪ್ಪ ಅಪ್ಪ, ಯಾವ ಬೋಧನೆ ಕಡೆ ನಾವು ಕಿವಿಗೊಡದೆ ಕರ್ತನೆ ಸಪ್ಪ, ಯಾವ ಒಂದು ಕಾರ್ಯಗಳು ನೋಡದಂತೆ ಕರ್ತನೆ ಹಿಂದಿರುಗಿ ನೋಡದಂತೆ ಸ್ವಾಮಿ ನಿನ್ನನ್ನೇ ನಾವು ನೋಡುವಂತೆ ಕರ್ತನೆ ನಮ್ಮೆಲ್ಲರಿಗೂ ಪ್ರೇರೇಪಿಸಿ ಸ್ವಾಮಿ. ಆಶೀರ್ವದಿಸಿ ಕರ್ತನೆ. ಯೋಬನು ಕೂಡ ಕರ್ತನೆ ಸಪ್ಪ ಯಾವುದನ್ನ ಲೆಕ್ಕಕ್ಕಿಟ್ಟಿಲ್ಲ ಸ್ವಾಮಿ ಅಪ್ಪ. ಅಂತ ಐಶ್ವರ್ಯ ನೀನು ಕೊಟ್ಟಾಗ್ಲಿ ಕರ್ತನೆ ಅದೆಲ್ಲ ಅಳಿದು ಹೋಗುವಾಗ್ಲೂ ಕರ್ತನೆ ಕುಂದು ಹೋಗಲಿಲ್ಲ ಸ್ವಾಮಿ. ಏಸಪ್ಪ ನಿನಗೆ ಕರ್ತನೆ ಸಪ್ಪ ನಿನಗೆ ಕರ್ತನೆ ದೇವರು ಕೊಟ್ಟರು ಅದನ್ನ ತಗೊಂಡ್ರು ಅಂತ ಕರ್ತನೆ ಸಪ್ಪ ನಿನ್ನಲ್ಲಿ ಹೇಗೆ ದೃಢವಾಗಿ ನಿಂತುಕೊಂಡ್ರು ಕರ್ತನೆ ನಮಗೆ ನಷ್ಟವಾಗುವಾಗ್ಲೂ ಕರ್ತನೆ ಯಾವ್ದೆಲ್ಲ ನಷ್ಟ ಆದ್ರೂ ಕರ್ತನೆ ಯಾವ್ದೆಲ್ಲ ಕೊಡಲ್ಪಟ್ರು ಕರ್ತನೆ ಸಪ್ಪ ನಾವು ಹೆಚ್ಚಿಸಿಕೊಳ್ಳದೆ ತಗ್ಗಿಸಿಕೊಳ್ಳದೆ ಕುಗ್ಗಿ ಹೋಗದೆ ಕರ್ತನೆ ಸಪ್ಪ ನಾವು ನಿನಗೋಸ್ಕರ ಕರ್ತನೆ ಸಪ್ಪ ನಿಲ್ಲುವಂತೆ ಕರ್ತನೆ ಪರಲೋಕ ರಾಜ್ಯವನ್ನ ಎದುರು ನೋಡುವಂತೆ ಕರ್ತನೆ ಪಾಪ ನಿನಗೆ ಸರಿ ಸಮಾನ ಯಾರು ಇಲ್ಲ ಕರ್ತನೆ ಸಪ್ಪ. ಅಂತ ದೇವರನ್ನು ನಾವು ನೋಡುವಂತೆ ಕರ್ತನೆ ಸಪ್ಪ ಅಪ್ಪ ನಾವು ಎದುರು ನೋಡುವಂತೆ ನಮ್ಮೆಲ್ಲರನ್ನು ಪ್ರೇರೇಪಿಸು ಸ್ವಾಮಿ. ನಮ್ಮೆಲ್ಲರನ್ನೆಲ್ಲ ಸುರಿಸಪ್ಪ ನಿನ್ನ ಆತ್ಮವನ್ನು ಕರ್ತನೆ ಆಶೀರ್ವದಿಸಪ್ಪ ನಮ್ಮನ್ನು ಪ್ರೇರೇಪಿಸು ಕರ್ತನೆ. ಹಾಗೆ ಮಾಡ್ತೀವಿ ಅದಕ್ಕಾಗಿ ಸ್ತೋತ್ರ ಸ್ವಾಮಿ ಅಪ್ಪ. ಇದುವರೆಗೂ ಕರ್ತನೆ 7 ವಾಕ್ಯಗಳು ಕರ್ತನೆ ಸಪ್ಪ ಕೊಟ್ಟಂತ ಬೋಧಕರನ್ನು ಕೂಡ ನೀನು ಆಶೀರ್ವದಿಸಿ ಕರ್ತನೆ. ನಿನ್ನ ಪವಿತ್ರಾತ್ಮನ ಅವರನ್ನು ಕೂಡ ತುಂಬು ಸ್ವಾಮಿ. ಮೋಶೆಗೆ ಕೊಟ್ಟಂತ ಸಾಲಮೋನಿಗೆ ಕೊಟ್ಟಂತ ಜ್ಞಾನ ಕರ್ತನೆ ಸಪ್ಪ ಅವ್ರಿಗೂ ನೀನು ಕೊಡು ಕರ್ತನೆ ಸಪ್ಪ ಅಪ್ಪ. ಅವರನ್ನು ಕೂಡ ಆಶೀರ್ವದಿಸು ಕರ್ತನೆ ಅಪ್ಪ. ತಲೆಯಿಂದ ಕಾಲುವರೆಗೂ ಕರ್ತನೆ ನಿನ್ನ ಮುದ್ರೆಯನ್ನು ಹಾಕಿ ಕರ್ತನೆ ಸಪ್ಪ ಅವ್ರಿಗೂ ಕೂಡ ಕರ್ತನೆ ಆರೋಗ್ಯ ಆಯುಸನ್ನು ಕೊಟ್ಟು ಕರ್ತನೆ ಒಳ್ಳೆ ಜ್ಞಾನ ಬುದ್ಧಿಯನ್ನು ಕೊಟ್ಟು ಕರ್ತನೆ ಆಶೀರ್ವದಿಸು ಸ್ವಾಮಿ. ಸಭೆಯನ್ನು ನಡೆಸುವ ಜ್ಞಾನ ಕರ್ತನೆ ಹೆಚ್ಚಾಗಿ ಅವ್ರಿಗೂ ಕೊಡು ಸ್ವಾಮಿ. ಆಶೀರ್ವದಿಸು ಕರ್ತನೆ. ಹಾಗೆ ಮಾಡ್ತೀವಿ ಅವ್ರ ಕುಟುಂಬನೆಲ್ಲ ಕಾಯ್ದು ಕಾಪಾಡಪ್ಪ. ಹಾಗೆ ಮಾಡ್ತೀವಿ ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಬೇಡಿದ್ದು ಬಿಟ್ಟಿದ್ದೆಲ್ಲವನ್ನು ನಿನ್ನ ಕೂಡಿಸಿಕೊಡು ಕರ್ತನೆ. ಎಲ್ಲವನ್ನ ಜೊತೆ ಯೇಸು ಕ್ರಿಸ್ತ ನಮ್ಮಲ್ಲಿ ಬೇಡಿದ ಒಳ್ಳೆ ತಂದೆಯೇ ಆಶೀರ್ವಾದ. ಕರ್ತನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಕರ್ತನ ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ಇಡಲಿ. ಕರ್ತ ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. Amen.
ನನ್ನ ಮನವೇ ಕರ್ತನನ್ನು ಕೊಂಡಾಡು, ನನ್ನ ದೈವಗಳೇ ಕರ್ತನ ಪವಿತ್ರನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಕರ್ತನನ್ನು ಕೊಂಡಾಡು, ಕರ್ತನು ಮಾಡುವ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೆನ್. ನಿಮ್ಮ ಹಾಗೆ ಯಾರು ಇಲ್ಲ ಎಂದು ವರ್ಣಿಸಲ್ಪಡುವ ಯೇಸುವಿನ ಹಾಗೆ ಸರಿಸಾಟಿ ಇಲ್ಲದ ಬದುಕನ್ನು ಮಾಡೋಕ್ಕೆ, ದೇವರ ಆಶೀರ್ವಾದ ಪಡೆದು ಸಾಕ್ಷಿ ಪಡ್ಕೊಳ್ಳಕ್ಕೆ ಕರ್ತನ ಪ್ರತಿಯೊಬ್ಬರಿಗೂ ಭಾಗ್ಯ ಮಾಡಲಿ.